ಕಾರ್ಯಕ್ರಮ ಈಗ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಆಗ್ತಾ ಇದೆ. ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ಪೂಜ್ಯ ಶ್ರೀ ಸದಾಶಿವ ಸ್ವಾಮಿಗಳು, ಕಿರಿಯ ಶ್ರೀಗಳು, ಬಸವ ಕಲ್ಯಾಣ ಮಠ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಒಡೆಯಂಗೊಡಲ ತೋರೆ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯಂಗೊಡಲ ತೋರೆ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವಂಗೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವಂಗೆ, ಸೆರಗೊಡ್ಡಿ ಬೇಡುವೆ, ಸೆರಗೊಡ್ಡಿ ಬೇಡುವೆ, ಆಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಆಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಎಲ್ಲರಿಗೂ ಶರಣ ಶರಣ. ವಚನ ಪ್ರಾರ್ಥನೆಯನ್ನು ಸಲ್ಲಿಸಿದಂತಹ ಪೂಜ್ಯರಿಗೆ ಶರಣಾರ್ಥಿಗಳು. ಮುಂದೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಪರಮ ಪೂಜ್ಯರನ್ನ, ಅತಿಥಿಗಳನ್ನ ತಮ್ಮೆಲ್ಲರನ್ನು ಕೂಡ ಸ್ವಾಗತಿಸಲಿದ್ದಾರೆ ಪೂಜ್ಯ ಶ್ರೀ ಶಿವಲಿಂಗ ಸ್ವಾಮಿಗಳು, ಮೇದಿನಿ ಮಠ ಮೇಲೆ. ನಡೆಯೊಳಗೆ ನುಡಿ ತುಂಬಿ, ನುಡಿಯೊಳಗೆ ನಡೆ ತುಂಬಿ, ನಡೆ ನುಡಿ ಎರಡನ್ನು ಪರಿಪೂರ್ಣ ತುಂಬಿ, ಲಿಂಗವ ಕೂಡವಲ್ಲಾತನೇ ಶರಣ ನೋಡ ಅಖಂಡೇಶ್ವರ. ಪ್ರಥಮತಃ ಬಸವಾದಿ ಪ್ರಮುಖರನ್ನ ಹಾಗೂ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಶಿವಯೋಗಿಗಳವರನ್ನ ಎನ್ನ ಹೃನ್ಮನದಲ್ಲಿ ಪ್ರತಿಷ್ಠಾಪಿಸಿ, ಪೂಜ್ಯ ಗುರುದೇವರಾದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಅಡಿದಾವರೆಗಳಿಗೆ ಬುಡಮೊಟ್ಟು ಈ ಕಾರ್ಯಕ್ರಮಕ್ಕೆ ಗೋಷ್ಠಿಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಶ್ರೀಮಠದ ಕಿರಿಯ ಶ್ರೀಗಳು ಆದ ಇಂದಿನ ತಿಂಗಳ ಬೆಳಕಿನ ನುಡಿಯನ್ನು ನುಡಿಯಲಿರುವ ಪೂಜ್ಯ ಶ್ರೀ ಶಿವಸಿದ್ದೇಶ್ವರ ಸ್ವಾಮಿಗಳವರ ಅಡಿದಾವರೆಗಳಿಗೆ ಬುಡಮಟ್ಟು ಪೂಜ್ಯರನ್ನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಭಕ್ತಿಪೂರ್ವಕದಿಂದ ಸ್ವಾಗತಿಸುತ್ತೇನೆ. ಹಾಗೂ ನಲ್ಲಿರ್ತಕ್ಕಂಥ ಹರಗುರು ಚರಮೂರ್ತಿಗಳನ್ನು ಸಹ ಗೋಷ್ಠಿಯ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಇಂದು ಪ್ರವಚನವನ್ನು ನೀಡಲಿರುವ ಶರಣ ಶ್ರೀ ಪಿ.ಕೆ. ನಂದೀಶ್ ರವರು, ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬ, ಇವರಿಗೂ ಕೂಡ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಇಲ್ಲಿ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಇಲ್ಲಿ ನೆರೆದಿದ್ದೀರಿ, ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಶ್ರೀಮಠದ ಎಲ್ಲ ಮಕ್ಕಳಿಗೂ ತಂದೆ ತಾಯಂದಿರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಧನ್ಯವಾದಗಳು. ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸಿದಂತಹ ಪೂಜ್ಯರಿಗೆ ಶರಣಾರ್ಥಿಗಳು. ಮುಂದೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ಬೇಕಾಗಿ ಪರಮ ಪೂಜ್ಯರು ಹಾಗೂ ಅತಿಥಿಗಳನ್ನ ಪ್ರಾರ್ಥಿಸ್ತಾ ಇದ್ದೇವೆ. ಅಣ್ಣ ಬಸವಣ್ಣನವರ ಭಾವಚಿತ್ರಕ್ಕೆ ಹಾಗೂ ಪರಮ ಪೂಜ್ಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ಬೇಕಾಗಿ ಪ್ರಾರ್ಥನೆ.
ಮುಂದೆ ವಚನ ಚಿಂತನೆಯನ್ನು ನಡೆಸಿಕೊಡಬೇಕಾಗಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು, ಕಿರಿಯ ಶ್ರೀಗಳು ದೊಡ್ಡಮಠ ಹುಲಿಕೆರೆ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಓಂ ಶ್ರೀ ಗುರುಭ್ಯೋ ನಮಃ. ಸಿದ್ಧಗಂಗೆಯ ಸಿದ್ಧಿಪುರುಷ ದಾಸೋಹ ಮೂರ್ತಿ ಶ್ರೀ ಶ್ರೀ ಶಿವಕುಮಾರ ಮಹಾಶ್ರೀಯೋಗಿಗಳವರ ಶಿವಚೈತನ್ಯವನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ, ಶ್ರೀ ಮಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿ ಕಿರಿಯ ಶ್ರೀಗಳಾದ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರ ದಿವ್ಯ ಚರಣಗಳಿಗೆ ಶರಣು ಸಮರ್ಪಿಸಿ ಹಾಗೂ ನೆರೆದಿರುವ ಎಲ್ಲ ಹರಗೂರು ಚರಣಮೂರ್ತಿಗಳಿಗೆ ಶರಣು ಸಮರ್ಪಿಸುತ್ತಾ, ಹಾಗೂ ಗೋಷ್ಠಿಯಲ್ಲಿ ಪಾಲ್ಗೊಂಡಿರುವ ವಿದ್ವಾಂಸರೇ, ಅನುಭಾವಿಗಳೇ, ವಿದ್ಯಾರ್ಥಿಗಳೇ ಹಾಗೂ ಶ್ರೀಮಠದ ಭಕ್ತರೇ, 84 ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದ ಮನುಷ್ಯ ಭಗವಂತನಿಂದ ಪಡೆದುಕೊಂಡಂತಹ ಅಮೂಲ್ಯವಾದ ರತ್ನ ಯಾವುದು ಅಂದರೆ ಅದು ಜ್ಞಾನ. ಆ ಜ್ಞಾನವನ್ನು ಹೇಗೆ ನಾವು ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯ, ಧನ, ಸಂಪತ್ತು ಇವನ್ನೆಲ್ಲ ಹೇಗೆ ಸಂರಕ್ಷಿಸ್ತೇವೋ ಹಾಗೆ ಜ್ಞಾನವನ್ನು ನಾವು ಸಂರಕ್ಷಿಸಬೇಕಾಗುತ್ತದೆ. ಹೇಗೆ ಅಂದರೆ ಆ ಜ್ಞಾನವನ್ನು ಯಾರು ಯೋಗ್ಯವಾಗಿದ್ದಾರೋ ಅವರ ಹತ್ರ ಮಾತ್ರ ನಾವು ಅದನ್ನು ಹಂಚ್ಕೋಬೇಕಾಗುತ್ತದೆ. ಆ ಜ್ಞಾನದ ಮಹತ್ವವನ್ನು ಶರಣೆ ಅಮುಗೆ ರಾಯಮ್ಮನವರು ತಮ್ಮ ವಚನದಲ್ಲಿ ಹೀಗೆ ಹೇಳಿದ್ದಾರೆ: ಜ್ಞಾನವೆಂಬುದು ಬೀದಿಯ ಹಸರವೇ, ಬೊಕ್ಕಣಕ್ಕೆ ತುಂಬುವ ಹುರುಳಿಯೇ, ಚೀರದೊಳಗಣ ಜೀರಿಗೆಯೇ, ಗಾಣದೊಳಗಣ ಹಿಂಡಿಯೇ, ಜ್ಞಾನವೆಂಬುದ ಎಲ್ಲರೊಡನೆ ಬೀರದಿರಬೇಕು, ಗೆಲ್ಲು ಸೋಲಿನ ಮಾತು ಬಂದಡೆ ಗೆಲ್ಲವ ನುಡಿಯದಿರಬೇಕು, ಹೀಗಿರವಲ್ಲಡೆ ವಿರಕ್ತನೆಂಬೆನು, ಈಶ್ವರನೆಂಬೆನು, ಅಮುಗೇಶ್ವರ ಲಿಂಗವೆಂಬೆನು. ಅಂದರೆ ಜ್ಞಾನವೆಂಬುದು ಬೀದಿಯಲ್ಲಿ ಹರಡುವಂಥದ್ದಲ್ಲ, ಆ ಜ್ಞಾನ ಎಲ್ಲರಿಗೂ ಸುಲಭವಾಗಿ ಸಿಕ್ಕುವಂತಹದ್ದಲ್ಲ, ಹಾಗೂ ಅದನ್ನು ಹೊಲದಲ್ಲಿ ಹುಲುಸಾಗಿ ಬೆಳೆಯುವ ಹುರುಳಿಯಲ್ಲ. ಆ ಬೆಳೆದ ಹುರುಳಿಯನ್ನ ಬೊಕ್ಕಣಕ್ಕೆ ತುಂಬುವಷ್ಟು ನಿರಾಯಾಸವಾಗಿ ನಾವು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಹಾಗೆ ಚೀಲದೊಳಗೆ ತುಂಬುವ ಜೀರಿಗೆಯೂ ಅಲ್ಲ ಅದು. ಹಾಗೆ ಜ್ಞಾನ ಅನುಭವದ ಮೂಲಕ ಬರಬೇಕು. ಆ ಜ್ಞಾನವನ್ನ ಯೋಗ್ಯವಾದವರ ಜೊತೆ ಮಾತ್ರ ನಾವು ಹಂಚ್ಕೋಬೇಕಾಗುತ್ತದೆ. ಆ ಜ್ಞಾನದ ಬಗ್ಗೆ ಸಂಸ್ಕೃತದಲ್ಲಿ ಒಂದು ಮಾತನ್ನ ಹೇಳ್ತಾರೆ: ಧರ್ಮಾರ್ಥವು ಯತ್ರ ನಾ ಸ್ಯಾತಾಂ ಶುಶ್ರೂಷಾ ವಾಪಿ ತದ್ವಿಧ ತತ್ರ ವಿದ್ಯಾ ನ ವಕ್ತವ್ಯ ಶುಭಂ ಬೀಜಮಿವೋಷರೆ. ಅಂದ್ರೆ ಯಾರಲ್ಲಿ ಧರ್ಮ ಇಲ್ವೋ, ಯಾರಿಂದ ಯಾವುದೇ ಪ್ರಯೋಜನ ಇಲ್ವೋ, ಹಾಗೆ ಯಾರು ಸೇವೆಯನ್ನ ಮಾಡೋದಿಲ್ವೋ ಅವರ ಮುಂದೆ ಜ್ಞಾನವನ್ನು ಪ್ರಸ್ತಾವನೆ ಮಾಡಬಾರ್ದು. ಇನ್ನ ಅವ್ರ ಮುಂದೆ ಜ್ಞಾನವನ್ನ ಹಂಚ್ಕೊಳ್ಳೋದಾಗ್ಲಿ ಪ್ರಸ್ತಾವನೆ ಮಾಡಿದ್ದೇ ಆದ್ರೆ ಅದು ಏನಕ್ಕೆ ಹೋಲಿಕೆ ಮಾಡಿದ್ದಾರೆ ಅಂದ್ರೆ, ಒಂದು ಒಳ್ಳೆಯ ಬೀಜವನ್ನ ಬಂಜರ ಭೂಮಿಯಲ್ಲಿ ಹಾಕದಂಗೆ ಬಿತ್ತಿದಂಗೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಜ್ಞಾನಮೇವ ಪರಬ್ರಹ್ಮ ಜ್ಞಾನಂ ಬಂಧಾಯ ಕಲ್ಪತೆ ಜ್ಞಾನಾತ್ಮಕಮಿದಂ ವಿಶ್ವಂ ನಾ ಜ್ಞಾನಾದ್ ವಿದ್ಯತೆ ಪರಂ ಅಂತ ಹೇಳ್ತಾರೆ. ಅಂದ್ರೆ ಜ್ಞಾನವೇ ಪರಬ್ರಹ್ಮ, ಜ್ಞಾನದಿಂದಲೇ ಬಂಧನ, ಹಾಗೂ ಇಡೀ ಜಗತ್ತಿನ ಸ್ವರೂಪ ಯಾವುದಪ್ಪ ಅಂದ್ರೆ ಜ್ಞಾನ. ಹಾಗಾಗಿ ವಚನದ ಕೊನೆ 2 ಸಾಲುಗಳು ಅಮುಗೆ ರಾಯಮ್ಮ ಹೇಳಿರೋ ಹಾಗೆ, ಗೆಲ್ಲು ಸೋಲಿನ ಮಾತು ಬಂದಡೆ ಗೆಲ್ಲವ ನುಡಿಯದಿರಬೇಕು. ಅಂದ್ರೆ ಗೆಲುವಾಗ್ಲಿ ಸೋಲಾಗ್ಲಿ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡದೆ ಬರುವ ಫಲಿತಾಂಶವನ್ನ ಯಾರು ಒಪ್ಕೊಳ್ತಾರೋ, ಗೆಲುವಾಗ್ಲಿ ಸೋಲಾಗ್ಲಿ ಯಾವುದನ್ನ ಹಾಗೆ ಒಪ್ಕೊಂಡನೋ ಅವನೇ ಒಬ್ಬ ವಿರಕ್ತಿ, ಅವನೇ ನಿಜವಾದ ಈಶ್ವರ, ಅವನೇ ಸಾಕ್ಷಾತ್ ಅಮುಗೇಶ್ವರ ಲಿಂಗ ಅಂತ ಅಮುಗೆ ರಾಯಮ್ಮನವರ ಚಿಂತನೆಯಲ್ಲಿ ವ್ಯಕ್ತವಾಗಿರುವುದನ್ನು ನಾವು ಕಾಣಬಹುದು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಪೂಜ್ಯರ ಪಾದಾರವಿಂದಗಳಿಗೆ ಸಮರ್ಪಿಸುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ವಚನ ಚಿಂತನೆಯನ್ನು ನಡೆಸಿಕೊಟ್ಟಂತಹ ಪೂಜ್ಯರಿಗೆ ಶರಣಾರ್ಥಿಗಳು. ಮುಂದೆ ಈ ದಿನ ಕಾರ್ಯಕ್ರಮದ ಮುಖ್ಯ ಪ್ರವಚನ ಶರಣ ಶ್ರೀ ಉಡಿಲಿಂಗ ಪೆದ್ದಿಯವರ ಶಿವಬದುಕನ್ನು ಕುರಿತು ವಿವೇಚಿಸಲಿದ್ದಾರೆ ಶರಣ ಶ್ರೀ ಪಿ ಕೆ ನಂದೀಶ್ ರವರು, ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು. ಶ್ರೀಯುತರು ಭೌತಶಾಸ್ತ್ರ ವಿಷಯದ ಉಪನ್ಯಾಸಕರಾಗಿರ್ತಕ್ಕಂಥವರು ಮತ್ತು ಯೋಗದಲ್ಲಿ MSc ಮಾಡಿ ಯೋಗ ಪ್ರಚಾರದಲ್ಲಿಯೂ ಕೂಡ ತೊಡಗಿಸ್ಕೊಂಡಿರ್ತಕ್ಕಂಥವರು. ಶರಣ ಸಾಹಿತ್ಯ, ಕನ್ನಡ ಸಾಹಿತ್ಯದಲ್ಲಿ ವಿಶೇಷವಾಗಿ ತೊಡಗಿಸ್ಕೊಂಡು ಹಲವಾರು ಉಪನ್ಯಾಸಗಳನ್ನು ನೀಡ್ತಾ ಬಂದಿರತಕ್ಕಂಥವರು. ಆನಂದದೆಡೆಗೆ ಯೋಗಧಾರೆ ಅಂತಕ್ಕಂತಹ ಪುಸ್ತಕಗಳನ್ನು ಪ್ರಕಟ ಮಾಡಿರ್ತಕ್ಕಂಥವರು. ವಿಶೇಷ ಅಂತಂದ್ರೆ ಶ್ರೀರಾಮಾಯಣ ದರ್ಶನಂ ಅದನ್ನು ವಾಚನ ಮಾಡ್ತಕ್ಕಂಥದ್ದು, ವ್ಯಾಖ್ಯಾನ ಮಾಡ್ತಕ್ಕಂಥದ್ರಲ್ಲಿ ವಿಶೇಷವಾದಂತಹ ಪರಿಣಿತಿಯನ್ನು ಪಡೆದು ಹಲವಾರು ಸಂಘ ಸಂಸ್ಥೆಗಳ ಮುಖಾಂತರ ಅದನ್ನು ವ್ಯಾಖ್ಯಾನ ಮಾಡ್ತಕ್ಕಂತಹ ಒಂದು ಹೆಸರನ್ನು ತಮ್ಮದಾಗಿಸಿಕೊಂಡಿರ್ತಕ್ಕಂಥವರು. ಹಲವಾರು ಪ್ರಶಸ್ತಿಗಳು ಶ್ರೀಯುತರ ಸೇವೆಯನ್ನು, ಸಾಹಿತ್ಯ ಕ್ಷೇತ್ರದ ಸೇವೆಯನ್ನು, ಯೋಗ ಕ್ಷೇತ್ರದ ಸೇವೆಯನ್ನು ಪರಿಗಣಿಸಿ ಪ್ರಶಸ್ತಿಗಳನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳು ನೀಡಿರೋದನ್ನು ನಾವು ಸ್ಮರಿಸಬಹುದಾಗಿದೆ. ಸ್ವಾಮಿ ವಿವೇಕಾನಂದ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ರಜತ ಶಿಕ್ಷಿತ ಅಭಿನಂದನಾ ಪತ್ರ
ಇದನ್ನು ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದವರು ನೀಡಿರ್ತಕ್ಕಂಥದ್ದು. ರಾಜ್ಯ ಮಟ್ಟದ ವಿಜ್ಞಾನಗೋಷ್ಠಿ ಪ್ರಶಸ್ತಿ, ಈ ರೀತಿಯಾದಂತಹ ಹಲವಾರು ಪ್ರಶಸ್ತಿಗಳನ್ನು ಗಳಿಸ್ಕೊಂಡಿರ್ತಕ್ಕಂಥವರು ಸಾತ್ವಿಕರು, ಶರಣರು. ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಶರಣ ಉರಲಿಂಗ ಪೆದ್ದಿಯವರ ಶಿವಬದುಕನ್ನು ಕುರಿತು ವಿವೇಚಿಸಲಿದ್ದಾರೆ. ಈಗ ಶರಣ ಶ್ರೀ KP ನಂದೀಶ್ ಅವರನ್ನ ನಾನು ಆಹ್ವಾನಿಸ್ತಾ ಇದ್ದೇನೆ. ಶಿವಕುಮಾರ ಮಹಾಸ್ವಾಮೀಜಿಯವರ ಪಾದಾರವಿಂದಗಳನ್ನು ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪಿಸುತ್ತಾ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ, ಮಠದ ಅಧ್ಯಕ್ಷರು ಅತ್ಯಂತ ಸಾರ್ಥಕವಾದಂತಹ ಮಾನವ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿರುವಂತಹ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಾಗೂ ಇವತ್ತಿನ ಈ ಸಭೆಯಲ್ಲಿ ಆಸೀನರಾಗಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪೂಜ್ಯರು ಶಿವ ಸಿದ್ದೇಶ್ವರ ಮಹಾಸ್ವಾಮಿಗಳು ಅವರ ಪಾದಾರವಿಂದಗಳಲ್ಲಿ ಕೊಡಮಾಡುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ, ಈ ದಿನದ ಶರಣರ ಶಿವತತ್ವ ಚಿಂತನಾ ಗೋಷ್ಠಿಯ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾತೆಯರಿಗೆ ಹಾಗೂ ಎಲ್ಲ ಗುರು ಹಿರಿಯರಿಗೆ ಭಕ್ತಿಪೂರ್ವಕವಾಗಿ ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಬಹುಜನ್ಮಗಳು ದುಡಿದೊಂದು ಫಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಅವಕಾಶ ಸಿಕ್ಕಿರುವಂಥದ್ದು ಶ್ರೀಮಠದಲ್ಲಿ ಇಂಥದ್ದೊಂದು ವಿದ್ವಜ್ಜನರ ಗೋಷ್ಠಿಯಲ್ಲಿ ನಿಂತು ಮಾತನಾಡುವಂಥದ್ದು ಅಷ್ಟು ಸುಲಭವಾಗಿ ಸಾಧ್ಯವಾಗದೇ ಇರುವಂಥದ್ದು ಎಲ್ಲರಿಗೂ. ಅದು ಗುರುವಿನ ಕೃಪೆ, ಗುರುವಿನ ಕಾರುಣ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ನನ್ನ ಯೋಗ್ಯತೆಗಿಂತಲೂ ಹೆಚ್ಚಾಗಿ ಗುರುವಿನ ಕೃಪೆಯೇ ಇದಕ್ಕೆ ಪ್ರಧಾನವಾಗಿ ಕಾರಣ ಅಂತ ಹೇಳಿ ನಾನು ಭಾವಿಸಿ, ಈ ಹೊತ್ತಿನ ಈ ಒಂದು ನನ್ನ ಮಾತುಗಳನ್ನು ತಮ್ಮ ಗಮನದೊಳಗಡೆಗೆ ತರಲಿಕ್ಕೆ ನಾನು ಬಯಸ್ತೇನೆ. ಶ್ರೀಯುತ MG ಸಿದ್ದರಾಮಣ್ಣವರು ನನಗೆ ಗುರು ಸಮಾನರು. ಅವರ ಊರಿನಲ್ಲಿ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿದ್ದಾಗಿಂದ, ಅವರ ಮಕ್ಕಳಿಗೆ ನಾನು ಮೇಷ್ಟ್ರಾಗಿದ್ದಾಗಿಂದ ಅವರ ಪರಿಚಯ ನನಗೆ. ಅದು ಹೇಗೋ ಏನೋ ನನ್ನನ್ನು ಅವರು ಇಲ್ಲಿಗೆ ಕರೆಸಿ ಮಾತನಾಡ್ಬೇಕಂತ ಹೇಳಿ ಸಂಕಲ್ಪಿಸಿದ ಕಾರಣಕ್ಕಾಗಿ ಇಲ್ಲಿಗೆ ನನಗೆ ಅವಕಾಶವನ್ನು ಅವರು ಒದಗಿಸಿಕೊಟ್ಟಿದ್ದಾರೆ. ಈ ಎಲ್ಲ ಗುರುಬಂಧುಗಳ ಸನ್ನಿಧಿ ಒಳಗಡೆ ಮಾತನಾಡಲಿಕ್ಕೆ ಅಂತ ಹೇಳಿ ನನಗೆ ಹೆಮ್ಮೆ ಅನ್ನಿಸ್ತದೆ ಅವರ ಬಗ್ಗೆ. ಶರಣ ಸಾಹಿತ್ಯ ಪರಿಷತ್ತಿನ ಮೂಲಕ ಅವರು ತಮ್ಮ ಸೇವೆಯನ್ನ ಅಹರ್ನಿಶಿ ಸಲ್ಲಿಸ್ತಾ ಇರುವಂಥದ್ದು ತಮಗೆಲ್ಲ ಗೊತ್ತಿದೆ. ಅವ್ರಿಗೂ ಕೂಡ ಕೃತಜ್ಞತೆಯಿಂದ ನಾನು ನಮಸ್ಕಾರವನ್ನು ಸಲ್ಲಿಸ್ತೇನೆ. ಹಾಗೂ ಈ ಹೊತ್ತಿನ ಈ ಭಾಷಣದ ಒಂದು ಪ್ರಧಾನವಾದ ವಸ್ತು ವಿಶೇಷ, ವ್ಯಕ್ತಿ ವಿಶೇಷ ಅಂದ್ರೆ ಉರಿಲಿಂಗ ಪೆದ್ದಿಗಳು ಅಂತ ಹೇಳಿ ಏನು ಶರಣರು ಇದ್ರು 12ನೇ ಶತಮಾನದಲ್ಲಿ. ಬಸವಣ್ಣನವರ ಸಮಕಾಲೀನರಾಗಿ ಅವರ ಆ ಒಂದು ಮಾರ್ಗದರ್ಶನದಲ್ಲಿ ಅಲ್ಲಿನ ಹರಗುರು ಚರಮೂರ್ತಿಗಳ ಕೃಪೆಗೆ ಪೋಷಿತರಾಗಿ ಪಾತ್ರರಾಗಿ ಯಾವ ಎತ್ತರಕ್ಕೆ ಏರಿ ಮುಟ್ಟಿದ್ರು, ಯಾವ ಒಂದು ತತ್ವಚಿಂತನೆಯನ್ನು ಅವರು ತಮ್ಮೊಳಗಡೆಗೆ ಮೈಗೂಡಿಸಿಕೊಂಡರು, ಅದನ್ನ ಶಬ್ದದೊಳಗಡೆಗೆ ಹೇಗೆ ಅಭಿವ್ಯಕ್ತಿ ಮಾಡಿದ್ರು ಅನ್ನುವಂಥದ್ದನ್ನ ಅಧ್ಯಯನ ಮಾಡಲಿಕ್ಕಾಗಿ ನಾನು ಸನ್ಮಾನ್ಯ MG ಸಿದ್ದರಾಮಣ್ಣವರನ್ನೇ ಆಶ್ರಯಿಸಿದೆ. ಅವರ ಕಡೆಯಿಂದ ಸಾಹಿತ್ಯವನ್ನು ನಾನು ಪಡೆದೆ. ಉರಿಲಿಂಗ ಪೆದ್ದಿಗಳು ಮತ್ತೆ ಅವರ ಗುರುಗಳು ಉರಿಲಿಂಗ ದೇವರ ಒಂದು ಸಂಬಂಧ ಅಧ್ಯಯನ ಮಾಡ್ತಾ ಇರ್ಬೇಕಾದ್ರೆ ನನಗೆ ವಿಸ್ಮಯ ಅನ್ನಿಸ್ತು. 20ನೇ ಶತಮಾನದ ಅತಿಮಾನಸ ಮಹಾಯೋಗಿ ಶ್ರೀ ಅರವಿಂದರ ಏನು ಪೂರ್ಣ ಯೋಗ ಪರಿಕಲ್ಪನೆ ಇದೆ, ಅದು ಆ ಕಾಲದಲ್ಲಿ 12ನೇ ಶತಮಾನದಲ್ಲಿ ಆ ಉರಿಲಿಂಗ ದೇವರ ಮುಖಾಂತರ ಉರಿಲಿಂಗ ಪೆದ್ದಣ್ಣನವರಿಗೆ ಪ್ರಾಪ್ತಿಯಾಗಿತ್ತಲ್ಲ, ಅದೊಂದು ಸೋಜಿಗದ ಸಂಗತಿ ಅಂತ ಹೇಳಿ ನನಗೆ ಅನ್ನಿಸೋಕೆ ಶುರುವಾಯಿತು. ಯಾವುದನ್ನ ಅತಿಮಾನಸ ಯೋಗ ಅಂತ ಹೇಳಿ ಅರವಿಂದರು ಪ್ರಸ್ತುತಪಡಿಸ್ತಾರೋ ಅವರ ದಿವ್ಯ ಜೀವನ ಗ್ರಂಥದಲ್ಲಿ ಹಾಗೂ ಅವರ ಮಹಾಕಾವ್ಯ ಸಾವಿತ್ರಿಯಲ್ಲಿ ಹೇಗೆ ಅದನ್ನು ಸಾಧಿಸಬಹುದು ಅನ್ನುವಂಥದ್ದನ್ನ ಪ್ರತಿಮಾರೂಪಕವಾಗಿ ಕಂಡರಿಸಿದ್ದಾರೋ ಅಂಥದ್ದೊಂದು ಪ್ರತಿಮಾತ್ಮಕವಾದಂತಹ ಸಾಧನೆಯನ್ನ ಸಿದ್ಧಿರೂಪದಲ್ಲಿ, ಬುದ್ಧಿರೂಪದಲ್ಲಲ್ಲ, ಸಿದ್ಧಿರೂಪದಲ್ಲಿ ಆ ಹೊತ್ತಿಗಾಗಲೇ ಪೆದ್ದಣ್ಣನವರಿಗೆ ಸಾಧ್ಯವಾಯಿತಲ್ಲ, ಅದು ಶರಣರ ಮಹಾತ್ಮೆಯನ್ನ ಕುರಿತು ನನಗೆ ಬೆರಗು, ವಿಸ್ಮಯ ಎರಡನ್ನೂ ಹುಟ್ಟಿಸಿತು. ಯಾವುದಿಲ್ಲ ಶರಣ ಸಾಹಿತ್ಯದಲ್ಲಿ, ಅದೊಂದು ಮಹಾಸಾಗರ, ರತ್ನ ಭಂಡಾರ. ಯಾರು ಅದರೊಳಗಡೆಗೆ ಮುಳುಗ್ತಾರೋ ಅವರಿಗೆ ಮುತ್ತು ರತ್ನಗಳ ವಜ್ರ ವೈಡೂರ್ಯಗಳ ಅಷ್ಟೈಶ್ವರ್ಯವೇ ಪ್ರಾಪ್ತಿಯಾಗುತ್ತೆ. ಅದಂತೂ ಮೇಲ್ಮೇಲೆ ನೋಡ್ತಕ್ಕಂಥ ಶಾಸ್ತ್ರವಲ್ಲ, ಅದು ಆತ್ಮದರ್ಶನವನ್ನ, ಪರಮಾತ್ಮ ದರ್ಶನವನ್ನ ಒಳಗೊಂಡಿರ್ತಕ್ಕಂಥ ಅದ್ಭುತ ಶಬ್ದ ಪ್ರತಿಮೆಗಳವೆಲ್ಲನೂ. ಅದೊಂದು ವಾಕ್ಸಿದ್ಧಿಯಾಗಿರ್ತಕ್ಕಂಥ ಶರಣರ ಸಂವೇದನೆಗಳು, ಆತ್ಮಗೀತೆಗಳು ಅಂತ ಹೇಳಿ ನಮಗಾದ್ರೂ ಅನ್ಸೋಕ್ ಶುರುವಾಗುತ್ತೆ.
ಪೆದ್ದಣ್ಣನವರ ಕೇವಲ ಒಂದು ವಚನವನ್ನು ಓದುವಾಗಲೇ ನಾನು ನಿಂತು ಹೋದೆ. ಆ ಸಿದ್ಧಿಗೆ ಬೆರಗಾಗಿ ಹೋದೆ. ನಾನು ನನ್ನ ಹಣೆ ಮಣಿದು ಮೂಕನಾಗಿ ಹೋದೆ ಅಂತ ಹೇಳಿ. ಹೋಮರ್, ವರ್ಜಿಲ್, ಡಾಂಟೆ, ಮಿಲ್ಟನ್, ವ್ಯಾಸ, ಭಾಸ, ಭವಭೂತಿ, ಕಾಳಿದಾಸ, ನರಹರಿ, ಕೃತ್ಯವಾಸ, ತುಳಸಿ ಇತ್ಯಾದಿ ಯಾರೆಲ್ಲ ನಮ್ಮ ಗುರು ಪರಂಪರೆ ಒಳಗಡೆಗೆ ನಮಗೆ ಹೇಳೋಕೆ ಸಾಧ್ಯವಾಗಿದೆಯೋ ಆ ಎಲ್ಲ ಪರಂಪರೆಗೆ ಪೂರ್ವದಲ್ಲಿ ಸಾವಿರಾರು ವರ್ಷಗಳ ಮಾನವ ಇತಿಹಾಸದಲ್ಲಿ ಅತ್ಯಂತ ಉಜ್ವಲವಾಗಿ ದಾಖಲಿಸಿರ್ತಕ್ಕಂಥ ಒಂದು ಅತ್ಯಂತ ಸರ್ವ ಸಮಾನತೆಯ ಒಂದು ಶಾಸ್ತ್ರ ಗ್ರಂಥಗಳು ಅಂತ ಏನಾದರೂ ಇದ್ರೆ, ನುಡಿ ಗೀತಗಳು ಅಂತ ಏನಾದರೂ ಇದ್ರೆ, ಅದು ನಮ್ಮ ಶರಣರು ಮಾಡಿರ್ತಕ್ಕಂಥ ಈ ಆತ್ಮಗೀತದ ಒಂದು ಸಾಹಿತ್ಯ. ಅದು ಅರವಿಂದ್ರ ಹೇಳ್ತಕ್ಕಂಥ ಫ್ಯೂಚರ್ ಪೊಯಿಟ್ರಿ ಅಂತ ಏನು ಬರೀತಾರೆ ಅವರು, ಈ ಜಗತ್ತಿನ ಎಲ್ಲ ಭಾಷೆಗಳ ಶಾಸ್ತ್ರ ಗ್ರಂಥಗಳ ಅಧ್ಯಯನ ಮಾಡಿರ್ತಕ್ಕ ಮಹಾಯೋಗಿ ಅರವಿಂದರು ಇಂಗ್ಲಿಷ್ನಲ್ಲಿ ಅವರು ಅವರ ಸಾಹಿತ್ಯದೊಳಗಡೆಗೆ ಫ್ಯೂಚರ್ ಪೊಯಿಟ್ರಿ ಅಂತ ಹೇಳಿ ಉದ್ಗ್ರಂಥವನ್ನ ಬರೆದಿದ್ದಾರೆ. ಆ ಫ್ಯೂಚರ್ ಪೊಯಿಟ್ರಿಗೆ ಬಹುಶಃ ಅರವಿಂದ್ರ 20ನೇ ಶತಮಾನದಲ್ಲಿ ಆ ಕಾಲದಲ್ಲಿ ಶರಣರಾಗಿ ಹುಟ್ಟಿದ್ರೋ ಏನೋ ಗೊತ್ತಿಲ್ಲ, ಶತಮಾನಗಳ ಅಂಚಿನೊಳಗಡೆಗೆ ನಾವು ನಿಂತು ಮಾತನಾಡೋ ಒಂದು ಸಂದರ್ಭದಲ್ಲಿ ಅವರು ಅದನ್ನು ಹೇಳ್ತಾರೆ. ಭಾರತದ ಭಾಷೆಗಳಲ್ಲೇ ಅತ್ಯಂತ ಉಜ್ವಲವಾದ ಸಾಹಿತ್ಯ ಅಂತ ಏನಾದರೂ ಇದ್ರೆ ಫ್ಯೂಚರ್ ಪೊಯಿಟ್ರಿ, ಅಂದ್ರೆ ಮಾನವ ಇರೋವರೆಗೆ ಭೂಮಿ ಒಳಗಡೆಗೆ ಇರಬಹುದಾದ ಸಾಹಿತ್ಯ ಅಂತ ಯಾವುದಾದ್ರೂ ಇದ್ರೆ ಅದು ಶರಣ ಸಾಹಿತ್ಯ ಅಂತ ಹೇಳಿ ಘಂಟಾಘೋಷವಾಗಿ ಹೇಳಬಹುದು. ಅಲ್ಲಮ ಪ್ರಭುದೇವರ ವಚನಗಳೇ ಸಾಕು. ಅದು ಅರವಿಂದರ ಪೂರ್ಣಯೋಗ ಸಾಧನೆಯ ಒಂದು ಶಿಖರಪ್ರಾಯವಾದ ಪ್ರಜ್ಞೆಗೆ ಸರಿಸಮಾನವಾಗಿ ಅಥವಾ ಸರಿಮಿಗಿಲಾಗಿ ನಮಗೆ ಗೋಚರಿಸ್ತಕ್ಕಂಥ ಪ್ರಜ್ಞಾ ಪ್ರವಾಹವೇ ಅವರ ವಚನ ಸಾಹಿತ್ಯದೊಳಗಡೆಗೆ ಅಡಕವಾಗಿರುವಂಥದ್ದು ಗೋಚರಿಸ್ತದೆ. ಇದು ಅತಿಶಯವೂ ಅಲ್ಲ, ಅತ್ಯಂತ ವಾಸ್ತವಿಕವಾದಂತಹ ಅನುಭೂತಿ ಶಾಸ್ತ್ರ. ಅದು ಅಧ್ಯಯನ ಪರಂಪರೆ ಒಳಗಡೆಗಿಂತಲೂ ಹೆಚ್ಚಾಗಿ ಅನುಷ್ಠಾನ ಪರಂಪರೆ ಒಳಗಡೆಗೆ ಮೈಗೂಡುವಂಥದ್ದು. ಶರಣರ ಬದುಕು ಕೇವಲ ಓದಿ ಬರೆದು ಯಾವುದೋ ಒಂದು PhD ಮಾಡ್ಲಿಕ್ಕಾಗಿರುವಂಥದ್ದಲ್ಲ. ಅದನ್ನ ನಾವು ಆಚರಿಸಿ ಅವರೇನು ಷಟ್ಸ್ಥಲಗಳನ್ನ ಹೇಳ್ತಾರೆ, ಅಲ್ಲಿಂದ ನಮ್ಮ ಅಷ್ಟಾವರಣಗಳನ್ನ ಹೇಳ್ತಾರೆ, ಆ ಎಲ್ಲ ಆಚಾರ ವಿಚಾರಗಳನ್ನು ನಮಗೋಸ್ಕರ ಅವರು ಕಟ್ಟಿಕೊಟ್ಟಿದ್ದಾರೆ. ಅವುಗಳನ್ನು ನಾವು ಹೆಜ್ಜೆ ಹೆಜ್ಜೆಯಾಗಿ ನಮ್ಮ ಜೀವನದೊಳಗಡೆಗೆ ಅಳವಡಿಸಿಕೊಂಡ ಮಾತ್ರಕ್ಕೆ ವೇದ್ಯವಾಗ್ತಕ್ಕಂಥ ಸಿದ್ಧಿ, ಆತ್ಮಸಿದ್ಧಿ ಅದು. ಹಾಗಾಗಿ ಅನುಷ್ಠಾನವಿಲ್ಲದೆ ಆಚಾರ ಮತ್ತು ಅನುಷ್ಠಾನ ಎರಡು ಇದ್ದರೆ ಮಾತ್ರ ಅಲ್ಲಮ ಪ್ರಭುದೇವರ ಆ ಒಂದು ಆತ್ಮದರ್ಶನ, ಆತ್ಮಾನುಭವ ನಮಗೆ ಸಾಧ್ಯವಾಗುತ್ತೆ ಅಂತ ಹೇಳಿ ನಿರ್ವಿವಾದವಾಗಿ ನಾವು ಹೇಳಬಹುದು. ಯಾಕೆ ಇದನ್ನು ನಾನು ಉರಲಿಂಗ ಪೆದ್ದಣ್ಣನವರ ಈ ಒಂದು ಮಾತಿನ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಅಂತಂದ್ರೆ, ಅಂತ ಮಹಾಮಹಿಮರ ಅಡಿಯಲ್ಲಿ ಆ ಬೆಳಕಿನೊಳಗಡೆಗೆ ತಮ್ಮನ್ನ ಉಜ್ವಲವಾಗಿ ರೂಪಿಸಿಕೊಂಡಂತ ಮಹಾನುಭಾವರು ಉರಿಲಿಂಗ ಪೆದ್ದಣ್ಣನವರು. ಅದಕ್ಕೆ ಕಾರಣಕರ್ತರಾದವರು ಅವರ ಗುರುಗಳು ಉರಿಲಿಂಗ ದೇವರು. ಯಾಕೆ ಈ ಮಾತನ್ನ ನಾನು ಇಷ್ಟು ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ, ಸಾಲುಗಳ ಸಮೇತ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಉರಿಲಿಂಗ ಪೆದ್ದಣ್ಣನವರು ಕಳುವು ಮಾಡಲಿಕ್ಕೆ ಬಂದಂತ ಸಂದರ್ಭದೊಳಗಡೆಗೆ ನಡೀತಾ ಇದ್ದಂತ ದೀಕ್ಷೆಯ ಒಂದು ವಿಶೇಷವಾದಂತಹ ಕಾರ್ಯವನ್ನ ನೋಡ್ತಾ ನೋಡ್ತಾ ಕಳುವು ಮಾಡ್ಲಿಕ್ಕೆ ಬಂದಿದ್ದೇನೆ ಅನ್ನೋದನ್ನ ಮರೆತರು. ಅಷ್ಟೇ ಅಲ್ಲ, ತನ್ನನ್ನೇ ತಾನು ಮರೆತರು. ಸ್ವಸ್ಮೃತಿ ಆಯಿತು ನೋಡುವಂಥದ್ರಲ್ಲಿ. ಆ ಶಿವ ದೀಕ್ಷೆಯನ್ನ, ಪ್ರಾಣ, ಲಿಂಗ ಇತ್ಯಾದಿ ನಾವೆಲ್ಲ ಏನೆಲ್ಲ ಶಬ್ದಗಳನ್ನ ಹೇಳ್ತೀವಿ, ಪ್ರತಿಯೊಂದಕ್ಕೂ ಅರ್ಥವಿದೆ, ಭಾವವಿದೆ ಅಂತ ಅನ್ನೋದು ಗೊತ್ತಾಗದೆ ಇಂಥದ ಒಂದು ಸಿದ್ಧಿಗಳನ್ನ ಹೇಗೆ ಇವರು ಪಡೆದ್ರು ಅನ್ನೋದನ್ನ ನಾವು ನೋಡ್ತಾನೆ ಗುರು ಲಿಂಗ ದೀಕ್ಷೆಯನ್ನ ಮಾಡ್ತಾ ಇರುವಂಥದ್ದನ್ನ ತನ್ನನ್ನು ತಾನು ಮರೆತು ಹೋದ ಪೆದ್ದಣ್ಣ. ಕಳುವು ಮಾಡೋದಿರ್ಲಿ, ತನ್ನನ್ನು ನಿವೇದಿಸ್ತಕ್ಕಂಥ ಒಂದು ಸಂಕಲ್ಪಕ್ಕೆ ಬಂದು ಮುಟ್ಟಿದ್ರು. ಗುರುಗಳು ದೀಕ್ಷಾ ಕಾರ್ಯಕ್ರಮ ಮುಗಿಸಿದ ಮೇಲೆ ಏಕಾಂತದಲ್ಲಿ ಹೋಗಿ ಅವರನ್ನ ಪಾದ ಹಿಡಿದು ಬೇಡಿದರು, ಗುರುಗಳೇ ನನಗೂ ಆ ದೀಕ್ಷೆ ಬೇಕು. ಏನಕ್ಕೆ? ಮುಕ್ತಿಗಾಗಿ, ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಆ ವಿದ್ಯೆ ನನಗೂ ಲಿಂಗ ದೀಕ್ಷೆ ಕೊಡಿ. ಶಿವನ ಒಪ್ಪಿಗೆಗಾಗಿ ಗುರು ನೋಡೋಣ ಈತನ ದೃಢತೆಯನ್ನ, ಸಂಕಲ್ಪದ ಶಕ್ತಿಯನ್ನ ಅಂತ ಹೇಳಿ ಆತನನ್ನು ಉದಾಸೀನ ಮಾಡಿದ್ರು ಅಂತ ಹೇಳಿ ನಮ್ಮ ಈ ಶರಣ ಪರಂಪರೆಯನ್ನು ಅಧ್ಯಯನ ಮಾಡುವಾಗ ಗೊತ್ತಾಗುತ್ತೆ. ಆದ್ರೆ ಒಂದು ಸಾರಿ ಸಂಕಲ್ಪ ಆಸ್ಪಿರೇಷನ್ ಅಂತ ಹೇಳ್ತಾರೆ, ಅದು ಸದೃಢವಾಗಿ ಅನ್ಫೈಲಿಂಗ್ ಆಸ್ಪಿರೇಷನ್ ಅಂತ ಹೇಳ್ತಾರೆ. A call from below and an answer from above will their conjunction will work out all the adventures of human on this planet ಅಂತ ಹೇಳಿ ಏನು ಹೇಳ್ತಾರೆ ಅರವಿಂದ್ರು. ಹಾಗೆ ಪೆದ್ದಣ್ಣನವರ ಸಂಕಲ್ಪ ಅಚಂಚಲವಾಗಿತ್ತು. ಯಾವುದೇ ಕಾರಣಕ್ಕೂ ಅದು ಬಿಟ್ಟು ಬೇರೆ ಏನು ಬೇಕಾಗಿಲ್ಲ ನನಗೆ ಅಂತ ಹೇಳಿ ಗುರು ಒಪ್ಪುವವರೆಗೆ ಅಂತ ಹೇಳಿ ಅವರು ಕಾಯ್ದ್ರು. ಅವರ ಕಾಯಕವನ್ನ, ಅವರದೇನು ಸೌದೆಯನ್ನು ತಂದು ಹಾಕುವಂಥದ್ದಿತ್ತು ಅದನ್ನ ಮುಂದುವರಿಸಿದ್ರು. ಅದಕ್ಕಾಗಿ ಪ್ರತಿಫಲಾಪೇಕ್ಷೆಯನ್ನು ಕೂಡ ಅವರು ಮರೆತರು. ಲಿಂಗ ದೀಕ್ಷೆಗೆ
ಪೂರ್ಣವಾಗಿ ನಾನಿನ್ನ ಈ ಬದುಕು ನನ್ನ ಮುಂದಿನ ಬಾಳು ಅಂತ ಹೇಳಿ ತೀರ್ಮಾನಿಸಿದ್ದಕ್ಕಾಗಿ ಆ ಕಾಯಕವನ್ನು ಬಿಡಲಿಲ್ಲ, ಕಾಯಕವನ್ನು ಮುಂದುವರಿಸಿದ್ರು. ಗುರುಗಳಿಗೆ ಆಶ್ಚರ್ಯವಾಯಿತು. ಒಂದಿನ ಉದಾಸೀನವಾಗಿಯೇ ಒಂದು ಸಣ್ಣ ಕಲ್ಲಿನ ಹರಳನ್ನು ತೆಗೆದು, ತಗೋ ಇದೇ ನಿನಗೆ ದೀಕ್ಷೆ ಅನ್ನೋ ಥರದಲ್ಲಿ ಕೊಟ್ಟರು. ಆದರೆ ಗುರುಕೃಪೆ ಅಪ್ರತಿಹತ, ಶಿವಕೃಪೆಗೆ ಪರಮಾಣು ಪರ್ವತ, ಕಿಡಿ ಸಿಡಿಲ್ ಹನಿ ಕಡಲ್ ಅಂಥೇಳಿ ರಾಮಾಯಣದಲ್ಲಿ ಕುವೆಂಪು ಹೇಳ್ತಾರೆ. ಗುರುಕೃಪೆ ಆದರೆ ಸಾಕು, ಕಿಡಿ ಸಿಡಿಲಾಗುತ್ತೆ, ಒಂದು ಹನಿ ಕಡಲಾಗುತ್ತೆ, ತೃಣ ಕಡಿಲಾಗುತ್ತೆ ಅಂಥೇಳಿ. ಸೊ ತೀವ್ರವಾದ ತಪದಿಂದ ಚೇತನ ಸಿದ್ಧಿಯಾಗದೆ ಜಡಕ್ಕೆ. ತೀವ್ರವಾದ ತಪಸ್ಸಿದ್ರೆ ಯಾವುದಾಗಲಿ ನವಂ ಫಲದಾಯಕಂ ತಪಂ ಅಂತ ಹೇಳಿ. ತಪಸ್ಸು ಅನ್ನೋದು ಒಳಗಡೆ ನಡೀತಕ್ಕಂಥದ್ದು. ಪೆದ್ದಣ್ಣನವರಿಗೆ ಆ ಕಲ್ಲೇ ಅವರಿಗೆ ಲಿಂಗವಾಯಿತು. ಗುರುವಿನ ಕೃಪೆ ಆದರೆ ಸಾಕು, ಸಚ್ಚಿದಾನಂದನೇ ಗುರು ನರಗುರು ನಿಮಿತ್ತ ಮಾತ್ರ ಅನ್ನುವಂಥ ಮಾತು ದ್ರೋಣ ಏಕಲವ್ಯನಿಗೆ ಹೇಳ್ತಾನೆ. ಗುರುವಿನ ಅಬ್ಸೆನ್ಸಲ್ಲಿ, ಗುರುವಿನ ಪ್ರತಿಮೆಯಲ್ಲಿ, ಗುರುವಿನ ಸ್ಮರಣೆ ಒಳಗಡೆಗೆ ಅವರು ವಿಲ್ವಿದ್ಯೆಯನ್ನು ಪಡಿತಾರೆ. ಏಕಲವ್ಯ ಗುರುವಿನ ಸ್ಮರಣೆ ಒಳಗಡೆಗೆ. ಗುರು ಶರೀರ ರೂಪದಲ್ಲಿ ಎದುರಿಗಿರ್ಬೇಕಂತಿಲ್ಲ, ಹೃದಯದಲ್ಲಿ ಸ್ಮರಣೆ ಒಳಗಡೆಗೆ ಇದ್ರೆ ಸಾಕು ಅಂತ ಹೇಳಿ. ಹಾಗೆ ಪೆದ್ದಣ್ಣನವರು ತಮ್ಮ ಗುರು ಉರಿಲಿಂಗ ದೇವರನ್ನ ಪ್ರತಿಷ್ಠಾಪಿಸಿದರು ಹೃದಯ ಮಂದಿರದಲ್ಲಿ. ಅವರು ಏನು ಹೇಳಿದ್ರು, ಏನು ನೋಡಿದ್ರು, ಅದನ್ನು ಬಿಟ್ಟು ಬೇರೆ ಏನು ಅವರು ಧ್ಯಾನಿಸ್ಲಿಲ್ಲ, ಭಾವಿಸ್ಲಿಲ್ಲ. ಅದನ್ನು ಬಿಟ್ಟು ಬೇರೊಂದಕ್ಕೆ ಉಪಕ್ರಮಿಸಲಿಲ್ಲ. ಯಾವ ಮಟ್ಟಕ್ಕೆ ಅವರು ಬೆಳೆದ್ರು, ಗುರುವನ್ನು ಮೀರಿಸ್ತಕ್ಕಂಥ ಬೆಟ್ಟಕ್ಕೆ ಅವ್ರ ಮಟ್ಟಕ್ಕೆ ಅವರು ಬೆಳೆದ್ರು ಅಂತ ಹೇಳಿ ಆ ಇತಿಹಾಸ ಓದಿದಾಗ ಗೊತ್ತಾಗುತ್ತೆ ನಮಗೆ. ತನ್ನನ್ನು ಮೀರಿಸಲಾರದ ಶಿಷ್ಯನನ್ನ ತಯಾರು ಮಾಡದೆ ಹೋದರೆ ಆತ ಗುರು ಅಂತ ಅನಿಸ್ಕೊಳ್ಳಕ್ಕೆ ಅನರ್ಹ ಅಂತ ಹೇಳಿ ಒಂದು ಮಾತು ಬರುತ್ತೆ. ಹಾಗಾಗಿ ಉರಿಲಿಂಗ ದೇವರನ್ನ ಮೀರಿಸಿದ ಶಿಷ್ಯನಾದ್ರು ಉರಿಲಿಂಗ ಪೆದ್ದಣ್ಣನವರು ಅಂತ. ಇದೆಲ್ಲ ನೋಡ್ತಾ ನೋಡ್ತಾ ಸೂಕ್ಷ್ಮವಾಗಿ ನಾವು ಅವಲೋಕಿಸ್ತಾ ಹೋದಾಗ ಅವರು ಏರಿದ ಎತ್ತರ ಎಂಥದ್ದು ಅನ್ನೋದನ್ನ ಅವರ ಸಾಲುಗಳಲ್ಲಿ ನೋಡ್ತಾ ಮುಂದಕ್ಕೆ ನಾವು ಮಾತುಗಳನ್ನು ಆಡೋಣ. ನೋಡಿ, ಎನ್ನಂಗದಲ್ಲಿ ನಿನಗೆ ಮಜ್ಜನ ಭಾವಿಸಬೇಕು. ಶಬ್ದ ನಾದವಾಗಿ, ಬೋಧವಾಗಿ, ನಿಶ್ಶಬ್ದವಾಗಿ ಬ್ರಹ್ಮವಾಗಬೇಕು ಅಥವಾ ಶಿವವಾಗಿ ಬಿಡಬೇಕು. ಹಾಗಿದೆ ಮಾತಿನ ಸರಪಣಿ, ಚಿಂತನೆಯ ವೈಖರಿ. ಎನ್ನಂಗದಲ್ಲಿ ನಿನಗೆ ಮಜ್ಜನ, ಎನ್ನ ಲಲಾಟದಲ್ಲಿ ನಿನಗೆ ಕುಸುಮ ಪೂಜೆ, ಎನ್ನ ನೇತ್ರದಲ್ಲಿ ನಿನಗೆ ನಾನಾ ರೂಪು ವಿಚಿತ್ರ ವಿನೋದ, ಎನ್ನ ಶ್ರೋತ್ರದಲ್ಲಿ ನಿನಗೆ ಮಹಾವಾದ್ಯ ಕೇಳಿರೆ, ಎನ್ನ ನಾಸಿಕದಲ್ಲಿ ನಿನಗೆ ಸುಗಂಧ ಧೂಪ ಪರಿಮಳ, ಎನ್ನ ಜಿಹ್ವೆಯಲ್ಲಿ ನಿನಗೆ ಷಡ್ರಸಾನ್ನ ನೈವೇದ್ಯ, ಎನ್ನ ತ್ವಕ್ಕಿನಲ್ಲಿ ನಿನಗೆ ವಸ್ತ್ರಾಭರಣ ಅಲಂಕಾರ ಪೂಜೆ, ಎನ್ನ ಸಚ್ಚಿದಾನಂದವೆಂಬ ಸಜ್ಜೆಯ ಗ್ರಹದಲ್ಲಿ ನೀನು ಸ್ಪರ್ಶನಗೈದು ನೆರೆದಿಪ್ಪೆಯಾಗಿ ನೀನಾರು ನಾನ್ಯಾರು ಎಂಬ ಎರಡಳಿದು ತಾನು ತಾನಾದ ಘನವನೇನೆಂಬೆ ಉರ್ಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಮೇಲ್ನೋಟಕ್ಕೆ ಶಬ್ದಾರ್ಥದಲ್ಲಿ, ವಾಚ್ಯಾರ್ಥದಲ್ಲಿ ಇದು ಯಾರು ಬೇಕಾದರೂ ಪಾಠ ಮಾಡಬಹುದು, ವಿವರಿಸಬಹುದು. ಆದರೆ ಲಕ್ಷಾರ್ಥಕ್ಕೆ ಹೋಗಿ ಮುಟ್ಟಿದ್ರೆ ಎದೆ ನಡುಗ್ತದೆ, ಹೃದಯದೊಳಗಡೆ 1000 ವೋಲ್ಟೇಜ್ ಕರೆಂಟ್ ಉತ್ಪತ್ತಿ ಆಗುತ್ತೆ. ಭಾವದಿಂದ ಮೈ ಕಂಪಿಸಿ ಹೋಗುತ್ತೆ, ಅಥವಾ ವಿದ್ಯುತ್ತಿನ ಸಂಪರ್ಕಕ್ಕೆ ಬಂದ ನೀರಿನಂತೆ ನಿರಾಕಾರಕ್ಕೆ ರೂಪಾಂತರ ಆಗಿಬಿಡುತ್ತದೆ ಶರೀರ ಪ್ರಜ್ಞೆ. ಮೃಣ್ಮಯವೆಲ್ಲವೂ ಚಿನ್ಮಯವಾಗುವ ಹಂತ ತಲುಪಿದ್ದ ಕಾರಣಕ್ಕಾಗಿ ಇಂಥ ಸಾಲುಗಳು ಅವರ ಬಾಯಿನೊಳಗಡೆಗೆ ಬಂದವು, ಅವರ ಹೃದಯದೊಳಗಡೆಗೆ ಮೂಡಿದವು. ಘಟಾಕಾಶ ಒಳಗಡೆಗೆ ಮಹಾಕಾಶಿನ ಅಂತ ನಾವೇನು ಹೇಳ್ತೀವಿ, ಅದಾಗಬೇಕಾದ್ರೆ ಇಂಥದ್ದೊಂದು ಟ್ರಾನ್ಸ್ಫರ್ಮೇಷನ್ ಆಗಬೇಕು. ಗುರು ಎಂಥ ಶಕ್ತಿವಂತನಿರಬಹುದು ಉರಿಲಿಂಗ ದೇವರು. ಮಾತಿಲ್ಲ, ಕತೆ ಇಲ್ಲ, ಬೋಧನೆ ಇಲ್ಲ, ಎಂತಿಲ್ಲ, ಎಂಥ ಆಚಾರವಂತರಾಗಿರಬಹುದು. ನೋಡಿದ ತಕ್ಷಣವೇ ನನಗಿದು ಬೇಕು ಅಂತ ಅನ್ನಿಸಿಬಿಡ್ತಲ್ಲ ಉರಿಲಿಂಗ ಪೆದ್ದಣ್ಣನಿಗೆ, ಅಂಥದ್ದೊಂದು ಬದುಕು ನನಗೆ ಬೇಕು ಅಂತ ಹೇಳಿ. ಆ ಗುರುವಿನ ಚರಿತ್ರ ಎಂಥ ಘನತೆಯಿಂದ ಕೂಡಿರಬೇಕು. ಹಾಗಿದ್ರು ಗುರು, ಹಾಗಿದ್ರು ಶಿಷ್ಯರು ಅನ್ನೋದಕ್ಕೆ ನಿದರ್ಶನ ಇದು. ಜಡದಿಂದ ಜೀವ ಮನೋಮಯ, ಪ್ರಾಣಮಯ, ವಿಜ್ಞಾನಮಯ, ಆನಂದಮಯಕ್ಕೇರಿದ ವಿಭೂತಿ ದರ್ಶನ ಇದು. ಈ ಸಾಲುಗಳು, ಈ ವಚನಗಳಲ್ಲಿ ಬಂದಿರುವಂಥದ್ದು ಬರೀ ಆತ್ಮದರ್ಶನ ಅಲ್ಲ, ಪರಮಾತ್ಮನ ಲೀಲೆ ಏನಿದೆ ಮೃಣ್ಮಯದಲ್ಲಿ ಮತ್ತು ಚಿನ್ಮಯದೊಳಗಡೆಗೆ, ವಿರಾಟ್ ಅಭಿನ್ನತೆ ಒಳಗಡೆಗೆ ಒಂದಾಗಿ ಹೋದ ಪೆದ್ದಣ್ಣನವರಿಗೆ ತೋರಿದ ದರ್ಶನ ಇದು ಅಂತರಂಗ ಒಳಗಡೆಗೆ. ಹೆಂಗೆ ಅಂತ ಹೇಳಿ ನೋಡೋಣ. ಅವ್ರು ಹೆಂಗೆ ಮಾಡೋದು ಇದನ್ನ ಅಂತ ಹೇಳಿ. ಅರವಿಂದ್ರ ಈ ಸಾಧನೆ ಹೆಂಗಾಯ್ತು ಅಂತ ಹೇಳಿ ಬಹಳ ಚೆನ್ನಾಗಿ ಸಾವಿತ್ರಿಯಲ್ಲಿ ಹೇಳ್ತಾರೆ. ಎ ಪ್ರೇಯರ್, ಎ ಮಾಸ್ಟರ್ ಆಕ್ಟ್, ಎ ಕಿಂಗ್ ಐಡಿಯಾ ಕ್ಯಾನ್ ಲಿಂಕ್ ಮ್ಯಾನ್ ಸ್ಟ್ರೆಂತ್ ಟು ಟ್ರಾನ್ಸೆಂಡೆಂಟಲ್ ಫೋರ್ಸ್.
Then miracle made common rule. One mighty deed can change the course of actions. A single thought becomes omnipotent ಅಂತ ಹೇಳಿ ಸಾಲುಗಳು ಬರ್ತಾರೆ ಸಾವಿತ್ರಿ ಒಳಗಡೆ. ಯಾವ ಮನುಷ್ಯನ ಹೃದಯದೊಳಗಡೆಗೆ ಪ್ರಾರ್ಥನಾ ಭಂಗಿ ನಿರಂತರ ಸ್ಥಾಯಿಯಾಗುತ್ತೋ ಅವನೊಳಗಡೆಗೆ ಪರಮೇಶ್ವರ ಒಳಗಡೆಗೆ ಬಂದು ನೆಲೆಸಿಬಿಡ್ತಾನಂತೆ. ಅದೊಂದು ಅತ್ಯಂತ ನಿಷ್ಕಲ್ಮಶವಾದ ಭಕ್ತಿಯಿಂದ, ಅತ್ಯಂತ ಶರಣಾಗತ ಭಾವದಿಂದ, ಸಮರ್ಪಣಾ ಭಾವದಿಂದ ಪ್ರಾರ್ಥಿಸಿಬಿಟ್ಟ ಪೆದ್ದಣ್ಣ. ಪರಮೇಶ್ವರನೇ ಒಳಗೆ ಬಂದ. ಸಾಧನಾ ವಿಧಾನ ಅನ್ನೋದು ಎ ಪ್ರೇಯರ್, ಎ ಮಾಸ್ಟರ್ ಆಕ್ಟ್, ಎ ಕಿಂಗ್ ಐಡಿಯಾ ಕ್ಯಾನ್ ಲಿಂಕ್ ಮ್ಯಾನ್ ಸ್ಟ್ರೆಂತ್ ಟು ಟ್ರಾನ್ಸೆಂಡೆಂಟಲ್ ಫೋರ್ಸ್. ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ಪ್ರಾರ್ಥಿಸಿದರೆ ಯಾವುದಾಗದೋ ಏನನ್ನು ಬೇಕಾದರೂ ಪಡಿಬಹುದು ಅನ್ನೋದಕ್ಕೆ ಪೆದ್ದಣ್ಣನವರ ಬಾಳಿನೊಳಗಡೆಗೆ ಈ ಥರದ ಸಾಲುಗಳು ಬಂದು ಅವ್ರ ಬದುಕಿನೊಳಗಡೆಗೆ, ಆ ಬದುಕು ಸುಮ್ಮನೆ ಅಂಥದ್ದಲ್ಲ, ಅದು ಅನುಭವಿಸಿದ್ದು ಅನುಷ್ಠಾನದಿಂದ ಅಂತ ಹೇಳಿ ಪ್ರಾರ್ಥಿಸಿದರು. ಅದು ಯಾವ ಪ್ರಾರ್ಥನೆಗಳು ಅದೆಲ್ಲ ತಮಗೆ ಗೊತ್ತೇ ಇದೆ, ಅದನ್ನು ನಾನೇನು ಹೇಳಬೇಕಾಗಿಲ್ಲ. ಯಾವುದಾದ್ರೂ ಸರಿ, ಪ್ರಾರ್ಥನಾ ಭಂಗಿ ಮುಖ್ಯ, ಭಾವ ಮುಖ್ಯ, ನಿವೇದನೆ ಮುಖ್ಯ. ಮಾನವ ಜೀವನದ ಧ್ಯೇಯ ಸಾಧನೆ ತನ್ನ ಸ್ವಸ್ವರೂಪವನ್ನ, ಅದರ ವೈಭವವನ್ನು ಅರಿತಕ್ಕಂಥದ್ದು. ಹೀಗೆ ಕಳವು ಮಾಡಬಂದ ವ್ಯಕ್ತಿಯೊಬ್ಬನನ್ನ ತನ್ನ ಪುರುಷ ಮಣಿಶಕ್ತಿಯಿಂದ ರೂಪಾಂತರಿಸಿದ ಕೀರ್ತಿ ಗುರುವಿಂದು. ಅದಕ್ಕೆ ಯೋಗ್ಯನಾದದ್ದು ಪ್ರಾರ್ಥನೆಯ ಮೂಲಕ, ಗುರುವಿಗೆ ಶರಣಾಗತನಾದ ಮೂಲಕ. ಸರೆಂಡರ್, ಟೋಟಲ್ ಸರೆಂಡರ್, ಪೂರ್ಣವಾಗಿ. ಅದಾದ್ರಿಂದ ಹೇಳ್ತಾರೆ, ಶ್ರದ್ಧೆತಾಂ ಸಾಣೆಯಿರೆ ತಾಳ್ಮೆಯೇ ತಪಂ. ಪ್ರಖರ ಗುರು ಶಿವಶಾಂತಿ ಮತ್ತು ಶಿವಕಾಂತಿಗೆ ಆಗರವಾಗಿದ್ರು. ಉರಿಲಿಂಗ ದೇವರು ನೋಡ್ತಾನೆ ಗೊತ್ತಾಯ್ತು ಆ ಶಾಂತಿ ಮತ್ತು ಆ ಕಾಂತಿ ಎರಡನ್ನ ಗ್ರಹಿಸಿಬಿಟ್ರು ಪೆದ್ದಣ್ಣವರು. ಅಂತ ಶಾಂತಿ, ಅಂತ ಕಾಂತಿ ನನಗೆ ಬೇಕಂತ ಅನ್ನಿಸ್ಲಿಕ್ಕೆ ಅಂತ ಗುರುವಿನ ಸನ್ನಿಧಿ ಕಾರಣವಾಯಿತು ಅಂತ ಹೇಳಿ. ಪ್ರಾಣ ಬುದ್ಧಿಗಳಲ್ಲಿ ತೆರೆಗಳು ಎಳ್ಳಿಲ್ಲ ಪೆದ್ದಣ್ಣವರಲ್ಲಿಂದಾಚೆಗೆ. ದೇಹದಲ್ಲಿ ಕಾಮನೆಗಳು ಉಳಿಲಿಲ್ಲ. ಅನ್ನಮಯ, ಪ್ರಾಣಮಯ, ಮನೋಮಯಗಳನ್ನು ದಾಟಿ ಬಿಟ್ಟ. ಸುಲಭ ಅಲ್ಲ ಅದು. ಅದನ್ನೆಲ್ಲ ದಾಟಬಹುದು. ಅಹಂಕಾರವನ್ನು ದಾಟೋದಿದೆಯಲ್ಲ, ಈಗೋ ವಾಸ್ ದ ಹೆಲ್ಪರ್ ಅಂಡ್ ಈಸ್ ದಿ ಬಾರ್ ಅಂತ ಹೇಳ್ತಾರೆ. ಶರಣನಾದವನಿಗೆ ಅಹಂಕಾರ ಲವಲೇಶವೂ ಕೂಡ ಇರಬಾರದು. ಸರ್ವ ಗರ್ವವನ್ನು ಇರದೆ ಸೋಲಿಸಬೇಕು ಅವನು. ಮತ್ತೇನಾದರೂ ಸಾಧಿಸಬಹುದು, ನಾನಾರಂಭದ ಸಾಧಿಸಬಾರದಯ್ಯ ಅಂತೇಳಿ ಏನು ಹೇಳಿದ್ರು ಗುರುಗಳು ಬಸವಣ್ಣವರು, ಅದೇ ಥರದಲ್ಲಿ ಪೆದ್ದಣ್ಣನವರು ನಾನು ಅನ್ನೋದನ್ನು ಮರೆತರು. ಗುರುವಿನೊಳಗಡೆಗೆ ಪೂರ್ಣ ಒಂದಾಗಿ ಹೋದರು, ಲೀನವಾದರು, ಲಯವಾಗಿ ಹೋದರು. ತನ್ನತನವನ್ನು ಇಲ್ಲಗೈಯುವುದೇ ಎಲ್ಲ ಸಾಧನೆಯ ಕೊನೆಯ ಗುರಿ. ಈ ಥರದಲ್ಲಿ ಹನಿ ದರ್ಶಿಸಿದರೆ ಕಡಲನ್ನು ತೋರಿಸ್ತದೆ, ಕಿಡಿ ದರ್ಶಿಸಿದರೆ ಸಿಡಿಲನ್ನು ಹೋಲ್ತದ್ದು. ಹಾಗೆ ಆತ್ಮವನ್ನು ದರ್ಶಿಸಿದರೆ ಪರಮಾತ್ಮನನ್ನು ತೋರಿಸ್ತದದು. ಮನುಷ್ಯನೊಳಗಡೆಗೆ ಅಂಥದ್ದೊಂದು ಬೀಜವಿದೆ. ಅದನ್ನು ಗುರು ಹಿರಿಯರ ಮೂಲಕ ಪೋಷಿಸಿಕೊಳ್ಳಬೇಕು. ಪಂಚಭೂತಾತ್ಮಕವಾದ ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಮಾನವ ಜನ್ಮಕ್ಕೆ ಬಂದ ಮೇಲೆ ಆತ್ಮದರ್ಶನ ಆಗಿ ಬಿಡಬೇಕು. ಅದಕ್ಕಾಗಿ ಏನನ್ನು ಬೇಕಾದರೂ ಸಮರ್ಪಿಸಿ ಬಿಡಬೇಕು. ಕೀರ್ತಿ, ವಾರ್ತೆ, ಸ್ಥಾನ, ಮಾನಗಳು ನಗಣ್ಯ. ಈ ಸಂಕಲ್ಪಕ್ಕೆ ಬಂದ ಪೆದ್ದಣ್ಣನವರಿಗೆ ಆದ ದರ್ಶನ ಇದು. ಅದು ಸುಮ್ಮನೆ ಆಗಿದ್ದಲ್ಲ. ಮುಂದಿನ ಸಾಲುಗಳನ್ನು ತಮಗೆ ಹೇಳ್ತೀನಿ. ಅರವಿಂದ್ರ ಸಾಲುಗಳು ಪೆದ್ದಣ್ಣನವರಿಗೆ ಸರಿಸಮಾನವಾಗಿದ್ದಾವೆ ನೋಡಿ. ಪೆದ್ದಣ್ಣ ಏನು ಓದದೇ ಇರುವಂತಹ ಸೌದೆ ಕೆಡದು ಮಾಡ್ತಾ ಇದ್ದಂಥ ವ್ಯಕ್ತಿ. ಆದರೆ ಅರವಿಂದರು 5ನೇ ವಯಸ್ಸಿಗೆ ಇಂಗ್ಲೆಂಡ್ಗೆ ಹೋಗಿ ICS ನಲ್ಲಿ ಫಸ್ಟ್ ರ್ಯಾಂಕ್ ಮಾಡಿ ಫ್ರೆಂಚ್, ಗ್ರೀಕ್, ಲ್ಯಾಟಿನ್ ಇತ್ಯಾದಿ ತತ್ವಶಾಸ್ತ್ರ, ಮನೋವಿಜ್ಞಾನ, ಸಾಹಿತ್ಯಗಳೆಲ್ಲ ಅರಿದು ಕುಡಿದು ಆಮೇಲೆ ಭಾರತಕ್ಕೆ ಬಂದು ಸಂಸ್ಕೃತ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಪ್ರಾಚ್ಯ ಪಾಶ್ಚಾತ್ಯ ತತ್ವಜ್ಞಾನ ಖನಿಗಳಲ್ಲಿ ಬಹುವಜ್ರಗಳನ್ನು ಆಯ್ದು ಶ್ರೀಮಂತನಾಗಿದ್ದಂಥ ವ್ಯಕ್ತಿ. ಅರವಿಂದರಲ್ಲಿ, ಪೆದ್ದಣ್ಣನಲ್ಲಿ. ಅರವಿಂದರ ಸಾಲಗಳನ್ನು ತಮಗೆ ಹೇಳ್ತೀನಿ ನೋಡಿ. ಆಫ್ ಹ್ಯೂಮನ್ ಸೋಲ್ ಫ್ರಮ್ ಇಟ್ಸ್ ಫ್ಲಾಟ್ ಅರ್ಥ್ಲಿ ಸ್ಟೇಟ್ ಟು ದಿ ಡಿಸ್ಕವರಿ ಆಫ್ ದಿ ಗ್ರೇಟರ್ ಸೆಲ್ಫ್ and for gleam of an eternal light, this world is beginning at the base, where life and mind erect their structured dreams. A death-bound littleness is not all we are. Immortal our forgotten vastness, await the discovery in our summit selves. ನಮ್ಮ ಒಳಗಡೆಗೆ ಸ್ವಸ್ವರೂಪದ ಉತ್ತುಂಗ ಶೃಂಗಗಳು ನಮಗಾಗಿ ಕಾಯ್ತಾ ಇದ್ದಾವಂತೆ. ಮನುಷ್ಯನ ಶರೀರದೊಳಗಡೆಗೆ ಅರ್ತ್ ಇಸ್ ದ ಬೇಸ್, ಬಾಡಿ ಇಸ್ ದ ಬೇಸ್ ಫಾರ್ ಆಲ್ ದ ಸಾಧನ. ಅದರೊಳಗಡೆಗೆ ಮುಳುಗಿ ಹೋದರೆ ಮನದ ಕೊನೆಯ ಮುಟ್ಟಿದಾಗ ಅಲ್ಲವರು ಹೇಳ್ತಾರೆ, ಅಲ್ಲಿ ನಿಮಗೆ ಸೋಪಾನ ಶ್ರೇಣಿಗಳು.
ಅರವಿಂದ್ರ ಹೇಳ್ತಕ್ಕಂಥ ಆರ್ಡಿನರಿ ಮೈಂಡ್, ರೀಸನಿಂಗ್ ಮೈಂಡ್, ಇಲ್ಯೂಮಿನ್ ಮೈಂಡ್, ಇಂಟ್ಯೂಟಿವ್ ಮೈಂಡ್, ಓವರ್ ಮೈಂಡ್, ಸೂಪರ್ ಮೈಂಡ್ ಅನ್ನು ದಾಟಿದ್ರು ಪೆದ್ದಣ್ಣವರು. ಆಧುನಿಕ ಗ್ರೇಟರ್ ಸೈಕಾಲಜಿ ಒಳಗಡೆ ಬರೋ ಶಬ್ದಗಳು ಅರವಿಂದರ ಭಾಷೆಯಲ್ಲಿ, ಆದರೆ ಪೆದ್ದಣ್ಣ ಅದು ಯಾವುದು ಓದಿರಲಿಲ್ಲ ಆ ಕಾಲದಲ್ಲಿ. ಅವರ ಸಾಲುಗಳು ಇವರ ಸಾಲುಗಳು ಹೇಗಿದಾವೆ ನೋಡಿ. ಎನ್ನ ಲಲವಾಟದಲ್ಲಿ ನಿನಗೆ ಕುಸುಮ ಪೂಜೆ, ಎನ್ನಂಗದಲ್ಲಿ ನಿನಗೆ ಮಜ್ಜನ. ಅಂದ್ರೆ ಈ ಶರೀರದಲ್ಲಿ ನೀನೇ ಇದ್ದೀಯಪ್ಪ, ನಿನಗಾಗಿ ಈ ಶರೀರ, ನಿನ್ನ ಆಡುಂಬಲ ಇದು, ಬ್ರಹ್ಮಪುರಿ ಇದು. ಶಿವನೇ ನಿನ್ನದೇ ಮೈ ಇದು, ನಿನ್ನ ಆನಂದಕ್ಕಾಗಿ ಸಮರ್ಪಣೆ ಅನ್ನುವಂಥ ಭಾವ. ಎನ್ನ ನೇತ್ರದಲ್ಲಿ ನಿನಗೆ ನಾನಾ ರೂಪ ವಿಚಿತ್ರ. ನೋಡಿದ್ದೆಲ್ಲದರಲ್ಲಿ ಅವನಿಗೆ ಈಶ್ವರನೇ ಕಾಣ್ತಾ ಇದ್ದ ಪೆದ್ದಣ್ಣನಿಗೆ. ನಾನು ನೀನು ಅದು ಇದು ಅನ್ನೋ ಭಿನ್ನ ಭೇದ ಭಾವ ಹೋಯಿತು. ಅಖಂಡೈಕನಾದ. ಅದನ್ನೇ ಲಿಂಗಲೀಯವಾಗೋದು ಅಂತ ಹೇಳಿ ಶರಣರ ಭಾಷೆ ಒಳಗಡೆ ಹೇಳ್ಕೋಬಹುದು ನಾವು. ಏನನ್ನ ನೋಡಿದ್ರು ಅಣು ರೇಣು ತೃಣ ಕೋಟಿ ಕೀಟ ಕೋಟಿ ಕೋಟಿ ಏನೆಲ್ಲ ಇದೆ. ಏನನ್ನ ಕೇಳಿದ್ರು ಶಿವನ, ಏನನ್ನ ನೋಡಿದ್ರು ಶಿವನ, ಏನನ್ನ ಮುಟ್ಟಿದ್ರು ಶಿವನ, ಏನನ್ನ ಮೂಸಿದ್ರು ಶಿವನ ಅನುಸಂಧಾನವಾಗಬೇಕು. ಅಂಥದ್ದೊಂದು ಆಗಿತ್ತು. ಅದನ್ನೇ ಸ್ವಸ್ವರೂಪ ಅಂತ ಹೇಳಿ. ಯಾವುದು ನನ್ನಲ್ಲಿ ನಿಹಿತವಾಗಿದೆಯೋ, ಯಾವುದು ಜಡದಲ್ಲಿ ನಿಹಿತವಾಗಿದೆಯೋ ಭೌತ ವಿಜ್ಞಾನದ ಪ್ರಕಾರ ಅದೆಲ್ಲವೂ ಕೂಡ ಚೇತನವೇ, ಕಾನ್ಶಿಯಸ್ನೆಸ್. ಅದನ್ನ ಮುಟ್ಟಿದ್ರು. ಮುಟ್ಟಿದವ್ರಿಗೆ ಯಾರನ್ನು ನೋಡಿದ್ರು ಏನನ್ನು ನೋಡಿದ್ರು ಭಿನ್ನ ಅಂತ ಅನ್ಸೋದಿಲ್ಲ. ನನ್ನಿಂದ ಅದು ಭಿನ್ನ ಅಂತ ಅನ್ಸೋದಿಲ್ಲ. ಅದು ನಾನು ಬೇರೆ ಬೇರೆ ಅಂತ ಅನ್ಸೋದೇ ಇಲ್ಲ. ಹಾಗಿದ್ದಾಗ ಬರುವಂತ ಸಾಲುಗಳಿವು. ನಿನ್ನ ಜಿಹ್ವೆಯಲ್ಲಿ ನಿನಗೆ ಷಡ್ರಸ ನೈವೇದ್ಯ. ಏನನ್ನ ನೋಡಿದ್ರು ಏನನ್ನ ತಿಂದ್ರು ಪ್ರಸಾದ, ಪ್ರಸಾದ ಭಾವ. ಒಳಗಡೆಗೆ ನೀವು ನೈವೇದ್ಯವಾಗಬೇಕು, ಹೊರಗಡೆಗೆ ಎಲ್ಲ ನೈವೇದ್ಯವೇ, ಎಲ್ಲವೂ ಅನ್ನವೇ. ಅನ್ನಮಯದೊಳಗಡೆಗೆ ಆನಂದಮಯವನ್ನ ಅರಸಬೇಕು ಅನುಷ್ಠಾನದ ಮೂಲಕ, ಸುಮ್ಮನೆ ಆಗುವಂಥದ್ದಲ್ಲ. ಸ್ಪರ್ಶನಗೈದು ನೆರೆದಿಪ್ಪೆಯಾಗಿ ಹೇಳ್ತಾರೆ. ಸ್ಪರ್ಶನಗೈದು ನೆರೆದಿಪ್ಪೆಯಾಗಿ ಅನ್ನೋ ಮಾತಿದೆಯಲ್ಲ, ಅವರು ಶಿವನನ್ನ ಸದಾಕಾಲ ತನ್ನ ಮನಸ್ಸಿನೊಳಗಡೆಗೆ ಇಟ್ಟಿದ್ರು. ಅವರ ಮನಸ್ಸನ್ನ ಶಿವ ಸ್ಪರ್ಶಿಸ್ತಾ ಇದ್ದ. ಆ ಶಿವನೇ ಅವರ ಮನಸ್ಸಿನ ಮೂಲಕ, ಇಂದ್ರಿಯಗಳ ಮೂಲಕ, ಇಂದ್ರಿಯಾರ್ಥದ ಕಡೆಗೆ ನೋಡ್ತಾ ಇದ್ದ. ರೂಪ, ರಸ, ಶಬ್ದ, ಗಂಧವೆಲ್ಲವೂ ಪರಮೇಶ್ವರನ ಮಾಯಾಶಕ್ತಿಯ ಸೃಜನ. ಸೊ ಹಾಗಾಗಿ ಪಾರ್ವತಿಯ ಹಿಂದೆಗಡೆಗೆ ಪರಮೇಶ್ವರನ ದರ್ಶನ. ಇದಾದಾಗ ಮಾತ್ರವೇ ನಮ್ಮೊಳಗಿನ ಇಮಾರ್ಟಾಲಿಟಿ ನಮಗೆ ಅನುಭವಕ್ಕೆ ಬರುವಂಥದ್ದು. ಎಲ್ಲಿ ಅರವಿಂದರು, ಎಲ್ಲಿಯ ಪೆದ್ದಣ್ಣ. ಅಂತಹ ಶಿಷ್ಯನನ್ನು ತಯಾರು ಮಾಡೋದಲ್ಲ ಗುರು. ಗುರುಲಿಂಗ ದೇವರು, ಅವ್ರ ಮಹಿಮೆ ಎಂಥದ್ದಿರ್ಬೋದು. ಅವರು ಯಾರ ಜೊತೆ ಬೆರೆದಿದ್ರು? ಅಲ್ಲಮ್ಮರ ಜೊತೆ ಬೆರ್ತಿದ್ರು, ಬಸವಣ್ಣನವ್ರ ಜೊತೆ ಬೆರ್ತಿದ್ರು, ಅಕ್ಕಮಹಾದೇವಿಯವ್ರ ಜೊತೆ ಬೆರ್ತಿದ್ರು. ಬುದ್ಧಿ ದಣಿವನ್ನಗಂ ಸಿದ್ಧಿಧಾಂ ಸಂದಿಗ್ಧಮೈಸೆ. ಮತಿಯ ಅನುಮತಿಯ ಸಾಧನೆಗೆ ಅಗ್ನಿ ಸೋಪಾನ. ನಮ್ಮ ಮತಿ ನಮಗೆ ಅನುಮತಿ ಕೊಡಬೇಕು, ಮುಂದಕ್ಕೆ ಹೋಗು, ಇಷ್ಟೇ ಅಲ್ಲ ಇರೋದು ಅಂತ ಹೇಳಿ. ಆ ಅನುಮತಿ ನಮಗೆ ಕೊಡೋದಕ್ಕೆ ಅಡ್ಡಿ ಆಗಿರೋದೇ ಅಹಂಕಾರ. ತಿಳಿದು ಬಿಡ್ತದೆ. ಈಗೋ ವಾಸ್ ದ ಬಾರ್ ಅಂಡ್ ಈಸ್ ದಿ ಹೆಲ್ಪರ್. ಅಹಂ ನಿರಸನವಾದ ತಕ್ಷಣವೇ ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಚಿತ್ತ, ಅಹಂಕಾರಗಳೆಲ್ಲ ಊರ್ಧ್ವಮುಖ ಯಾತ್ರೆಗೆ ತೊಡಗಿಬಿಡ್ತಾರೆ. ಅಥವಾ ಊರ್ಧ್ವಮುಖದಿಂದ ಇಳಿದು ಬರ್ತಕ್ಕಂಥ ಸಚ್ಚಿದಾನಂದನ ಶಕ್ತಿಯನ್ನು ಸ್ವೀಕರಿಸ್ತಕ್ಕಂಥ ಉಪಕರಣಗಳಾಗಿ ಹೋಗ್ತದೆ. ಇದನ್ನು ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿ ನಾವು ಭಾವಿಸಬೇಕು. ಗುರು ಜಸ್ಟ್ ಆಶೀರ್ವಾದ ಮಾಡಿದ್ರೆ ಸಾಕು. ಶಿಷ್ಯನಿಗೆ ಶುದ್ಧಿ ಆದರೆ ಮುಗಿತು. ಇನ್ನು ಸಾಧನೆಗೆ ಅವನಿನ್ನೇನನ್ನೂ ಹುಡುಕ್ಬೇಕಾಗಿಲ್ಲ ಜಗತ್ತೊಳಗಡೆಗೆ. ಯಾಕಂದ್ರೆ ಗುರು ಅಂದರೆ ಅದೊಂದು ಅದ್ಭುತವಾದ ಶಕ್ತಿ, ಪರಮಾತ್ಮನ ಪ್ರತಿರೂಪ. ಹಾಗೆ ಶರಣಾದ ಪೆದ್ದಣ್ಣ ಹೇಳ್ತಾರೆ, ಸ್ವಸ್ವರೂಪದ ಉತ್ತುಂಗ ಶೃಂಗದಲ್ಲಿ ನೆಲೆ ನಿಂತು ಹೇಳೋ ಮಾತು, ಪರಿಪೂರ್ಣತೆ ಕಾದು ನಿಂತಿತ್ತಲ್ಲ ಅದನ್ನು ಪಡೆದ ನಂತರದಲ್ಲಿ ಹೇಳಿದ ಮಾತು. ಏನು ಹೇಳ್ತಾರೆ? ಅಮೃತಕ್ಕೆ ಹಸಿವುಂಟೆ, ಜಲಕ್ಕೆ ತೃಷೆಯುಂಟೆ, ಮಹಾಘನ ಪುರುಷಂಗೆ ವಿಷಯ ಉಂಟೆ. ಅನ್ನಮಯ, ಪ್ರಾಣಮಯ, ಮನೋಮಯ ವಾಂಛೆಗಳನ್ನು ದಾಟಿದವನಿಗಾಗುವಂಥ ಅನುಭೂತಿ ಇದು. ನನಗದು ಬೇಕು, ನನಗೆ ಇದು ಬೇಕು, ನನಗೆ ಆ ಸ್ಥಾನ ಬೇಕು, ಈ ಸ್ಥಾನ ಬೇಕು, ಆ ಪದವಿ ಬೇಕು, ಈ ಪದವಿ ಬೇಕು. ಇದೆಲ್ಲನೂ ಅನ್ನಮಯ, ಪ್ರಾಣಮಯ, ಮನೋಮಯದ ವಾಂಛೆಗಳು. ದಾಟಬೇಕು. ದಾಟದವನಿಗೆ ಅಮೃತತ್ವದ ಅನುಭೂತಿ. ಹಸಿವು ಇಲ್ಲ, ತೃಷೆ ಇಲ್ಲ, ನೀರಡಿಕೆ ಇಲ್ಲ, ಕಾಮವೆಲ್ಲವೂ ಶಿವಕಾಮ. ಎಲ್ಲ ಅನ್ನಮಯದ ಕಾಮಗಳೆಲ್ಲ ಶಿವಕಾಮವಾಗಿ ರೂಪಾಂತರ. ದಟ್ ಈಸ್ ಕಾಲ್ಡ್ ಟ್ರಾನ್ಸ್ಫಾರ್ಮೇಶನ್. ಪ್ರಸಾದಕಾಯ
ಈ ಥರದ್ದೆಲ್ಲ ನಾವು ಶಬ್ದಗಳನ್ನು ನೋಡ್ತೀವಿ. ಅದು ಸುಮ್ಮನೆ ಹೇಳಿದ್ದಲ್ಲ. ಅದು ಅಲ್ಲವರು ಹೇಳ್ತಾರೆ, ಅಗ್ನಿಯ ಸುಡುವಲ್ಲಿ, ಉದಕವ ತೊಳೆವಲ್ಲಿ, ವಾಯುವ ಮೆಟ್ಟಿ ಆಕಾಶವ ಹಿಡಿಯುವಲ್ಲಿ, ಕದಳಿಯ ವನವ ನಿನ್ನೊಳಗೆ ನೀನು ಹುಡುಕಿ ನೋಡಿದ್ರೆ ಗುಹೇಶ್ವರ ಕಲ್ಪಿತವಲ್ಲ ನಿಲ್ಲಿರೋ. ಸುಮ್ಮನೆ ಹೇಳಿದ್ದಲ್ಲ ಕಣೋ, ಅನುಭವಿಸಿ ಹೇಳಿದ್ದು ಅಂತ ಅಲ್ಲವರು ಹೇಳ್ತಾ ಇದ್ದಾರೆ. ನಿಜ, ಅದು ನಿನ್ನೊಳಗಡೆಗೆ ಇದ್ದಾನೆ ಪರಮೇಶ್ವರ. ಅದಕ್ಕೆ ಏನು ಪ್ರಾಬ್ಲಮ್ ಆಗಿದೆ? ಮದ ಮತ್ಸರ ಪದಕುಳಿ ಬೇಡ. ಇವೇ ಹೇಳ್ತಾರೆ, ಮದ ಮತ್ಸರ ಬೇಡ, ಪದಕುಳಿ ಬೇಡ. ಇವಿಷ್ಟೇ ಅವರು ಸಾಧನೆಗೆ ಹೇಳುವಂಥದ್ದು. ಮದ ಮತ್ಸರಗಳೆರಡು ಹೋಗ್ಬಿಟ್ರೆ ಮತ್ತಿನ್ನೇನು ಅಡ್ಡಿ ಇದೆ? ಸೊ ಹೀಗೆ ಅದನ್ನ ಸದ್ಗುರು ಕಾರುಣ್ಯವ ಪಡೆದು ಲಿಂಗಾರ್ಚನೆಯ ಮಾಡುವ ಮಹಾಶರಣರಿಗೆ ಅದು ಸ್ವಯಂಭೂ ಸಹಜ ಸ್ವಭಾವ. ನಮ್ಮ ಒಳಗಡೆಗೆ ಸ್ವಯಂಭೂ ತತ್ವ ಇದ್ದಾಗ ಮಾತ್ರವೇ ಅದನ್ನು ನಾವು ನೋಡಲಿಕ್ಕೆ ಸಾಧ್ಯ, ಅನುಭವಿಸ್ಲಿಕ್ಕೆ ಸಾಧ್ಯ. ಯಾವುದು ನನ್ನಲ್ಲಿ ಇಲ್ಲವೋ ಅದನ್ನು ಅನುಭವಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನಲ್ಲಿ ಮಹಾಘನ ಅಖಂಡೈಕ ಅಂತೇಳಿ ಯಾವುದಾದ್ರು ಒಂದು ತತ್ವ ಇದ್ರೆ ಈ ಜಗತ್ತಲ್ಲಿ ನಡೆಸ್ತಾ ಇರೋದು ಇದ್ದಾಗ ಮಾತ್ರ ನನ್ನೊಳಗಡೆಗೆ ಅನುಭೂತಿಗೆ ಅವಶ್ಯ ಸಿಕ್ಕುತ್ತದೆ. ಅದಿದೆ. ಮಾನವ ಶರೀರ ಸುಮ್ಮನೆ ಬಂದದ್ದಲ್ಲ, ಪ್ರಕೃತಿ ಅತ್ಯಂತ ಪ್ರಯಾಸದಿಂದ ನಿರ್ಮಿಸಿರುವಂಥದ್ದು. ವಿಶ್ವ ಮತ್ತು ವಿಶ್ವಾಂತರಿಕ್ಷದ ಎಲ್ಲ ಸ್ಥಾನಗಳನ್ನ, ಸ್ಥಳಗಳನ್ನ, ಶಕ್ತಿಗಳನ್ನ ತನ್ನೊಳಗಡೆಗೆ ಆವಾಹಿಸಿಕೊಳ್ಳುವ ಶಕ್ತಿ ಧಾರೆ ನಮ್ಮೊಳಗಡೆಗೆ ನಾವು ಒಪ್ಪಿಗೆ ಕೊಟ್ಟರೆ ಇಳೀತದೆ, ಇಲ್ಲದಿದ್ದರೆ ಇಲ್ಲ. ಹೇಳ್ತಾರೆ ಮುಂದೆ ನೋಡಿ, ಓನ್ಲಿ ದ ಇಮಾರ್ಟಲ್ಸ್ ಆನ್ ದ ಡೆತ್ಲೆಸ್ ಹೈಟ್ಸ್ ಡ್ವೆಲ್ಲಿಂಗ್ ಬಿಯಾಂಡ್ ದ ವಾಕ್ಸ್ ಆಫ್ ಟೈಮ್ ಅಂಡ್ ಸ್ಪೇಸ್, masters of living, free from bonds of thought, who are oversees the fate and chance and will, and expert of the theorem of world need. As lightning leaps, as thunder sweeps, they pass. ಅನ್ನಮಯ ಪ್ರಾಣಮಯ ಮನೋಮಯವನ್ನು ದಾಟಿದವರು ಹೇಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಮಿಂಚು ಯಾವ ಅಡ್ಡಿಯನ್ನು ಕೇಳೋದಿಲ್ವೋ, ಸ್ಪರ್ಶಿಸಿ ಸುಮ್ಮನೆ ಹೋಗ್ತಾ ಇರುತ್ತೋ ಹಾಗೆ ಹೊಟ್ಟಾಗ್ತಾರೆ ಅವರು. ಲೈಟ್ನಿಂಗ್ ಲೀಪ್ಸ್, ಥಂಡರ್ ಸ್ವೀಪ್ಸ್, ದೇ ಪಾಸ್. ಹಾಗಿರ್ತಾರೆ ಮಹಾಮಹಿಮರು. In matter shall be lit the spirit's glow. In body and body kindled the sacred birth. Night shall awake to the anthem of stars. The days come, a happy pilgrim march. A few shall see what none yet understands. God shall grope while the wise man talk and sleep. ಅರವಿಂದ್ರ ಮಾತುಗಳು. ಹಿಂದಿನ ಪೆದ್ದಣ್ಣನವ್ರ ಮಾತುಗಳು ನೋಡಿ. ಹಸಿವುಂಟೆ ಅಮೃತಕ್ಕೆ, ಜಲಕ್ಕೆ ತೃಷೆಯುಂಟೆ, ಮಹಾಗಣ ಪುರುಷನಿಗೆ ವಿಷಯವುಂಟೆ, ಸದ್ಗುರು ಕಾರುಣ್ಯವ ಪಡೆದು ಲಿಂಗಾರ್ಚನೆಯ ಮಾಡುವ ಮಹಾಶರಣನಿಗೆ ಸ್ವಯಂಭೂ ಸಹಜ ಸ್ವಭಾವ, ಇನ್ನೂ ತೃಪ್ತಿ ಆಪ್ಯಾಯನ ಮುಕ್ತಿ ಅರಸಲುಂಟೆ ಶರಣ, ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಮಾನವನಲ್ಲಿ ಬೀಜ ರೂಪದಲ್ಲಿ ಸುಪ್ತವಾಗಿ ಸರ್ವ ಮಹತ್ವವೂ ಅಡಗಿದೆ. ಗುರುಕೃಪಾ ರೂಪದ ದೈವೇಚ್ಛೆಯ ಫಲ ಅವನಿಗೆ ಸಿಕ್ಕರೆ ಸಂಪೂರ್ಣವಾಗಿ ಅವನ ಜನ್ಮಾಂತರಗಳ ಪಾಪ ಪುಣ್ಯ ಇತ್ಯಾದಿ ವಿಶೇಷಗಳ ತೊಂಡು ತೊಳಸುವಲ್ಲಿ ಬಂಡೆ ಚಪ್ಪಡಿ ಇರಲಿ ಅವನ ಮೈ ಮೇಲೆ, ಅವನ ಜೀವದ ಮೇಲೆ, ಆದರೆ ಅದೆಲ್ಲ ಮುಗಿಲುಗೈದು ಬಿಡ್ತಾನೆ. ಗುರುಕೃಪೆ ಒಂದು ಸಿಕ್ಕರೆ ಸಾಕು. ಪ್ರಕಟವಾಗುತ್ತೆ ಈಶತ್ತು ಮನುಷ್ಯನ ಶರೀರದೊಳಗಡೆಗೆ. ಮಂಗಳಮಯ ಲಿಂಗದ ಸಂಗಿಯಾದ ಮಹಾಲಿಂಗದ ಪ್ರಸಂಗಿಯಾದ ಈ ಉರಿಲಿಂಗ ಪೆದ್ದಿಯ ಅಂಗನೇ ನನಗೆ ಮಂಗಳ ತರಂಗ ಅಂದಿದ್ದಾನೆ ಅವನ ಗುರು ಉರಿಲಿಂಗ ದೇವರು. ಯಾರ ಹೃದಯದೊಳಗಡೆಗೆ ಪರಮೇಶ್ವರನ ಧ್ಯಾನ ನಡೀತಾ ಇರ್ತದೋ ಆ ಹೃದಯ ದೇವಸ್ಥಾನ ಅಂತ. ಉರಿಲಿಂಗ ಪೆದ್ದಿಯ ಒಳಗಡೆಗೆ ನಿರಂತರವಾಗಿ ಗುರುಸ್ಮರಣೆ, ಈಶ್ವರನ ಅನುಭೂತಿ ಯಾವಾಗಲೂ ನಡೀತಾ ಇದ್ದಾದ್ರಿಂದ ಅದು ದೇಹ ಅಲ್ಲ, ದೇವಾಲಯ, ನಡೆದಾಡುವ ದೇವಾಲಯ ಆಗಿತ್ತು. ಇದು ಗುರುವಿನ ಕೃಪೆ. ಗುರುವಿಗೆ ಶಿಷ್ಯ, ಶಿಷ್ಯನಿಗೆ ಗುರು ಸಿಗುವಂಥದ್ದು ಸುಲಭ ಅಲ್ಲ. ಅದಕ್ಕೆ ಶಿವನ ಕೃಪೆ ಆಗಬೇಕು. ಅದಾಗಿತ್ತು ಪೆದ್ದಣ್ಣನಿಗೆ. ಶಿವನಿಚ್ಛೆ, ಅದಕ್ಕೆ ಅನುಗುಣವಾದ ಕಾಳವೆ ಅಂತ ಅದ್ಭುತವಾದ ಮಡದಿ, ಆದ್ಯಾಶಕ್ತಿ ಆತನ ಹೆಂಡತಿಯಾಗಿ ಕೈ ಹಿಡಿದು ಮುನ್ನಡೆಸಲಿಕ್ಕಾಗಿ ಬಂದಿದ್ಲು. ಭೂಮಿ ತಾನಾದರೂ ಅಲ್ಪೆ ತಾನೆನ್ನುವವನು. ಅವನ ಸಾಮಾನ್ಯ ಹೆಂಡತಿಯಾಗಿ ಅವನ ಜೊತೆ ಒಳಗಡೆ ಇದ್ದು ಸಾಮಾನ್ಯ ಹೆಣ್ಣಾಗ್ಲಿಲ್ಲ ಅವಳು. ಆತ್ಮದರ್ಶನಕ್ಕೆ ಕೆರೆದ ಅದ್ಭುತ
ಹೆಣ್ಣಾದ್ಲು, ಆಕೆಯು ವಚನಗಳನ್ನು ಬರೆದಿದ್ದಾರೆ. ಯಾರಿಗುಂಟು ಯಾರಿಗಿಲ್ಲ ಅಂಥದ್ದೊಂದು ಕೃಪೆ. ಆದ್ದರಿಂದ ಪೆದ್ದಣ್ಣನ ಭಾಗ್ಯವೇ ಹೆಚ್ಚಿಸಿದ ಅಂತ ಜಗನ್ಮಾತೆಯನ್ನ ನಾವು ನಮ್ಮೊಳಗಡೆಗೆ, ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ಹೆಣ್ಣಿನೊಳಗಡೆಗೆ ಅರಸಬೇಕು. ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿ ಹೇಳ್ತಾರೆ, ಹೆಣ್ಣು ಮಾಯೆಯಲ್ಲ ಅಂತ ಹೇಳಿ. ಅದರಿಂದ ನಾವು ಕೂಡ ನಮ್ಮೊಳಗಡೆಗೆ, ನಮ್ಮ ಸುತ್ತಮುತ್ತ ಇರೋ ಪ್ರಕೃತಿ ಒಳಗಡೆಗೆ ಪರಮೇಶ್ವರನನ್ನು ಕಾಣುವಂಥದ್ದೊಂದು ಶುದ್ಧಿಯನ್ನ, ಬುದ್ಧಿಯನ್ನು ನಾವು ನಮ್ಮೊಳಗಡೆಗೆ ತಂದುಕೊಳ್ಬೇಕು. ಅಂತಹ ದಿವ್ಯ ಚೇತನದ ಒತ್ತಾಸೆಯಿಂದ ಪೆದ್ದಣ್ಣ ಅಮರನಾದ, ಲಿಂಗಲೀಲಾ ತರಂಗ ಸ್ವರೂಪಿಯಾದ, ಭಕ್ತಿ, ಜ್ಞಾನ, ಭಗವದ್ ಅನುಭೂತಿ, ಆಧ್ಯಾತ್ಮಿಕ ಉನ್ನತಿ ಇವು ಸಾಮಾನ್ಯರು, ಅನಾಮಧೇಯರು ಸಾಧಿಸಬಹುದಾದ ತತ್ವಗಳು. ಇದನ್ನ ನಾನು ಹೇಳಬಾರದು, ಯಾಕೆಂತಂದ್ರೆ ಎಲ್ಲರೂ ಹೇಳಿ ಹೇಳಿ ಸಾಕಾಗೋಗಿದೆ. ಅದು ಲಿಂಗಭೇದ, ವರ್ಗಭೇದ, ಆ ಭೇದ, ಈ ಭೇದ ಯಾವುದು ಅಡ್ಡಿಯೇ ಇಲ್ಲ ಶರಣನಾದವರಿಗೆ. ಅದನ್ನ ಮಾತು ಆಡೋದಲ್ಲ, ಸ್ಮರಿಸೋದು ಅಲ್ಲ. ಜಾತಿಯನ್ನ ಬಾಯಿನಲ್ಲಿ ಹೇಳಬಾರ್ದು, ಜಾತಿಯನ್ನ ಬಾಯಿನಲ್ಲಿ ಕೇಳಬಾರ್ದು. ಈ ಸಂಕಲ್ಪ ಒಂದ್ಸಾರಿ ಮಾಡಿದ್ಮೇಲೆ ಮುಗೀತು. ಎದುರಿಗೆ ಬಂದವನು ಶಿವಸ್ವರೂಪಿನೇ, ಲಿಂಗ ಸ್ವರೂಪಿನೇ. ಹಾಗೆ ಆಧ್ಯಾತ್ಮಿಕ ಉನ್ನತಿಗೆ ಬರಲಿಕ್ಕೆ ಸಂಕಲ್ಪ ಮಾಡೋಣ. ಸಾಧಕರಾಗಿ, ಶರಣರಾಗಿ, ಸಿದ್ಧರಾಗಿ, ಕಾಯಕ ತತ್ವಬೋಧೆ ಹೊಂದಿದ ಶರಣರು ಪ್ರಪತ್ತಿ ಮತ್ತು ಸಮತೆ ಸಮರ್ಪಣೆಗಳಿಂದ, ಇವು ಮೂರು ನಮಗೆ ಇಲ್ಲ, ಪಡ್ಕೊಳ್ಳೋದಕ್ಕಾಗಿ ಸಾಧನೆ ಮಾಡಬೇಕಾಗುತ್ತೆ. ಪ್ರಪತ್ತಿ, ಸಮರ್ಪಣೆ ಸುಲಭ ಅಲ್ಲ. ಅದು ಸಮರ್ಪಣೆ ಆದವನಿಗೆ ಮತ್ತೆ ಕೇಳಲಿಕ್ಕೆ ಏನೂ ಇಲ್ಲ. ಮಾಮೇಕಂ ಶರಣಂ ವ್ರಜ ಅನ್ಯಥಾ ಶರಣಂ ನಾಸ್ತಿ ಅಂತ ಹೇಳಿ ಕೃಷ್ಣ ಹೇಳ್ದ. ಒನ್ ಹ್ಯಾಸ್ ಚೂಸನ್ ದ ಡಿವೈನ್ ಹ್ಯಾಸ್ ಬೀನ್ ಚೂಸನ್ ಬೈ ದಿ ಡಿವೈನ್ ಅಂತ ಹೇಳಿ ಅರವಿಂದರು ಹೇಳಿದ್ರು. ನಾನು ಅಳಿಯುವ ಪಥಮೇ ನೀನ್ ಇಳಿಯುವ ರಥಂ ಅಂದ್ರು ಕುವೆಂಪು. ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ ಅಂದ್ರು ಬಸವಣ್ಣವರು. ಅಂಥದ್ದೊಂದು ಸಮರ್ಪಣೆ ಮತ್ತು ಪ್ರಪತ್ತಿ, ಶರಣಾಗತಿ ಇದ್ದವನಿಗೆ ಸದಾಕಾಲ ಸ್ಮರಣೆಯಲ್ಲಿರಬೇಕು. ದಿವ್ಯವಾದ ಭಾವಗಳು, ಭವ್ಯವಾದ ಆಲೋಚನೆಗಳು, ಮಹತ್ತರವಾದ ಶಕ್ತಿಯನ್ನು ಒಳಗಡೆಗೆ ತರ್ತಕ್ಕಂಥ ವಿನ್ಯಾಸಗಳು, ಪ್ರಿನ್ಸಿಪಲ್ಸ್ ಅಂತ ಹೇಳ್ತಾರೆ. ಇದನ್ನು ಆಲಿಸ್ತಕ್ಕಂಥದ್ದೇನಿದೆ, ಇದು ಪುಣ್ಯ ವಿಶೇಷ ಇದ್ರೆ ಮಾತ್ರ ಸಾಧ್ಯ. ತುಮಕೂರಿನಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಇದೊಂದು ಅದ್ಭುತವಾದ ಹವರ್ ಆಫ್ ಗಾಡ್, ದೇವ ಮುಹೂರ್ತ. ಏನಾದರೂ ಕಿವಿ ಒಳಗಡೆಗೆ ಇಳಿದು ಅದರೊಳಗಡೆ ನೇರವಾಗಿ ಹೃದಯಕ್ಕೆ ಇಳಿದು ಬಿಟ್ರೆ ಮತ್ತಿನ್ನ ಆತನಿಗೆ ಇನ್ಯಾವ ಅಡ್ಡಿ ಆತಂಕಗಳು ಇಲ್ಲ. ಯಾವ ಶಕ್ತಿಯು ಅವನನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಉದ್ಧಾರದಿಂದ. ಮೆದುಳೊಳಗಡೆ ಇಳಿದು ನಿಂತರೆ ಸಮಸ್ಯೆ ಆಗುತ್ತೆ. ಹೃದಯಕ್ಕೆ ಇಳಿದು ಬಿಡಬೇಕು. ಇಂಥದ್ದೊಂದು ಚರಿತಾಮೃತವನ್ನ ದಾಸೋಹ ರೂಪದಲ್ಲಿ ಪರಮ ಪೂಜ್ಯರು ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಮಗೆ ತುಮಕೂರಿಗರಿಗೆ. ಅಂದ್ರೆ ಅದೊಂದು ನಮ್ಮ ಪುಣ್ಯ ವಿಶೇಷ. ಈ ಶ್ರೀಮಠದ ಸುಂದರ ಸನ್ನಿಧಾನದಲ್ಲಿ ಮಹಾಮಹಿಮರು ನಡೆದು ಓಡಾಡಿರ್ತಕ್ಕಂಥ ಈ ಪವಿತ್ರ ಭೂಮಿಯ ಒಳಗಡೆಗೆ ನಾವು ಕಾಲಿಡುವಾಗಲೂ ಕೂಡ ಭಕ್ತಿಪೂರ್ವಕವಾಗಿ ಹೆಜ್ಜೆಯನ್ನು ಎತ್ತಿಡಬೇಕಾಗಿದೆ. ತುಳಿಯೋದಲ್ಲ, ಮೆಲ್ಲ ನಿಡು ಅಂತ ಹೇಳ್ಬೇಕಾಗಿತ್ತು ನಮ್ಮ ಶರೀರಕ್ಕೆ. ನಿಧಾನವಾಗಿ ನಡಿಯಪ್ಪ, ಇಲ್ಲಿ ಮಹಾಮಹಿಮರು ಓಡಾಡಿರೋ ಜಾಗ, ತುಳಿಬೇಡ ಅಂತ. ಅಂಥದ್ದೊಂದು ಭಾವ ಇರೋದು. ಈ ಸ್ವಾಮೀಜಿಯವರ ದಾರ್ಶನಿಕ ದೃಷ್ಟಿಯ ಪರಿಣಾಮ ಇಂಥದ್ದೊಂದು ಕಾರ್ಯಕ್ರಮ. ಆಲಿಸಿದ ಎಲ್ಲರಿಗೂ ಈ ಕಥನ ಕೃತಿಗಳು ಆಶೆ, ಧೈರ್ಯ, ಆತ್ಮಗೌರವ ದಯಪಾಲಿಸ್ತವೆ. ಅನುಮಾನವೇ ಇಲ್ಲ. ನಾವು ಹೀಗಾಗಬಹುದು, ನಾವು ಇದನ್ನು ಸಾಧಿಸಬಹುದು, ನಾವು ಇದನ್ನು ಪಡೆಯಬಹುದು ಅನ್ನುವಂಥ ಆಸೆ ಬರುತ್ತೆ. ಬರಬೇಕು. ಅಂಥದ್ದೊಂದು ಆಸೆ ಬಂದ್ರೆ ಸಾಕು, ಆಸ್ಪಿರೇಷನ್ ಆಗುತ್ತೆ. ಶ್ರೀಯುಕ್ತರಾಗಿ ಗುರುಕಾರುಣ್ಯದಿಂದ ಆತ್ಮಶ್ರೀಗೆ ಸಂಪನ್ನರಾಗಬಹುದು, ಆತ್ಮಶ್ರೀಯನ್ನ ಪಡೆದು ಶ್ರೀಮಂತರಾಗಬಹುದು. ಇನ್ನೆಲ್ಲ ಶ್ರೀಗಳು ಆತ್ಮಶ್ರೀ ಇಲ್ಲದೆ ಹೋದರೆ ಶೋಭಿಸಲ್ಲ. ಆತ್ಮಶ್ರೀಯುಕ್ತವಾದದ್ದು ಎಲ್ಲವೂ ಶೋಭಿಸ್ತದೆ. ಅದಕ್ಕೆ ಇದು ವೇದಿಕೆ, ಅದಕ್ಕೆ ಇದು ಒಂದು ಸ್ಥಳ ಅಂತ ಹೇಳಿ ಭಾವಿಸ್ತಾ ಮೌಢ್ಯ ದೂರರಾಗೋಣ, ಶಿವಕಾರುಣ್ಯ ಹೊಂದೋಣ, ಪುಣ್ಯಜೀವಿಗಳ ಮಂಗಳ ಸಂಘದಲ್ಲಿ ಇರೋಣ, ಭಗವತ್ ಪ್ರೀತಿಗೆ ಭಾಜನರಾಗೋಣ, ಸರ್ವ ಸಮಾನತೆಯ ಭಾವದಿಂದ ನಮ್ಮ ಮುಂದಿನ ಪ್ರತಿ ಕ್ಷಣದ ಬದುಕನ್ನು ಸಾಗಿಸೋಣ. ಯಾಕಪ್ಪ ಅಂದ್ರೆ ಪರಿಣಾಮ ಕ್ರಮದಲ್ಲಿ ಶತಶತಮಾನಗಳಿಂದ ಮಾನವನ ವಿಕಾಸದ ಮೂಲಕವೇ ಪ್ರಕೃತಿ ತನ್ನ ಕಾರ್ಯವನ್ನು ಸಾಧಿಸಬೇಕಾದ ಅನಿವಾರ್ಯತೆ ಇದೆ. ಅದು ಹಾಗಾಗಿ ಆಗಾಗ ಬಸವಣ್ಣನಂತ ಮಹಾನುಭಾವರನ್ನ ತರ್ತಾ ಇದೆ. ಅದು ವಿಶ್ವಶಕ್ತಿ ಮತ್ತೆ 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 ರೂಪಾಂತರಿಸ್ತಾ ಇದೆ. ಅದು ಅಸುರಿ ಶಕ್ತಿಗಳನ್ನ ದೈವಿ ಶಕ್ತಿಗಳನ್ನಾಗಿ ರೂಪಾಂತರಿಸುವಂಥದ್ದು ಕಡಿಮೆ ಸಾಧನೆ ಅಲ್ಲ, ಅದು ಕಷ್ಟದ ಕೆಲಸ. ಅದು ಅಂಥದ್ದು ಬಸವಣ್ಣಂಥವರು ಕಾಲದೊಳಗಡೆ ಬಂದು ಹೋಗಿದ್ದಾರೆ ಅಂತ ಅಂದ್ರೆ ಯಾವುದೋ ಒಂದು ಶಕ್ತಿ ಎಲ್ಲವನ್ನು ನೋಡ್ತಾ ಇದೆ. ಯಾವಾಗ ಎಲ್ಲೆಲ್ಲಿ ಹೇಗೆ ಯಾವುದನ್ನ ನಾನು ತರಬೇಕು, ಅದು ಮನುಷ್ಯ ರೂಪದಲ್ಲೇ ತರಬೇಕಾಗಿದೆ. ಅದು ಅನಿವಾರ್ಯತೆ. ಅದು
ವ್ಯಷ್ಟಿ ಸಿದ್ಧಿ ಅಂತ ಕರೀತಾರೆ. ವ್ಯಷ್ಟಿ ಸಿದ್ಧಿಯಾಗದ ಹೊರತು ವ್ಯಷ್ಟಿ ಸಿದ್ಧಿಯಾದ ಮೇಲೆ ಅವನು ಅಹಂ ನಿರಸನ ಹೊಂದಿ ಸಮಷ್ಟಿ ಸಿದ್ಧಿಗಾಗಿ ದುಡಿಯಬೇಕು. ತನ್ನನ್ನು ಸಂಪೂರ್ಣವಾಗಿ ನಿವೇದಿಸಿ ಬಿಡಬೇಕು. ಇಲ್ಲದೆ ಹೋದ್ರೆ ಸಮಷ್ಟಿ ಸಿದ್ಧಿ ಆಗೋದಿಲ್ಲ. ತಾನೊಬ್ಬ ಉದ್ಧಾರ ಆದ್ರೆ ಸಾಕು ಅಂತಿದ್ರೆ ಅರವಿಂದ್ರು 40 ವರ್ಷ ಸ್ಥಾಣುವೃತ್ತಿಯಾಗಿರ್ಬೇಕಾದ ಅವಶ್ಯಕತೆ ಇರಲಿಲ್ಲ. ತಾನೊಬ್ಬ ಸಿದ್ಧಿ ಆದ್ರೆ ಸಾಕಾಗಿದ್ದು. ರಮಣರು ಅವರ ಸಾಧನೆ ಆತ್ಮ ಸಾಕ್ಷಾತ್ಕಾರದಲ್ಲಿ ಸುಮ್ಮನಾಗ್ಬೋದಾಗಿತ್ತು. ರಾಮಕೃಷ್ಣರು ವಿವೇಕಾನಂದರನ್ನ ಹರಿಸಿ ಖಂಡಾಂತರ ಯಾತ್ರೆಗೆ ಅವರನ್ನು ಆಶೀರ್ವದಿಸ್ತಿರ್ಲಿಲ್ಲ. ನನಗೆ ಆತ್ಮಸಿದ್ಧಿ ಆಯ್ತಲ್ಲ ಸಾಕು ಅಂತ ಹೇಳಿ. ಗುರು ಹಾಗಿರೋ ಹಾಗಿಲ್ಲ. ಪೂರ್ಣಮಂ ಕೊಡದೆ ಪೂರ್ಣಮಂ ಪಡೆಯುವುದು ಅಸಾಧ್ಯ. ಅದು ಕಾರಣ ಮೊದಲು ನಾವು ಯೋಗ್ಯರಾಗಬೇಕು, ಸಿದ್ಧಿ ಪಡೆಯಬೇಕು, ವ್ಯಷ್ಟಿ ಸಿದ್ಧಿ. ನಂತರದಲ್ಲಿ ಅಹಂ ಮತ್ತು ಮಮವನ್ನ ಸಂಪೂರ್ಣ ವಿಸರ್ಜಿಸಿ ಸಮಷ್ಟಿ ಸಿದ್ಧಿಗಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಬೇಕು, ನಿವೇದಿಸಿಕೊಳ್ಳಬೇಕು. ಗುರುವಿನ ಅಡಿದಾವರಿನಲ್ಲಿ ಇಂಥದ್ದೊಂದು ಸನ್ನಿವೇಶಗಳಲ್ಲಿ ಅವಕಾಶ ಸಿಕ್ಕಾಗೆಲ್ಲ ಸೇವೆ ಅಂತ ಹೇಳಿ ಪೂರ್ಣ ಸಮರ್ಪಣಾ ಭಾವದೊಳಗೆ ದುಡಿಬೇಕು. ಬಳಿಕ ಸಮಷ್ಟಿಯ ಉದ್ಧಾರಕ್ಕೆ ನಾವು ಹೆಗಲು ಕೊಟ್ಟು ನಮ್ಮ ಬದುಕನ್ನು ಬದುಕಬೇಕು. ಅಂತಹ ಲೋಕ ಸಂಗ್ರಹ ಕಾರ್ಯದಲ್ಲಿ ನಾವೆಲ್ಲ ನಿರತರಾಗೋಣ, ಅದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ಇಂಥದ್ದೊಂದು ಸುಂದರ ಅವಕಾಶಕ್ಕಾಗಿ ನಾನು ನನ್ನ ಹೃದಯ ಪೂರ್ವಕವಾದಂಥ ಹಣೆ ಮಾಡಿದು ನಮಿಸಿ ನನ್ನ ಮಾತುಗಳನ್ನು ಆಡಲಿಕ್ಕೆ ಮುಂಚೆ ಮುಗಿಸಲಿಕ್ಕೆ ಮುಂಚೆ ಒಂದು 4 ಮಾತುಗಳನ್ನು ಹೇಳ್ಬಿಡ್ತೀನಿ. ಲೋಕಗುರು ಕೃಪೆ ಇರಲಿ, ಲೋಕಕವಿ ಕೃಪೆ ಬರಲಿ, ಲೋಕ ಹೃದಯದ ಬಯಕೆ ಆಶೀರ್ವಾದವೈತರಲಿ, ಮಣಿದಿರಲಿ ಮುಡಿ, ಮುಗಿದಿರಲಿ ಕೈ, ಮತ್ತೆ ಮಡಿಯಾಗಿರಲಿ ಬಾಳ್ವೆ, ಜಯಿಸುಗೆ ರಸ ತಪಸ್ಸೆ, ದೊರೆಕೊಳ್ಳುಗೆ ಚಿರಶಾಂತಿ. ನಮೋ ನಮಃ. ಓಂ ನಮಃ. ಶರಣ ಬಂಧುಗಳೇ, ಈವರೆಗೆ ಉರ್ಲಿಂಗ ಪೆದ್ದಿಯವರ ಒಂದು ವಚನವನ್ನು ತೆಗೆದುಕೊಂಡು ಅರವಿಂದರ ತತ್ವಜ್ಞಾನದೊಂದಿಗೆ ಹೋಲಿಕೆ ಮಾಡಿ ಯೋಗಿಕ ಪದ ನಿರೂಪಣೆಗಳನ್ನು ಬಳಸಿಕೊಂಡು ಅತ್ಯಂತ ಚೆನ್ನಾಗಿ ಪ್ರವಚನವನ್ನು ನೀಡಿದ್ದಾರೆ. ಅರವಿಂದರ ಮಹರ್ಷಿಗಳ ಬದುಕು ಪರಮ ಪೂಜ್ಯ ಶಿವಕುಮಾರ ಶಿವಯೋಗಿಗಳವರನ್ನೂ ಕೂಡ ಅತ್ಯಂತ ಪ್ರಭಾವಿಸಿದ್ದಂಥದ್ದು. ಅವರು ಪವಡಿಸ್ತಕ್ಕಂತಹ ಕೋಣೆಯಲ್ಲಿ ಸದಾಕಾಲ ಅರವಿಂದರ ತತ್ವಜ್ಞಾನದ ಪುಸ್ತಕಗಳನ್ನು ಇಟ್ಕೊಂಡಿರ್ತಿದ್ರು. ಮತ್ತೆ ಪ್ರತಿನಿತ್ಯವೂ ಕೂಡ ಅದನ್ನು ಓದ್ತಾ ಇದ್ರು. ಶರಣ ಸಾಹಿತ್ಯವನ್ನು ಹೇಗೆ ಓದ್ತಾ ಇದ್ರು, ಅರವಿಂದರ ಬದುಕನ್ನು ಕೂಡ ಓದ್ತಾ ಇದ್ರು. ಅವರ ಬದುಕಿನ ಕೊನೆಯ ಹಂತದಲ್ಲಿಯೂ ಕೂಡ ಓದ್ತಾ ಇದ್ರು. ಮತ್ತೆ ತಾವು ಯಾರ ಮೇಲೆ ತಮಗೆ ಶಿವಕುಮಾರ ಸ್ವಾಮೀಜಿಯವರಿಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಅನುಭೂತಿ ಉಂಟಾಗುತ್ತೋ ಅವರಿಗೆ ಅರವಿಂದರ ಬದುಕನ್ನ ಓದಲಿಕ್ಕೆ ತಿಳಿಸ್ತಾ ಇದ್ರು. ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶ. ಪರಮ ಪೂಜ್ಯ ನಮ್ಮೆಲ್ಲರ ಶ್ರೀಮಠದ ಕಿರಿಯ ಶ್ರೀಗಳಾಗಿರ್ತಕ್ಕಂತಹ ಶಿವಸಿದ್ದೇಶ್ವರ ಮಹಾಸ್ವಾಮೀಜಿಯವರನ್ನೂ ಕೂಡ ಅವರು ಹರಸ್ತಕ್ಕಂತಹ ಸನ್ನಿವೇಶದಲ್ಲಿ, ಅಂತಿಮ ಅನುಗ್ರಹವನ್ನು ಅವರಿಗೆ ಮಾಡ್ತಕ್ಕಂತಹ ಸನ್ನಿವೇಶದಲ್ಲಿ ಅರವಿಂದರ ಪುಸ್ತಕವನ್ನು ಅವರಿಗೆ ಕೊಟ್ಟು ಓದಲು ತಿಳಿಸಿಯೇ ಆಶೀರ್ವಾದ ಮಾಡಿರೋದನ್ನ ಸ್ಮರಿಸಬೇಕಾಗಿರುವಂಥದ್ದು. ಆ ವಿಚಾರವನ್ನು ಪೂಜ್ಯರಿಗೆ ಜಂಗಮ ದೀಕ್ಷೆ ಆದಂತಹ ತಿಂಗಳ ಮ್ಯಾಗಝೈನ್ನಲ್ಲಿ ಪ್ರಕಟ ಆಗಿದೆ. ತಾವು ನೋಡ್ಬೋದು ಯಾವ ರೀತಿ ಅದಾಯಿತು ಅಂತ ಹೇಳಿ. ಅಂತಹ ಒಂದು ಅರವಿಂದರ ಬದುಕು ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರನ್ನು ಅಷ್ಟೊಂದು ಪ್ರಭಾವಿಸಿತ್ತು ಅಂತಂದರೆ, ಅಂತಹ ಬದುಕು ಆಧುನಿಕವಾಗಿ ಅರವಿಂದರನ್ನು ನಾವು ನೋಡುವಂಥದ್ದು. ಆದರೆ ಉರ್ಲಿಂಗ ಪೆದ್ದಿಗಳ ಬದುಕು 12ನೇ ಶತಮಾನದ ಸನ್ನಿವೇಶದ್ದು. ನಾವು ಹೋಲಿಕೆ ಮಾಡ್ಕೊಂಡು ನೋಡಿದಾಗ ಒಂದೇ ಯಾವುದೇ ರೀತಿಯಾಗಿರ್ತಕ್ಕಂತಹ ಯೂನಿವರ್ಸಿಟಿನಲ್ಲಾಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಅಧ್ಯಯನ ಮಾಡಿಲ್ಲದೆ ಹೋದರೂ ಕೂಡ ಇಂತಹ ತತ್ವಜ್ಞಾನ ಶಿವಜ್ಞಾನದ ಮುಖಾಂತರ ಹೇಗೆ ಪ್ರಕಟವಾಯಿತು, ಗುರು ಕೃಪೆಯ ಮುಖಾಂತರ ಹೇಗೆ ಪ್ರಕಟವಾಯಿತು ಅವರಿಗೆ ಅನ್ನೋದನ್ನು ಅತ್ಯಂತ ಸೂಕ್ತವಾಗಿ ವಿವೇಚನೆ ಮಾಡಿದ್ದಾರೆ ಶ್ರೀಯುತ ಶರಣ ಶ್ರೀ PK ನಂದೀಶ್ರವರು. ಉಪನ್ಯಾಸಕರು, ವಿಶೇಷವಾಗಿ ಭೌತಶಾಸ್ತ್ರ ಉಪನ್ಯಾಸಕರು. ಭೌತಶಾಸ್ತ್ರ ಉಪನ್ಯಾಸಕರು ಕಣ್ಣಿಗೆ ಕಾಣೋದನ್ನ ಕೈಯಲ್ಲಿ ಮುಟ್ಟೋದನ್ನು ಮಾತ್ರ ಒಪ್ಕೊಳ್ಳೋವಂಥವ್ರು. ಆದರೆ ಅವ್ರು ಮಾತನಾಡಿದ್ದೆಲ್ಲವೂ ಕೂಡ ಮೆಟಾಫಿಸಿಕ್ಸ್, ಭೌತಿಕ ಬದುಕಿನ ಆಚೆಗಿರ್ತಕ್ಕಂತಹ ವಿಷಯಗಳನ್ನ ಅವ್ರು ಮಾತನಾಡುವಂಥದ್ದು. ಹಾಗಾಗಿ ಭೌತಶಾಸ್ತ್ರವನ್ನ ಅಧ್ಯಯನ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳು ಅಭೌತಿಕವಾಗಿರ್ತಕ್ಕಂತಹ ಚಿಂತನೆಯನ್ನ ಮಾಡ್ತಕ್ಕಂತಹ ಸನ್ನಿವೇಶಗಳು ಬಹಳ ಕಡಿಮೆ ಇರುವಂತಹ ಸನ್ನಿವೇಶದಲ್ಲಿಯೂ ಕೂಡ ಅತ್ಯಂತ ಉತ್ತಮವಾಗಿ ಇವತ್ತಿನ ಪ್ರವಚನವನ್ನು ಕೊಟ್ಟಿದ್ದಾರೆ.
ಅವರಿಗೆ ಸಭೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಶರಣು ಶರಣಾರ್ಥಿಗಳನ್ನು. ಈಗ ತಿಂಗಳ ಬೆಳಕಿನ ನುಡಿಗಳನ್ನು ಆಶೀರ್ವದಿಸಬೇಕಾಗಿ ಪರಮ ಪೂಜ್ಯ ಹಿರಿಯ ಶ್ರೀಗಳಾದಂತಹ ಶಿವಸಿದ್ದೇಶ್ವರ ಸ್ವಾಮಿಗಳವರಿಗೆ ಪ್ರಾರ್ಥಿಸ್ತಾ ಇದ್ದೇನೆ. ಅವರ ವಿಷಯ ಷಟ್ಸ್ಥಳಗಳಲ್ಲಿ ಭಕ್ತಸ್ಥಳ. ವಿಶ್ವಾಸದಿಂದ ಭಕ್ತನಾಗಿ ಆ ವಿಶ್ವಾಸದೊಳಗಣ ನಿಷ್ಠೆಯ ಮಹೇಶ್ವರನಾಗಿ ಆ ನಿಷ್ಠೆಯೊಳಗಣ ಸಾವಧಾನದಿಂದ ಪ್ರಸಾದಿಯಾಗಿ ಆ ಸಾವಧಾನದೊಳಗಣ ಸ್ವಾನುಭಾವದಿಂದ ಪ್ರಾಣಲಿಂಗಿಯಾಗಿ ಆ ಸ್ವಾನುಭಾವದೊಳಗಣ ಅರಿವಿನಿಂ ಶರಣನಾಗಿ ಆ ಅರಿವು ನಿಜದಲ್ಲಿ ಸಮರಸ ಭಾವನೈದಿದಡೆ ಅದೇ ಐಕ್ಯ ಸ್ಥಳ ಗುಹೇಶ್ವರ. ಬಸವಾದಿ ಪ್ರಮಥರನ್ನ ಸಿದ್ಧಗಂಗಾ ಗುರು ಪರಂಪರೆಯನ್ನ ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗ ಲಿಂಗಚೇತನವನ್ನು ನೆನೆದು ಎನ್ನ ಆರಾಧ್ಯ ಗುರುದೇವರನ್ನ ಭಕ್ತಿಯಿಂದ ಸ್ಮರಿಸಿ ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ವೇದಿಕೆಯ ಮೇಲೆ ಇದುವರೆಗೂ ಉರಿಲಿಂಗ ಪೆದ್ದಿಯವರ ವಿಚಾರಧಾರೆಯನ್ನ ನಮಗೆ ಉಣಬಡಿಸಿದಂತಹ ಶರಣಶ್ರೀ ಪಿ.ಕೆ. ನಂದೀಶ್ ರವರೇ, ತುಮಕೂರು ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯ ಬಾಂಧವರೇ, ನಮ್ಮ ಶ್ರೀಮಠದ ಎಲ್ಲ ಸದ್ಭಕ್ತ ವೃಂದದವರೇ, ಪ್ರೀತಿಯ ಮಕ್ಕಳೇ, ಕಳೆದ ಗೋಷ್ಠಿಯಿಂದ ನಾವೆಲ್ಲ ಷಟ್ಸ್ಥಳದ ಬಗ್ಗೆ ಅನೇಕ ವಿಚಾರಗಳನ್ನ ಅರ್ಥೈಸಿಕೊಳ್ಳುವಂತ ಕೆಲಸವನ್ನ ಪ್ರಾರಂಭ ಮಾಡಿದ್ದೀವಿ ನಾವು. ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ಈ ಗೋಷ್ಠಿ ಪ್ರಾರಂಭ ಆದಾಗಿಂದ ಅಷ್ಟಾವರಣಗಳು ಮತ್ತು ಪಂಚಾಚಾರದ ನಂತರ ನಾವೆಲ್ಲ ಷಟ್ಸ್ಥಳ ವಿಚಾರಧಾರೆಗಳನ್ನ ಗ್ರಹಿಸ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಅಷ್ಟಾವರಣ ನಮಗೆ ಅಂಗದ ರೂಪದಲ್ಲಿ, ಪಂಚಾಚಾರಣಗಳು ಪ್ರಾಣದ ರೂಪದಲ್ಲಾದ್ರೆ ಈ ವಿಶೇಷವಾಗಿ ಷಟ್ಸ್ಥಳಗಳನ್ನ ನಾವು ಆತ್ಮದ ರೂಪದಲ್ಲಿ ನೋಡುವಂಥವ್ರು ನಾವು. ಯಾರು ಅಷ್ಟಾವರಣವನ್ನ ಹಿಡಿದು ಪಂಚಾಚಾರ ತತ್ವಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ಅವರು ಷಟ್ಸ್ಥಳ ಮಾರ್ಗದಲ್ಲಿ ನಾವು ಏರುವಂತವರಾಗುವಂತವರು. ಪ್ರಯುಕ್ತ ಕಳೆದ ಗೋಷ್ಠಿಯಲ್ಲಿ ನಾವು ಷಟ್ಸ್ಥಳ, ಅದರಲ್ಲಿ ಸ್ಥಳ ಎಂದರೇನು, ಲಿಂಗಾಂಗ ಸಾಮರಸ್ಯ ಅಂದ್ರೇನು, ವಿಶೇಷವಾಗಿ ದೇವರ ಸ್ವರೂಪದ ಬಗ್ಗೆ ಅನೇಕ ವಿಚಾರಗಳನ್ನ ನಾವೆಲ್ಲ ಗ್ರಹಿಸ್ಕೊಂಡು ಬಂದಿದ್ದೀವಿ ನಾವು. ಇವತ್ತು ಪ್ರಮುಖವಾಗಿರ್ತಕ್ಕಂಥ ಘಟ್ಟ, ಎಲ್ಲ ಸ್ಥಳಗಳಿಗೂ ಆಧಾರ ಸ್ಥಳವಾಗಿರ್ತಕ್ಕಂಥದ್ದು ಭಕ್ತ ಸ್ಥಳ. ಅದು ಅಂತಹ ಭಕ್ತದ ಸ್ಥಳದ ಬಗ್ಗೆ ನಾವು ಒಂದಷ್ಟು ಅಂಶಗಳನ್ನ ಕಡಿಮೆ ಸಮಯದಲ್ಲಿ ತಿಳಿದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋಣ. ಈ ಭಕ್ತ ಸ್ಥಳದ ವಿಚಾರವಾಗಿ ನಾವು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಒಂದು ಪ್ರಾಥಮಿಕವಾಗಿರುವಂತಹ ಅಂಶ ನಮ್ಮನ್ನೆಲ್ಲ ಗಮನ ಸೆಳೀತಾ ಇದೀವಿ. ಅದಕ್ಕೆ ಒಂದು ಪ್ರಸಂಗದ ಮೂಲಕ ನಿಮ್ಗೆ ಅದನ್ನ ಮನವರಿಕೆ ಮಾಡಿಕೊಡುವಂತ ಒಂದು ಸಣ್ಣ ಪ್ರಯತ್ನ. ಇಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ಅವನನ್ನ ಸಾಧಕ ಅಂತ ನಾವು ಪರಿಗಣಿಸಬಹುದು. ಅವನಿಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಬಯಕೆ ಏನು ಅಂದ್ರೆ ದೇವರ ಸ್ವರೂಪದ ದರ್ಶನ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು. ನಾನಾ ರೀತಿಯಲ್ಲಿ ಅವನು ಪ್ರಯತ್ನವನ್ನ ಮಾಡ್ತಾನೆ. ಅವನಿಗೆ ಭಗವಂತನ ಸ್ವರೂಪ, ಆತನ ದರ್ಶನ ಆಗೋದಿಲ್ಲ. ಆ ವಿಫಲತೆಯನ್ನ ಕಂಡಂತಹ ಸನ್ನಿವೇಶದಲ್ಲಿ ಒಬ್ಬ ಅಧ್ಯಾತ್ಮದ ಗುರುಗಳನ್ನ ಹುಡ್ಕೊಂಡು ಹೋಗ್ತಾನೆ ಅವನು. ಆ ಮಹಾತ್ಮರನ್ನ ಕಂಡು ತನ್ನ ಬಯಕೆಯನ್ನ ಆತನ ಮುಂದೆ ವ್ಯಕ್ತಪಡಿಸ್ತಾನೆ. ಸ್ವಾಮಿ, ನೀವು ಭಗವಂತನನ್ನ ನೋಡಿದ್ದೀರಾ ಅಂತ ಪ್ರಶ್ನೆ ಮಾಡಿದಾಗ ಆ ಮಹಾತ್ಮರು ಹೇಳ್ತಾರೆ, ಹೌದು, ನಾನು ಭಗವಂತನನ್ನ ನಾನು ದರ್ಶನ ಮಾಡಿದ್ದೀನಿ ಅಂತ ಹೇಳಿದೆ. ಅವನಿಗೆ ತುಂಬಾ ಸಂತೋಷ ಆಗುತ್ತೆ. ನನಗೆ ಇದುವರೆಗೂ ನನ್ನ ಪ್ರಯತ್ನದ ಹಾದಿಯಲ್ಲಿ ನಾನು ವಿಫಲತೆಯನ್ನ ಕಂಡ
ನಂತರ ಒಬ್ಬ ಭಗವಂತನನ್ನು ನೋಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ದರ್ಶನವಾಯಿತು ಅಂತ ಬಹಳ ಸಂತೋಷ ಆಯಿತು ಆತನಿಗೆ. ಆತ ತನ್ನ ಬಯಕೆಯನ್ನ ಅವರ ಮುಂದೆ ವ್ಯಕ್ತಪಡಿಸ್ತಾರೆ. ನಾನು ಭಗವಂತನನ್ನ ಕಾಣಬೇಕು, ಅದಕ್ಕೆ ಏನ್ ಮಾಡಬೇಕು ಅಂತಕ್ಕಂಥದ್ದು. ಆಗ ಅವರು ಬಹಳ ಸರಳವಾಗಿ ಹೇಳ್ತಾರೆ, ನಿನಗೆ ಭಗವಂತನನ್ನ ಸ್ವರೂಪವನ್ನ, ಆತನ ದರ್ಶನವನ್ನ ನಾನು ಮಾಡಿಕೊಡ್ತೀನಿ, ಆದ್ರೆ ನಾನು ಹೇಳುವಂತ ಕೆಲಸವನ್ನ ನೀನ್ ಮಾಡಬೇಕು ಅಂತಕ್ಕಂಥದ್ದು. ಅದಕ್ಕಿಂತ ಮುಂಚೆ, ಭಗವಂತನನ್ನು ನೋಡೋದಕ್ಕಿಂತ ಮುಂಚೆ ನಿನ್ನಲ್ಲಿ ಭಕ್ತಿಯ ಪರೀಕ್ಷೆ ಆಗಬೇಕು ಅಂತ ಹೇಳಿದ್ರು. ನಿನ್ನ ಮನಸ್ಸಿನಲ್ಲಿ ಎಷ್ಟರ ಮಟ್ಟಿಗೆ ಭಕ್ತಿ ಇದೆ ಆ ಭಗವಂತನನ್ನ ಕಾಣಲು, ಅದಕ್ಕೆ ಒಂದು ಸಣ್ಣ ಕೆಲಸವನ್ನ ನಾನು ನಿನಗೆ ಕೊಡ್ತಾ ಇದ್ದೀನಿ. ಏನು ಆ ಕೆಲಸ ಅಂತಂದ್ರೆ, ನಾನು ನಿನಗೆ 6 ಭಾರವಾಗಿರ್ತಕ್ಕಂಥ ಕಲ್ಲುಗಳನ್ನ ನೀಡ್ತೀನಿ. ಆ ಕಲ್ಲುಗಳನ್ನ ಹೊತ್ತುಕೊಂಡು ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಬೆಟ್ಟವನ್ನ ಏರ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇವನಿಗೆ ಬಹಳ ಸಂತೋಷ. ಯಾಕಂದ್ರೆ ಇವನ ಮುಖ್ಯ ಉದ್ದೇಶ ಏನು, ಭಗವಂತನನ್ನ ದರ್ಶನ ಮಾಡಬೇಕು ನಾನು. ಈ 6 ಭಾರವಾಗಿರ್ತಕ್ಕಂಥ ಕಲ್ಲುಗಳೇನು ದೊಡ್ಡದಲ್ಲ ಅಂತಕ್ಕಂಥ ಭಾವನೆಯನ್ನ ಇಟ್ಕೊಂಡು ಬಹಳ ಸುಲಭವಾಗಿ ಒಪ್ಕೊಂಡು ಏನ್ ಮಾಡ್ತಾನೆ, ಬೆಟ್ಟವನ್ನ ಏರುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಕಲ್ಲುಗಳನ್ನ ಹೊತ್ತುಕೊಂಡು ಸ್ವಲ್ಪ ದೂರ ಕ್ರಮಿಸಿದಾಗ ಆಯಾಸ ಆಗ್ಬಿಡುತ್ತೆ ಅವನಿಗೆ. ಎಂತಹ ಆಯಾಸ ಅಂತಂದ್ರೆ ಅವನಿಗೆ ಕುಸಿದು ಬೀಳುವಂತಹ ಆಯಾಸ ಆಗೋಗುತ್ತೆ. ಆ ಪಕ್ಕದಲ್ಲೇ ಇರ್ತಕ್ಕಂಥ ಮಹಾತ್ಮರಿಗೆ ಹೇಳ್ತಾರೆ, ಇಲ್ಲ ನನ್ನ ಕೈ ಇದನ್ನ ಹೊತ್ಕೊಂತಿರೋದು ಹೋಗೋಕ್ ಸಾಧ್ಯ ಇಲ್ಲ, ಬಹಳ ನನಗೆ ಆಯಾಸ ಆಗ್ತಾ ಇದೆ ಅಂತ ಹೇಳಿದಾಗ ಗುರುಗಳು ಒಂದು ಕಲ್ಲನ್ನ ಇಳಿಸಿ 5 ಕಲ್ಲುಗಳನ್ನ ಹೊತ್ಕೊಂಡು ಹೋಗು ಅಂತ ಹೇಳ್ತಾರೆ. 5 ಕಲ್ಲುಗಳನ್ನ ಹೊತ್ಕೊಂಡು ಹೋಗಕ್ ಪ್ರಾರಂಭ ಮಾಡ್ತಾನೆ. ಮತ್ತಷ್ಟು ದೂರ ಕ್ರಮಿಸಿದಾಗ ಮತ್ತೆ ಅದೇ ಆಯಾಸ ಉಂಟಾಗುತ್ತೆ. ಮತ್ತೆ ಗುರುಗಳ ಹತ್ರ ಹೇಳ್ತಾನೆ, ಇಲ್ಲ ಮತ್ತೆ ನನಗೆ ಆಯಾಸ ಕಾಡ್ತಾ ಇದೆ, ಈ 5 ಕಲ್ಲುಗಳನ್ನ ಹೊತ್ಕೊಂಡು ಹೋಗಕ್ ಸಾಧ್ಯ ಇಲ್ಲ ಅಂತಾನೆ. ಹೋಗ್ಲಿ, ಇನ್ನೊಂದು ಕಲ್ಲು ಇಳಿಸಿ 4 ಕಲ್ಲುಗಳನ್ನ ಹೊತ್ಕೊಂಡು ಹೋಗು ಅಂತ ಹೇಳ್ತಾರೆ. ಮತ್ತದೇ ದೂರವನ್ನ ಕ್ರಮಿಸ್ತಾರೆ, ಮತ್ತದೇ ಆಯಾಸ, ಈ ತರ ಪುನರಾವರ್ತನೆ ಆಗುತ್ತೆ. ಕೊನೆಗೆ ಹೋಗ್ಲಿ ಒಂದು ಕಲ್ಲನ್ನಾದ್ರೂ ಹೊತ್ಕೊಂಡು ಹೋಗು ಅಂತ ಹೇಳಿದಾಗ ಬಹಳ ಸಂತೋಷದಿಂದ ಆ ಒಂದು ಕಲ್ಲನ್ನು ಹೊತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮತ್ತದೇ ಆಯಾಸ ಉಂಟಾಗುತ್ತೆ. ಹೇಳ್ತಾರೆ, ಸ್ವಾಮಿ ಇಲ್ಲ, ನನ್ನ ಕೈ ಸಾಧ್ಯನೇ ಇಲ್ಲ, ನಾನು ಒಂದು ಹೆಜ್ಜೆನೂ ಮುಂದೆ ಇಡಕ್ ಸಾಧ್ಯ ಇಲ್ಲ, ಯಾಕಂದ್ರೆ ತುಂಬಾ ಭಾರ ಆಗಿದೆ, ಇದನ್ನು ಸಹ ನನ್ನ ಕೈ ಆಯಾಸ ತಡೆಯಕ್ಕಾಗ್ತಾ ಇಲ್ಲ ಅಂದಾಗ ಅವರು ನಕ್ಕು ಒಂದು ಮಾತನ್ನ ಹೇಳ್ತಾರೆ, ಭಗವಂತನ ದರ್ಶನ ಮಾಡ್ಬೇಕಾದ್ರೆ ನೀನು 6 ಕಲ್ಲುಗಳನ್ನ ಸುಲಭವಾಗಿ ಹೊತ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ, ನಿನ್ನ ಕೈಯಲ್ಲಿ ಒಂದು ಕಲ್ಲನ್ನ ಹೊತ್ಕೊಂಡು ಹೋಗಕ್ ಸಾಧ್ಯ ಆಗ್ತಾ ಇಲ್ವಲ್ಲ ಅಂತ ಹೇಳಿದೆ. ಆಗ ಅವನ ಮನಸ್ಸನ್ನ, ಅಂತರಂಗವನ್ನ ತೆರೆಸುವಂತ ಕೆಲಸವನ್ನ ಗುರುಗಳು ಮಾಡ್ತಾರೆ. ನೋಡು, ಒಂದು ಕಲ್ಲನ್ನ ಹೊತ್ಕೊಂಡು ಹೋಗೋದೇ ಕಷ್ಟ ಆಗಿದೆ, 6 ಕಲ್ಲನ್ನ ಹೇಗೆ ಹೊತ್ಕೊಂಡು ಹೋಗೋದು? ಭಗವಂತನನ್ನ ದರ್ಶನ ಮಾಡಕ್ಕೆ ನಿನ್ನ ಮನಸ್ಸಿನಲ್ಲೂ ಸಹ 6 ಭಾರವಾಗಿರ್ತಕ್ಕಂಥ ಕಲ್ಲುಗಳಿದಾವೆ. ಆ 6 ಭಾರವಾಗಿರ್ತಕ್ಕಂಥ ಕಲ್ಲುಗಳು ಯಾವುವು ಗೊತ್ತಾ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇವುಗಳನ್ನ ಏನಂತ ಕರಿತೀವಿ? ಅರಿಷಡ್ ವರ್ಗಗಳು ಅಂತ ಕರಿತೀವಿ. ನಮ್ಮ ಮನಸ್ಸಿನಲ್ಲಿ ಇವತ್ತು 6 ಭಾರವಾಗಿರ್ತಕ್ಕಂಥ ಕಲ್ಲುಗಳಿದಾವೆ. ಭಕ್ತಿಯ ಶಿಖರವನ್ನ ಏರ್ಬೇಕಾಗಿರೋಂಥವ್ರು ನಾವು ಈ 6 ಭಾರಗಳನ್ನ ಹೊತ್ಕೊಂಡಿರೋದ್ರಿಂದ ನಾವು ಆ ಶಿಖರವನ್ನ ಏರುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ನಮಗೆ ಭಗವಂತನ ದರ್ಶನ ಇದುವರೆಗೂ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ನಾವು ಮಾಡಬೇಕಾಗಿರ್ತಕ್ಕಂಥ ಮೊದಲನೇ ಕೆಲಸ ಏನು ಅಂದ್ರೆ, ಭಕ್ತಿಯ ಶಿಖರವನ್ನ ಏರ್ಬೇಕಾದ್ರೆ ಆ 6 ಅರಿಷಡ್ ವರ್ಗಗಳನ್ನ ಮೊದಲು ಇಳಿಸಿ ನಾವೇನ್ ಮಾಡಬೇಕು ಅಂದ್ರೆ ಭಕ್ತ ಸ್ಥಳವನ್ನ ಏರ್ಬೇಕಾಗಿರುವಂತಹದ್ದು. ಪ್ರಾಥಮಿಕ ಹಂತದಲ್ಲಿ ಭಕ್ತ ಸ್ಥಳದಲ್ಲಿ ಏರ್ಬೇಕಾದ್ರೆ ನಾವು ಏನ್ ಮಾಡಬೇಕಾಗಿರುವಂತವ್ರು, ಈಗ ಆ ಅರಿಷಡ್ ವರ್ಗಗಳನ್ನ ಇಳಿಸಿಕೊಂಡು ನಾವು ಭಕ್ತ ಸ್ಥಳಕ್ಕೆ ಏರಬೇಕಾಗಿರುವಂತಹದ್ದು. ಇದು ನಮ್ಮ ಗಮನವನ್ನ ಮೊದಲು ಇಟ್ಕೊಂಡು ನಾವು ಈಗ ಭಕ್ತ ಸ್ಥಳವನ್ನ ಗಮನಿಸಬೇಕಾಗಿರ್ತಕ್ಕಂಥದ್ದು. ಈ 6 ಸ್ಥಳಗಳಿದಾವೆ. ಈಗಾಗಲೇ ನಾನು ನಿಮ್ಗೆ ಪರಿಚಯವನ್ನ ಮಾಡ್ಕೊಂಡಿದ್ದೀನಿ. ಮೊದಲನೇ ಸ್ಥಳ ಯಾವುದು? ಭಕ್ತ ಸ್ಥಳ. ಎರಡನೇ ಸ್ಥಳ ಮಹೇಶ್ವರ ಸ್ಥಳ. ಮೂರನೆಯ ಸ್ಥಳ ಪ್ರಸಾದಿ ಸ್ಥಳ. ನಾಲ್ಕನೆಯದು ಪ್ರಾಣಲಿಂಗಿ. ಐದನೇದು ಶರಣ ಸ್ಥಳ. ಆರನೇ ಸ್ಥಳ ಐಕ್ಯ ಸ್ಥಳ ಅಂತಕ್ಕಂಥದ್ದು. ನಾವು ಐಕ್ಯ ಅಂದ್ರೆ ಏನ್ ಅನ್ಕೊಂಡಿದೀವಿ? ಸಮಾಧಿಗೆ ಹೋಗ್ಬಿಡೋದು ಅಂತ. ಇಲ್ಲಿ ಐಕ್ಯ ಸ್ಥಳ ಅಂದ್ರೆ ಅಲ್ಲ, ಭಗವಂತನ ಜೊತೆಗೆ ಸಮರಸವನ್ನ ಏರ್ಪಡಿಸ್ಕೊಳ್ಳುವಂಥದ್ದು ಅಂತ. ಈ 6 ಸ್ಥಳಗಳನ್ನ ಏರ್ಬೇಕಾದ್ರೆ ಭಕ್ತಿಯೇ ಪ್ರಧಾನವಾಗಿರುವಂತಹದ್ದು. ಒಂದೊಂದು ಸ್ಥಳಕ್ಕೂ ಒಂದೊಂದು ಭಕ್ತಿ ಪ್ರಧಾನವಾಗಿದೆ. ಇಲ್ಲಿ
ಭಕ್ತ ಸ್ಥಳಕ್ಕೆ ಯಾವುದು ಪ್ರಧಾನ ಅಂತಂದ್ರೆ ಶ್ರದ್ಧಾ ಭಕ್ತಿ ಪ್ರಧಾನವಾಗಿರ್ತಕ್ಕಂಥದ್ದು. ಮತ್ತೆ ಮಹೇಶ್ವರ ಸ್ಥಳಕ್ಕೆ ನಿಷ್ಠಾ ಭಕ್ತಿ ಪ್ರಧಾನವಾಗಿರುವಂತಹದ್ದು. ಅದೇ ರೀತಿ ಪ್ರಸಾದಿ ಸ್ಥಳಕ್ಕೆ ಅವಧಾನ ಭಕ್ತಿ ಪ್ರಧಾನವಾಗಿರುವಂತಹದ್ದು. ಪ್ರಾಣಲಿಂಗಿ ಸ್ಥಳಕ್ಕೆ ಅನುಭವದ ಭಕ್ತಿ ಪ್ರಧಾನ. ಅದೇ ರೀತಿ ಶರಣ ಸ್ಥಳಕ್ಕೆ ಆನಂದ ಭಕ್ತಿ ಪ್ರಧಾನ. ಐಕ್ಯ ಸ್ಥಳಕ್ಕೆ ಸಮರಸ ಭಕ್ತಿ ಪ್ರಧಾನವಾಗಿರುವಂತಹದ್ದು. ಒಂದೊಂದು ಸ್ಥಳಕ್ಕೂ ಒಂದೊಂದು ಭಕ್ತಿ ಪ್ರಧಾನವಾಗಿರುವಂತಹದ್ದು. ಅದಕ್ಕೆ ಬಸವಣ್ಣನವರು ಹೇಳಿದರೆ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು. ಯಾರು ಮನಸ್ಸಿನಲ್ಲಿ ಭಕ್ತಿಯನ್ನ ಇಟ್ಕೊಳ್ತಾರೋ ಅವರು ಸುಲಭವಾಗಿ ಷಟ್ಸ್ಥಲವನ್ನ ಏರುವಂತವರಾಗಿರ್ತೀವಿ ನಾವು. ಹಾಗಾಗಿ ಅಂತಹ ಮೊದಲನೆಯ ಸ್ಥಳವಾಗಿರ್ತಕ್ಕಂಥ ಭಕ್ತ ಸ್ಥಳದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸಿಕೊಡುವಂತ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ ಇವತ್ತು. ಈಗಾಗಲೇ ಹೇಳ್ದಂಗೆ ಇದು ಷಟ್ಸ್ಥಳದ ಮೊದಲನೆಯ ಸ್ಥಳವಾಗಿರ್ತಕ್ಕಂಥದ್ದು. ಇಲ್ಲಿ ಶ್ರದ್ಧಾಭಕ್ತಿಯೇ ಪ್ರಧಾನವಾಗಿರುವಂತಹದ್ದು. ಒಂದು ವಿಶೇಷವಾಗಿರುವಂತಹ ಘಟನೆಯನ್ನ ನೀವು ನಿಮ್ಮ ಮುಂದೆ ತರುವಂತ ಪ್ರಯತ್ನವನ್ನ ಮಾಡ್ತೀವಿ. ಒಬ್ಬ ವ್ಯಕ್ತಿ ದೃಷ್ಟಿಯ ನೆರವಿಲ್ಲದೆ ನಡೆಯಲು ಅಸಾಧ್ಯ. ಅವನು ಕಣ್ಣಿಲ್ದೆ ನಾವು ನಡೆಯಕ್ ಸಾಧ್ಯನೇ ಇಲ್ಲ, ಹೌದಲ್ವಾ? ಯಾಕೆ ಕಣ್ಣಿಲ್ದಂಗೆ ನಡೆಯಕ್ ಸಾಧ್ಯ ಇಲ್ಲ ಅಂದ್ರೆ ನಮ್ಗೆ ಲಕ್ಷ್ಯದ ಕೊರತೆ ಉಂಟಾಗ್ಬಿಡುತ್ತೆ. ಅಂಧಕರು ಕೆಲವು ಸಲ ಕಣ್ಣಿಲ್ಲ ಅಂದ್ರೂ ಅಂಧಕರು ಏನ್ ಮಾಡ್ತಾರೆ ಅಂದ್ರೆ ಈ ಭೂಮಿ ಮೇಲೆ ನಡೀತಾರ. ಅವರು ಯಾವುದರ ಪ್ರಭಾವದಿಂದ ಅಂದ್ರೆ ಲಕ್ಷ್ಯದ ಪ್ರಭಾವದಿಂದ ಅಂಧಕರು ಸುಲಭವಾಗಿ ಕಣ್ಣಿಲ್ಲ ಅಂದ್ರೂ ನಡೀತಾರೆ. ಒಬ್ಬ ವೀರ ಯೋಧ ಭೂಮಿಯಲ್ಲಿ ರಣಭೂಮಿಯಲ್ಲಿ ತನ್ನ ಧೈರ್ಯ ಮತ್ತೆ ನಿರ್ಭಯದಿಂದ ಹೋರಾಟವನ್ನ ಮಾಡ್ತಾನೆ. ಕೆಲವು ಸತಿ ವೀರರಿಗೆ ಬರೀ ತೋಳ್ಬಲ ಇದ್ರೆ ಸಾಲದು, ಅವರಿಗೆ ಯಾವ್ದಿರ್ಬೇಕು ಅಂತಂದ್ರೆ ನಿರ್ಭಯ ಇರಬೇಕು. ನಿರ್ಭಯದಿಂದ ಧೈರ್ಯದಿಂದ ರಣರಂಗದಲ್ಲಿ ಹೋರಾಟವನ್ನ ಮಾಡಬೇಕಾಗಿರುತ್ತದೆ. ಹಾಗೆಯೇ ಒಬ್ಬ ಸಾಧಕ ತನ್ನ ಸಾಧನೆ ಮಾಡುವನೆಂದರೆ ಆ ಸಾಧನೆಗೆ ಪೋಷಕವಾಗಿ ಕೆಲವು ಗುಣಗಳ ಅವಶ್ಯಕತೆ ಇರುತ್ತದೆ. ವೀರನಿಗೆ ಧೈರ್ಯ ನಿರ್ಭಯ ಯಾವ ಗುಣ ಇರುತ್ತದೆಯೋ, ಒಬ್ಬ ಅಂಧಕನಿಗೆ ಲಕ್ಷ್ಯದ ಗುಣ ಇರುತ್ತದೆಯೋ, ಅದೇ ರೀತಿ ಒಬ್ಬ ಸಾಧಕನಿಗೂ ಸಹ ಕೆಲವು ಗುಣಗಳು ಇರುವಂತೆಯೇ ಆ ದೃಷ್ಟಿಯನ್ನ ಇಟ್ಟುಕೊಂಡು ಒಂದೊಂದು ಸ್ಥಳದಲ್ಲೂ ಸಹ ಕೆಲವೊಂದು ಗುಣಗಳನ್ನ ನಾವು ಆಚರಣೆಯಲ್ಲಿ ಅಳವಡಿಸಿಕೊಳ್ಬೇಕಾಗಿರುತ್ತದೆ. ನಾವು ಭಕ್ತ ಸ್ಥಳಕ್ಕೆ ಏರಿದಾಗ ಭಕ್ತ ಸ್ಥಳಕ್ಕೆ ಸಂಬಂಧಪಟ್ಟಂಗೆ ಕೆಲವು ಗುಣಗಳಿರ್ತವೆ. ಯಾವ ಗುಣ ಇರುತ್ತದೆ ಭಕ್ತ ಸ್ಥಳದಲ್ಲಿ ಅಂತಂದ್ರೆ ಅಲ್ಲಿ ಶ್ರದ್ಧೆಯಿಂದ ಕ್ರಿಯೆ ಪ್ರಾರಂಭವಾಗುತ್ತದೆ. ನಾನು ಈಗಾಗಲೇ ಹೇಳಿದೆ ಭಕ್ತ ಸ್ಥಳಕ್ಕೆ ಶ್ರದ್ಧಾ ಭಕ್ತಿಯೇ ಪ್ರಧಾನ. ಹಾಗಾಗಿ ಅಲ್ಲಿ ಒಂದು ಕ್ರಿಯೆ ಪ್ರಾರಂಭ ಆಗ್ತಾ ಇದೆ. ಆ ಕ್ರಿಯೆ ಬಹಳ ಶ್ರದ್ಧೆಯಿಂದ ಆರಂಭವಾಗುತ್ತದೆ. ಶ್ರದ್ಧೆಯಿಂದ ಮಾಡಿದಂತಹ ಕ್ರಿಯೆ ಅದು ಲಿಂಗವಾಗುತ್ತದೆ. ಇದು 6 ಸ್ಥಳಗಳನ್ನ ನೀವು ಅರ್ಥೈಸಿಕೊಂಡಾಗ ಇವೆಲ್ಲ ಬಹಳ ಸುಲಭವಾಗಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು. ನೀವು ಯಾವ ಕ್ರಿಯೆ? ಇಷ್ಟಲಿಂಗದ ಉಪಾಸನೆಯ ಕ್ರಿಯೆ ಅಂತಾನೆ ನಾವು ಇಟ್ಕೊಳ್ಬಹುದು. ಸಹಜಾಚರಣೆಯಲ್ಲಿ ಕೆಲವು ಕ್ರಿಯೆಗಳು ಪ್ರಾರಂಭ ಆಗ್ತವೆ. ಅವೆಲ್ಲ ಕ್ರಿಯೆಗಳನ್ನ ಮುಂದಿನ ವಚನಗಳಲ್ಲಿ ನಾವು ಕಾಣ್ತೀವಿ. ನಾವು ಅಂದ್ರೆ ಇಲ್ಲಿ ಕ್ರಿಯೆ ಪ್ರಾರಂಭ ಆಗೋದು ಶ್ರದ್ಧೆಯಿಂದ ಪ್ರಾರಂಭವಾದಂತಹ ಕ್ರಿಯೆಗಳೆಲ್ಲವೂ ಲಿಂಗಮಯವಾಗುತ್ತದೆ. ಮತ್ತೆ ವಿಶೇಷವಾಗಿ ಈ ಕಾಯ ಇದೆಯಲ್ಲ, ಈ ಕಾಯ ಪ್ರಸಾದ ಕಾಯವಾಗುತ್ತದೆ ಭಕ್ತ ಸ್ಥಳದಲ್ಲಿ. ಮತ್ತೆ ಈ ಚಿತ್ತ ಸುಚಿತ್ತವಾಗುತ್ತದೆ. ವಿಶೇಷ ಅಂದ್ರೆ ಭಕ್ತ ಸ್ಥಳದಲ್ಲಿರುವಂತಹ ಭಕ್ತ ಸದಾಕಾಲ ಶಾಂತ ಸ್ವಭಾವದವನಾಗಿರುತ್ತಾನೆ. ಇದು ಭಕ್ತ ಸ್ಥಳದ ಗುಣಲಕ್ಷಣಗಳು ಇವು. ಅಷ್ಟೇ ಅಲ್ಲ, ಷಟ್ಸ್ಥಳದಲ್ಲಿ ಭಕ್ತ ಸ್ಥಳವೇ ಮೊದಲ ಮೆಟ್ಟಿಲು ಅಂತ ಈಗಾಗಲೇ ನಾನು ಅನೇಕ ಬಾರಿ ಉಚ್ಚಾರಣೆ ಮಾಡಿದ್ದೀನಿ. ಆ ಷಟ್ಸ್ಥಳಕ್ಕೆ ಭಕ್ತನೇ ಆಧಾರವಾಗಿರ್ತಕ್ಕಂಥದ್ದು. ಭಕ್ತ ಸ್ಥಳಕ್ಕೆ ಭಕ್ತನೇ ಆಧಾರ. ಆ ಭಕ್ತನಿಗೆ ಶ್ರದ್ಧಾ ಭಕ್ತಿಯೇ ಆಶ್ರಯವಾಗಿರುತ್ತದೆ. ಭಕ್ತಿ ಆಶ್ರಯದಿಂದ ಶಕ್ತಿ ವಿಶಿಷ್ಟವಾಗಿರ್ತಕ್ಕಂಥ ಲಿಂಗವನ್ನ ಆ ಭಕ್ತ ಹೊಂದುತ್ತಾನೆ. ಲಿಂಗವನ್ನ ಅರ್ಚಿಸಿ ಲಿಂಗ ಪ್ರಸಾದವನ್ನ ಆತ ಪಡೆಯುತ್ತಾನೆ. ಈ ಸ್ಥಳವು ಕೇವಲ ತಾತ್ವಿಕ ಬೋಧನೆಯನ್ನಷ್ಟೇ ಕಲಿಸುವುದಿಲ್ಲ, ಭೌತಿಕದಲ್ಲಿ ಬಾಳುವಂತಹ ಬಗೆಯನ್ನು ಸಹ ತಿಳಿಸುತ್ತದೆ. ಇದು ಈ ಭಕ್ತ ಸ್ಥಳದ ಇನ್ನೊಂದು ಗುಣ ಅಂದ್ರೆ ಇದು ಸಕಲ ನಿಷ್ಕಲವೆನಿಸಿದೆ. ಭಕ್ತ ಸ್ಥಳದಲ್ಲಿ ದ್ವೈತವೂ ಸಹ ಅಡಗಿದೆ. ಪೂಜಕ ಭಾವವಿದೆ. ಇಲ್ಲಿ ಶಿವಶಕ್ತಿ ಭಕ್ತಿಗಳ ಕಲ್ಪನೆ ಇದೆ. ಸಾಧನೆ ಸಿದ್ಧಿಗಳಿವೆ. ಕ್ರಿಯಾ ಜ್ಞಾನಗಳ ಅವಕಾಶವಿದೆ. ಇದು ಒಟ್ಟಾರೆ ಭಕ್ತ ಸ್ಥಳದ ಒಂದು ಗುಣಲಕ್ಷಣ. ಇದು ನಾವು ಈಗ ಬಹಳ ಪ್ರಮುಖವಾಗಿ ನಿಜವಾದಂತಹ ಭಕ್ತ ಸ್ಥಳದಲ್ಲಿ ಇದ್ದಾಗ
ಆತನ ಗುಣಲಕ್ಷಣಗಳು ಹೇಗಿರ್ತವೆ ಅಂತಕ್ಕನ್ನೋದ್ರ ಬಗ್ಗೆ ನಾವು ಗಮನ ಹರಿಸಬೇಕು. ಅದಕ್ಕೆ ನಮ್ಮ ತೋಂಟದ ಸಿದ್ಧಲಿಂಗ ಯತಿಗಳು ತಮ್ಮ ವಚನದಲ್ಲಿ ಭಕ್ತ ಸ್ಥಳದ ಭಕ್ತನ ಲಕ್ಷಣಗಳನ್ನ ಈ ರೀತಿಯಾಗಿ ನಿರೂಪಿಸಿದ್ದಾರೆ. ಸದಾಚಾರದಲ್ಲಿ ನಡೆಬವನ, ಶಿವನಲ್ಲಿ ಭಕ್ತಿಯಾಗಿಪ್ಪವನ, ಶಿವಲಾಂಛನವ ಕಂಡಲ್ಲಿ ವಂದನೆಗೈಯುತ್ತಿಪ್ಪನ, ಗುರು ಲಿಂಗ ಜಂಗಮವ ಒಂದೇ ಭಾವದಲ್ಲಿ ಕಂಡು ಭೃತ್ಯಾಚಾರ ಸದಾಚಾರ ಯುಕ್ತನಾಗಿರಬಲ್ಲರೆ ಭಕ್ತ ಸ್ಥಳವಿದೆಂಬೆನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ ಅಂತ ಹೇಳಿದ್ದಾರೆ. ಈ ವಚನವನ್ನ ಮುಂದೆ ಅರ್ಥೈಸಿಕೊಳ್ಳೋಣ. ಅದರ ಜೊತೆಗೆ ನಮ್ಮ ಮೈಲಾರ ಬಸವಲಿಂಗ ಶರಣರು ಈ ಭಕ್ತ ಸ್ಥಳವನ್ನ ಸೂತ್ರಬದ್ಧವಾಗಿ ವಿವರಣೆಯನ್ನ ನೀಡಿದ್ದಾರೆ. ಅವರು ಒಂದು ಕಡೆ ಗುರುಕರಣ ತ್ರಿವಿಧಿಯಲ್ಲಿ ಹೇಳ್ತಾರೆ, ಗುರು ಸೇವಾ ಭೃತ್ಯತ್ವ ಚರಲಿಂಗದೇಕತ್ವ ವರಸತ್ಕಾಯಕವಿರೇ ದಾಸೋಹವೇ ಭಕ್ತ ನಿರವೆಂದ ಗುರುವೇ ಕೃಪೆಯಾಗು ಅಂತ. ಅದರ ಅರ್ಥ ಭಕ್ತನಾಗುವವನಿಗೆ ಗುರು ಸೇವೆ, ಕಿಂಕರ ಭಾವನೆ, ಗುರುಲಿಂಗ ಜಂಗಮರಲ್ಲಿ ಏಕತೆ, ಕಾಯಕ ನಿಷ್ಠೆ ಮತ್ತು ದಾಸೋಹಂ ಭಾವಗಳು ಅವಶ್ಯಕವಾಗಿರಬೇಕು. ಇದು ಭಕ್ತನ ಲಕ್ಷಣಗಳು. ಈ ಸದ್ಗುಣಗಳಿಂದ ಭಕ್ತನು ಶೋಭಿಸುವನು. ಕಾಯಕವಿಲ್ಲದ ಕೈ ಲಿಂಗವನ್ನ ಪೂಜಿಸಲು ಯೋಗ್ಯವಾಗುವುದಿಲ್ಲ. ಅಂತೆಯೇ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಮಾಡುವ ನೀಡುವ ಗುಣವುಳ್ಳವನೇ ನಿಜವಾದ ಭಕ್ತ ಎಂದಿದ್ದಾರೆ. ಶಿವಭಕ್ತನು ಲಿಂಗಧಾರಿ ಭಕ್ತರನ್ನು ಕಂಡಾಗ ಸದಾಕಾಲ ಕೈ ಮುಗಿಯಬೇಕಂತೆ. ಅವರು ತಮ್ಮ ವಚನದಲ್ಲಿ ಈ ರೀತಿಯಾಗಿ ಉಲ್ಲೇಖ ಮಾಡಿದ್ದಾರೆ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ನಿಜವಾದಂತಹ ಭಕ್ತ ಎಂದಿದ್ದಾರೆ. ಎಷ್ಟು ಅರ್ಥವತ್ತಾಗಿರುವಂತಹ ಮಾತು. ಅದಕ್ಕೆ ನಮ್ಮ ಮಾತೆಯರು ಯಾರಾದ್ರೂ ಸಿಕ್ಕಿದಾಗ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಂತ, ಇದು ನಿಜವಾದಂತಹ ಶರಣ ಸತ್ವ. ಯಾರ ಬಾಯಲ್ಲಿ ಸದಾಕಾಲ ಶರಣು ಶರಣಾರ್ಥಿಗಳು ಅಂತ ಉಚ್ಚಾರಣೆ ಆಗ್ತಿದೋ ಅವನು ನಿಜವಾದಂತಹ ಭಕ್ತ. ಇದು ಭಕ್ತ ಸ್ಥಳ ಅಂತಕ್ಕಂಥದ್ದು. ಮತ್ತೆ ವಿಶೇಷವಾಗಿ ಷಟ್ಸ್ಥಳ ಜ್ಞಾನಿಯಾಗಿರ್ತಕ್ಕಂಥ ಚನ್ನಬಸವಣ್ಣನವರು ಈ ಭಕ್ತದ ಸ್ಥಳದ ಬಗ್ಗೆ ತಮ್ಮ ವಚನದಲ್ಲಿ ಈ ರೀತಿಯಾಗಿ ನಿರೂಪಣೆಯನ್ನ ಮಾಡಿದ್ದಾರೆ. ನಿಜವಾದ ಭಕ್ತ ಹೇಗಿರಬೇಕು? ಭಕ್ತ ಸದಾಕಾಲ ಶಾಂತನಾಗಿರಬೇಕು. ತನ್ನ ಕುರಿತು ಬಂದ ಠಾವಿನಲ್ಲಿ ಸತ್ಯವಾಗಿ ನುಡಿಯಬೇಕು. ಗುರುಲಿಂಗ ಜಂಗಮದೆಡೆಯಲ್ಲಿ ನಿಂದನೆ ಇಲ್ಲದಿರಬೇಕು. ಭೂತಹಿತವ ವಚನವ ನುಡಿಯಬೇಕು. ಇಲ್ಲಿ ಭೂತಹಿತವ ಅಂದ್ರೆ ಸದಾಕಾಲ ಪ್ರಾಣಿಗಳು, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಬೇಕು ಅಂತ ಒಂದ್ ಕಡೆ ಬಸವಣ್ಣನವರು ಹೇಳ್ತಾರಲ್ಲ, ಅದೇ ರೀತಿ ಎಲ್ಲ ಪ್ರಾಣಿಗಳಿಗೆ ಹಿತವಾದಂತ ವಚನವನ್ನೇ ನುಡಿಯಬೇಕಂತೆ. ಅದು ಭಕ್ತರ ಸ್ಥಳದಲ್ಲಿ ಇರ್ತಕ್ಕಂಥ ನಿಜವಾದ ಭಕ್ತನ ಲಕ್ಷಣ. ಸಕಲ ಪ್ರಾಣಿಗಳ ತನ್ನಂತೆ ಕಾಣಬೇಕು. ತನು ಮನ ಧನವ ಗುರುಲಿಂಗ ಜಂಗಮಕ್ಕೆ ಸವೆಸಬೇಕು. ಅಪಾತ್ರ ದಾನವ ಮಾಡಲಾಗದು. ಅಂದ್ರೆ ಯೋಗ್ಯರಿಗೆ ಮಾತ್ರ ದಾನವನ್ನ ಮಾಡಬೇಕಂತೆ, ಅಯೋಗ್ಯರಿಗೆ ದಾನವನ್ನ ಮಾಡಬಾರ್ದಂತೆ. ಅಂದ್ರೆ ಅಪಾತ್ರ ದಾನವ ಮಾಡಲಾಗದು. ಸಕಲೇಂದ್ರಿಯಗಳ ತನ್ನ ವಶ ಮಾಡಬೇಕು. ಇದೇ ಮೊದಲಲ್ಲಿ ದೇಹ ಶೌಚ ನೋಡ. ಲಿಂಗವ ಪೂಜಿಸಿ ಪ್ರಸಾದವ ಪಡೆವೆಳೆ. ಇದೇ ಸಾಧನ ಕೂಡಲ ಚನ್ನ ಸಂಗಮ ದೇವ ಎಂದಿದ್ದಾರೆ. ಅದ್ಭುತವಾಗಿರುವಂತಹ ಒಂದು ವಚನ. ಇದು ನಿಜವಾದಂತಹ ಭಕ್ತನ ಲಕ್ಷಣ. ಮತ್ತೆ ಅದೇ ಚನ್ನಬಸವಣ್ಣನವರು ಮತ್ತೊಂದು ವಚನದಲ್ಲಿ ಈ ಭಕ್ತ ಸ್ಥಳದಲ್ಲಿರ್ತಕ್ಕಂಥ ನಿಜವಾದಂತಹ ಭಕ್ತನ ಲಕ್ಷಣಗಳನ್ನ ನಿರೂಪಣೆಯನ್ನ ಮಾಡಿದ್ದಾರೆ. ಬಹುಶಃ ಇದೊಂದು ವಚನವನ್ನ ನೀವು ಅರ್ಥೈಸ್ಕೊಂಡ್ರೆ ಇಡೀ ಭಕ್ತ ಸ್ಥಳದ ವಿವರಣೆ ಇಲ್ಲಿ ನಮ್ಗೆ ಸಿಕ್ಕೋಗುತ್ತೆ. ಅದಕ್ಕಾಗಿ ನಾನು ಹೆಚ್ಚು ವಚನಗಳನ್ನ ಇಲ್ಲಿ ತೆಗೆದುಕೊಳ್ಳೋದಕ್ಕೆ ಹೋಗ್ಲಿಲ್ಲ ನಾನು. ಯಾಕಂದ್ರೆ ಭಕ್ತ ಸ್ಥಳದ ವಿಚಾರವಾಗಿ ಸಿದ್ಧಲಿಂಗೇಶ್ವರರು, ಚನ್ನಬಸವಣ್ಣನವರು, ಬಸವಣ್ಣನವರು, ಸಿದ್ದರಾಮೇಶ್ವರರು, ಅನೇಕ ಶರಣರು ಏನ್ ಮಾಡಿದ್ದಾರೆ ಅಂದ್ರೆ ಭಕ್ತ ಸ್ಥಳ ಕುರಿತಾಗಿರ್ತಕ್ಕಂಥ ಅನೇಕ ವಚನಗಳನ್ನ ನಮ್ಗೆ ನೀಡಿದ್ದಾರೆ. ಅಕ್ಕ ಮಹಾದೇವಿಯರು ಸಹ ವಚನವನ್ನ ನೀಡಿದ್ದಾರೆ. ಆ ಎಲ್ಲ ವಚನಗಳ ಸಂಪೂರ್ಣ ಸಾರ ನಮ್ಮ ಷಟ್ಸ್ಥಳ ಜ್ಞಾನಿಯಾಗಿರ್ತಕ್ಕಂಥ ಚನ್ನಬಸವಣ್ಣನವರು ಒಂದೇ ಒಂದು ವಚನದಲ್ಲಿ ಕೊಟ್ಟಿದ್ದಾರೆ. ಇವತ್ತಿನ ಸಾಮಾಜಿಕ ಪರಿಸ್ಥಿತಿಗೆ ಈ ಒಂದು ವಚನವೇ ಸಾಕು ಭಕ್ತ ಸ್ಥಳಕ್ಕೆ ಅಂತ ನನ್ನ ಭಾವನೆ. ಹಾಗಾಗಿ ಈ ಒಂದು ವಚನವನ್ನೇ ನಾನು ಪ್ರಧಾನವಾಗಿ ಇಟ್ಕೊಂಡು ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಬಹಳ ತುಂಬಾ ಚೆನ್ನಾಗಿದೆ, ಅರ್ಥಗರ್ಭಿತವಾಗಿರುವಂತದ್ದು. ಎಲ್ಲರೂ ಗಮನವಿಟ್ಟು ಕೇಳಬೇಕು. ಅವರು ಒಂದ್ ಕಡೆ ಹೇಳ್ತಾರೆ, ಶಿವಭಕ್ತಿಯುಳ್ಳವಂಗೆ ಕಾಮ ಬೇಡ, ಕ್ರೋಧ ಬೇಡ, ಲೋಭ ಬೇಡ, ಮೋಹ ಬೇಡ, ಮದ ಬೇಡ, ಮತ್ಸರ ಬೇಡ. ನೋಡಿ ಎಷ್ಟು ಚೆನ್ನಾಗಿರುವಂತ ವಚನ ಇದು. ಅರಿಷಡ್ವರ್ಗಗಳು ಬೇಡ ಅಂತ ಹೇಳ್ತಾ ಇದ್ದಾರೆ. ಮುಂದುವರಿದು ಆ ವಚನದಲ್ಲಿ
ಶಿವಭಕ್ತಿಯುಳ್ಳವಂಗೆ ಕಾಮ ಬೇಕು, ಕ್ರೋಧ ಬೇಕು, ಲೋಭ ಬೇಕು, ಮೋಹ ಬೇಕು, ಮದ ಬೇಕು, ಮತ್ಸರ ಬೇಕು. ಎಲ್ಲರಿಗೂ ಈಗ ದ್ವಂದ್ವ ಪ್ರಾರಂಭ ಆಯಿತು. ಅಲ್ಲಿ ಬೇಡ ಅಂತ ಹೇಳಿ ಇಲ್ಲಿ ಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ವಚನದ ಸಂಪೂರ್ಣ ಸಾರವನ್ನ ನಾವು ತಿಳಿಬೇಕು. ಹೇಳ್ತಾರೆ ಮುಂದೆ ಆ ವಚನವನ್ನ ಎಷ್ಟು ಅದ್ಭುತವಾಗಿ ಅಂತ ನಿರೂಪಣೆಯನ್ನ ಮಾಡಿದ್ದಾರೆ. ಭಕ್ತ ಸ್ಥಳ ಅಂತಂದ್ರೆ ಇದೊಂದು ವಚನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ನೀವೆಲ್ಲ. ಅವ್ರು ಹೇಳ್ತಾರೆ, ಬೇಕೆಂಬುದಕ್ಕೆ ಆವ ಗುಣ. ಯಾವ ಗುಣ ಇರಬೇಕು ಬೇಕು ಅನ್ನೋದಕ್ಕೆ? ನೋಡಿ, ಕಾಮ ಬೇಕು ಲಿಂಗದಲ್ಲಿ. ಈಗ ನೋಡಿ, ಈಗ ಇದುವರೆಗೂ ಹರಿಷಡ್ವರ್ಗಗಳು ಬೇಡ ಅಂತ ಹೇಳ್ತಾ ಇದ್ವಲ್ಲ, ಈಗ ಬೇಕು ಅಂತ ಹೇಳ್ತಾ ಇದ್ದಾರೆ. ಕಾಮ ಬೇಕು ಯಾವುದರಲ್ಲಿ? ಲಿಂಗದಲ್ಲಿ. ಕಾಮ ಬೇಕು ಲಿಂಗದಲ್ಲಿ, ಕ್ರೋಧ ಬೇಕು ಕರ್ಣಗಳಲ್ಲಿ, ಲೋಭ ಬೇಕು ಪಾದೋದಕ ಪ್ರಸಾದದಲ್ಲಿ, ಮೋಹ ಬೇಕು ಗುರುಲಿಂಗ ಜಂಗಮದಲ್ಲಿ, ಮದ ಬೇಕು ಶಿವಾಚಾರದಿಂದ ಘನವಿಲ್ಲವೆಂದು, ಮತ್ಸರ ಬೇಕು ಹೊನ್ನು ಹೆಣ್ಣು ಮಣ್ಣಿನಲ್ಲಿ, ಇಂತಿ ಷಡ್ಗುಣವಿರಬೇಕು. ಈ 6 ಗುಣ ಇರಬೇಕಂತೆ ನಮ್ಮಲ್ಲಿ. ಇದಕ್ಕಿಂತ ನಾವು ಯಾವ ವಚನವನ್ನ ನೋಡಕ್ ಸಾಧ್ಯ ಇದೆ ಹೇಳಿ? ಸಂಪೂರ್ಣವಾಗಿ ಈ ಶರಣರ ಒಂದು ವಚನ ಸಾಕು ನಮ್ಗೆ ಭಕ್ತ ಸ್ಥಳಕ್ಕೆ. ಇದು ಇವತ್ತು ಸಮಾಜಕ್ಕೆ ಬೇಕಾಗಿರುವಂತಹದ್ದೇ ಇವತ್ತು ಇಂತಹ ವಚನಗಳೇ ನಮ್ಗೆ. ಯಾಕಂದ್ರೆ ಇವತ್ತಿನ ಸಂದರ್ಭ, ಸಂದಿಗ್ಧ ಪರಿಸ್ಥಿತಿ, ಇವತ್ತು ಆಗು ಹೋಗುಗಳು, ಇವತ್ತೆಲ್ಲ ನಡೀತಾ ಇರ್ತಕ್ಕಂಥ ಎಲ್ಲ ಘಟನೆಗಳಿಗೆ ಮೂಲ ಔಷಧಿ ಯಾವುದು ಅಂದ್ರೆ ಇದೊಂದೇ ವಚನ ಸಾಕು ನಮ್ಗೆ. ನೋಡಿ, ಮುಂದುವರೆದು ಹೇಳ್ತಾರೆ, ಬೇಡವೆಂಬುದಕ್ಕೆ ಯಾವುದು ಗುಣ? ಯಾವುದು ಬೇಡ ನಮ್ಗೆ ಅಂದ್ರೆ, ಕಾಮ ಬೇಡ ಪರಸ್ತ್ರೀಯರಲ್ಲಿ. ಅಲ್ಲಿ ಕಾಮ ಬೇಕು ಲಿಂಗದಲ್ಲಿ ಅಂತ ಹೇಳಿದ್ರು, ಇಲ್ಲಿ ಕಾಮ ಬೇಡ ಪರಸ್ತ್ರೀಯರಲ್ಲಿ ಅಂತ ಹೇಳ್ತಾರೆ. ಕ್ರೋಧ ಬೇಡ ಗುರುವಿನಲ್ಲಿ ಅಂತ ಕೇಳ್ತಾರೆ. ಅಲ್ಲಿ ಕ್ರೋಧ ಬೇಕು ಕರ್ಣಗಳಲ್ಲಿ, ಕರ್ಣಗಳ ವೃತ್ತಿ ಬೇಡ ನಮ್ಗೆ ಅಂತ ಹೇಳಿದ್ರು, ಇಲ್ಲಿ ನಮ್ಗೆ ಕ್ರೋಧ ಬೇಡ ಗುರುವಿನಲ್ಲಿ ಅಂತ ಹೇಳ್ತಾರೆ. ಲೋಭ ಬೇಡ ತನುಮನ ಧನದಲ್ಲಿ. ಅಲ್ಲಿ ಲೋಭ ಬೇಕು ಯಾವ್ದ್ರಲ್ಲಿ? ಪಾದೋದಕ ಪ್ರಸಾದಲ್ಲಿ ಲೋಭ ಬೇಕು. ಇಲ್ಲಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾವುದ್ರಲ್ಲಿ ಲೋಭ ಬೇಡ? ತನು ಮನ ಧನದಲ್ಲಿ ಲೋಭ ಬೇಡ ಅಂತ ಹೇಳ್ತಾ ಇದ್ದಾರೆ. ಮೋಹ ಬೇಡ ಸಂಸಾರದಲ್ಲಿ. ಅಲ್ಲಿ ಮೋಹ ಬೇಕು ಯಾರಲ್ಲಿ? ಗುರುಲಿಂಗ ಜಂಗಮರಲ್ಲಿ ಮೋಹ ಬೇಕು ಅಂತ ಅಂದ್ರು, ಇಲ್ಲಿ ಮೋಹ ಬೇಡ ಸಂಸಾರದಲ್ಲಿ. ಮದ ಬೇಡ ಶಿವಭಕ್ತರಲ್ಲಿ, ಮತ್ಸರ ಬೇಡ ಸಕಲ ಪ್ರಾಣಿಗಳಲ್ಲಿ. ಇಂತಿ ಷಡ್ಗುಣವನರಿದು ಮೆರೆಯಬಲ್ಲಡೆ, ಆತನೇ ಸಹಜ ಸದ್ಭಕ್ತ ಕಾಣ ಕೂಡಲ ಚನ್ನ ಸಂಗಮ ದೇವ ಅಂತ. ಅದಕ್ಕೆ ಇದು ಒಂದು ವಚನ ಸಾಕು. ಈ ಒಂದು ವಚನ ಹೇಳಿದ್ರೆ ಇಡೀ ಭಕ್ತ ಸ್ಥಳ ಮುಗ್ದೇ ಹೋಯ್ತು ಅಂತಕ್ಕಂಥ ಭಾವನೆ ನನ್ನಲ್ಲಿ ಮೂಡ್ತು. ಅದಕ್ಕೆ ಇದೊಂದು ವಚನವನ್ನ ನಾನು ತೆಗೆದುಕೊಂಡಿದ್ದೀನಿ. ಮತ್ತೆ ವಿಶೇಷವಾಗಿ ಇದನ್ನು ಇನ್ನಷ್ಟು ಸರಳವಾಗಿ ಹೇಳಿದವರು ನಮ್ಮ ಕೋರಂ ಬಸವರಾಜರವರು, ನಮ್ಮ ಗುರುಗಳಾಗಿರ್ತಕ್ಕಂಥವ್ರು. ಅವರು ಈ ಎಲ್ಲಾ ವಚನಗಳನ್ನ, ಅವರು ಸಿದ್ಧಲಿಂಗೇಶ್ವರರ ವಚನಗಳನ್ನ, ಚನ್ನಬಸವಣ್ಣನವರ ವಚನಗಳನ್ನ, ಮತ್ತೆ ಅಕ್ಕ ಮಹಾದೇವಿಯವರ ವಚನಗಳನ್ನ, ಸಿದ್ದರಾಮೇಶ್ವರರ ವಚನಗಳನ್ನ, ಇವೆಲ್ಲ ಅವರು ತಿಳ್ಕೊಂಡು ಆ ವಚನಗಳಲ್ಲಿರ್ತಕ್ಕಂಥ ಒಂದಷ್ಟು ಸಾರವನ್ನ ಬಟ್ಟಿ ಇಳಿಸಿ ಏನ್ ಮಾಡಿದ್ದಾರೆ, ಅವರು ಒಂದು ವಚನವನ್ನ ಸೃಷ್ಟಿ ಮಾಡಿದ್ದಾರೆ. ನಿಜವಾದಂತಹ ಭಕ್ತನ ಲಕ್ಷಣಗಳೇನು ಅಂತ. ನಾನು ಅದಕ್ಕೆ ಆ ಇನ್ನೂ ಸರಳವಾಗಿರ್ತಕ್ಕಂಥ ವಚನ ಅದು, ಅದಕ್ಕೆ ಅವರ ವಚನವನ್ನ ತೆಗೆದುಕೊಂಡ್ಬಿಟ್ಟಿದ್ದೀರಿ. ಇಲ್ಲಿ ಭಕ್ತನ ಲಕ್ಷಣದ ಬಗ್ಗೆ ನಮ್ಮ ಕೋರಂ ಬಸವರಾಜ್ ಅವರು ಈ ತರ ಹೇಳ್ತಾ ಇದ್ದಾರೆ. ಭಕ್ತನೆಂಬಿರಯ್ಯ, ಭಕ್ತ ಲಕ್ಷಣವಾವುದಯ್ಯ, ಸಂಜಯಿಸಿ ಹೇಳಿಯೇ ಕೇಳಿರಯ್ಯ. ಭವಸಾಗರವ ದಾಂಟಿದಾತನೇ ಭಕ್ತ, ಅಂಗದ ಮೇಲೆ ಲಿಂಗ ಉಳ್ಳಾತನೇ ಭಕ್ತ. ಪರಶಿವನಲ್ಲಿ ನಿತ್ಯ ನಿರಂತರ ನಿರ್ಮಲ ಪ್ರೀತಿಯುಳ್ಳಾತನೇ ಭಕ್ತ. ನವವಿಧ ಭಕ್ತಿಯಲ್ಲಿ ಚಲಿಸುವಾತನೇ ಭಕ್ತ. ಸದ್ಗುರುವಿನಿಂದ ಸಂಸ್ಕಾರ ಪಡೆದು ಶುದ್ಧಾಂತಃಕರಣ ಜೀವಿಯಾಗಿ ಸದಾಚಾರಿಯಾದವನೇ ಭಕ್ತ. ಬೇಡ ಬೇಕೆಂಬುದ ರಹಸ್ಯವ ತಿಳಿದಾತನೇ ಭಕ್ತ. ಹಿಂದೆ ನಾನು ಹೇಳಿದೆಲ್ಲ, ಯಾವುದು ಬೇಕು ಯಾವುದು ಬೇಡ ಅಂತ, ಅದನ್ನ ಆ ರಹಸ್ಯವನ್ನ ಯಾರು ತಿಳಿತಾರೋ ಅವರೇ ನಿಜವಾದಂತಹ ಭಕ್ತ. ಕಾಮ ಕ್ರೋಧಾದಿ 6 ವೈರಿಗಳ ಮೆಟ್ಟಿ ನಿಂತವನೇ ಭಕ್ತ. ಕ್ಷುದೆ ತೃಷೆ ಮುಂತಾದ 6 ಅಲೆಗಳ ಅಡಗಿಸಿದಾತನೇ ಭಕ್ತ. ತನು ಮನ ಧನವ ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿ, ಆ ತನುಮನ ಧನವ ವಾಸನೆ ಹರಿದು ಸುಭೃತ್ಯಾಚಾರಿಯಾಗಿ ಸೇವೆ ಮಾಡುವಾತನೇ ಭಕ್ತ. ತ್ರಿಕರಣ ಶುದ್ಧಿಯಿಂದ ತ್ರಿವಿಧ ಲಿಂಗಾರ್ಚನೆಗೈವಾತನೇ ಭಕ್ತ. ನಿತ್ಯ ಸತ್ಯ ಶುದ್ಧ ಕಾಯಕದಲ್ಲಿ ಶ್ರದ್ಧೆಯುಳ್ಳಾತನೇ ಭಕ್ತ. ತ್ರಿವಿಧ ದಾಸೋಹ ವ್ರತಿಯೇ ಭಕ್ತ. ಕೀರ್ತಿ ವಾರ್ತೆಗೆ ಕೋಳು ಹೋಗದವನೇ ಭಕ್ತ.
ಹೆಣ್ಣು ಮಣ್ಣು ಒಂದೆಂಬ ಮಾಯೆಯ ಗೆದ್ದವನೇ ಭಕ್ತ. ಶಿವಲಿಂಗವ ನೋಡುವ ಕಣ್ಣಲ್ಲಿ ಪರಸತಿಯ ನೋಡದಾತನೇ ಭಕ್ತ. ಸುಖ ದುಃಖ ಮಾನಾಪಮಾನ ಬಂಧು ಮಿತ್ರತ್ವಗಳನ್ನು ಸಮಗಂಡು ಲಿಂಗ ದಾಣತಿಯಲ್ಲಿ ನಡೆವಾತನೇ ಭಕ್ತ. ಶಿವ ದೇಹಿಕ ದೇಹಿಯೇ ಭಕ್ತ. ಷಟ್ಸ್ಥಲಕ್ಕೆ ಆಧಾರವಾತನೇ ಭಕ್ತ. ಚತುರ್ವಿಧ ಸಾರಾಯ ಸಂಪತ್ತಿಗೆ ಕಾರಣಕರ್ತನೇ ಭಕ್ತ. ಇಂತಿ 19 ಲಕ್ಷಣ ಉಳ್ಳಾತನೇ ಭಕ್ತನೆಂಬೆನಯ್ಯ ಶಿವಗುರು ಶ್ರೀ ಶಿವಕುಮಾರ ಪ್ರಭುವೆ ಅಂತ ಆ ಎಲ್ಲ ವಚನಗಳನ್ನು ಸಾರವನ್ನು ಇರಿಸಿ ಭಕ್ತನಾದವನಿಗೆ ಇನ್ನೊಂದು ಅದ್ರ ಜೊತೆಗೆ ಹೇಳ್ತೀವಿ, ಶ್ರದ್ಧೆಯಿಂದ ಇದನ್ನ ಆಲಿಸಿದಾತನೇ ನಿಜವಾದಂತ ಭಕ್ತ. ಒಟ್ಟಾಗೆ 20 ಲಕ್ಷಣಗಳು ಯಾರಲ್ಲಿ ಇರ್ತಾರೋ ಅವರೆಲ್ಲ ಭಕ್ತ ಸ್ಥಳದಲ್ಲಿ ಇದ್ದೀರಾ ಅಂತ. ಈಗೆಲ್ಲ ನಾವೆಲ್ಲ ನನ್ನಾದಿಯಾಗಿ ಎಲ್ಲರೂ ಸಹ ಆತ್ಮವಿಮರ್ಶನೆ ಮಾಡಬೇಕು, ನಾವು ನಿಜವಾಗ್ಲೂ ಭಕ್ತರಾಗಿದ್ದೀವೋ ಇಲ್ವೋ ಅಂತಕ್ಕಂಥದ್ದು. ನಾನು ಭಕ್ತ ಅಂತ ಕಂಡ ದೇವರಿಗೆಲ್ಲ ಹೋಗಿ ನಾವೇನ್ ಮಾಡ್ತೀವಿ, ಕೈಯನ್ನ ಮುಗಿತಾ ಇದ್ದೀವಿ. ಇವತ್ತು ಕೈ ಮುಗಿಬೇಕಾದ್ರೆ ಒಂದ್ಸತಿ ಯೋಚನೆ ಮಾಡಬೇಕು, ದೇವರು ಆ ಭಗವಂತ ನನ್ನನ್ನ ಭಕ್ತ ಅಂತ ಸ್ವೀಕರಿಸಿದ್ದಾನೋ ಇಲ್ವೋ ಅಂತ ಈಗ ಅರ್ಥ ಆಗ್ತಾ ಇದೆ ನಮ್ಗೆ. ಇನ್ನು ಮುಂದೆ ಆದ್ರೂ ಸಹ ಒಂದಷ್ಟು ಇದರಲ್ಲಿ 20 ಲಕ್ಷಣಗಳಲ್ಲಿ ಒಂದಷ್ಟು ಲಕ್ಷಣಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತ ಪ್ರಯತ್ನ ಆಗ್ಲೇಬೇಕು. ಅದು ನಿಜವಾದಂತ ಭಕ್ತ. ಇಂತಹ 20 ಲಕ್ಷಣಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಈ ಭಕ್ತ ಸ್ಥಳದಲ್ಲಿರ್ತಕ್ಕಂಥ ನಿಜ ಭಕ್ತನ ಸ್ವರೂಪ ಹೇಗಿರುತ್ತೆ, ಅದಕ್ಕೆ ಆದಯ್ಯನವರ ಜನಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ವಚನ, ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷೆ, ವಿಷಯದಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಬೇರಿಲ್ಲ ಕಾಣಿರೋ ಅಂತಕ್ಕಂಥದ್ನ ನಿಜವಾದಂತಹ ಭಕ್ತನ ಸ್ವರೂಪವನ್ನ ಆದಯ್ಯನವರು ಈ ಒಂದು ವಚನದಲ್ಲಿ ನಮ್ಮ ಮುಂದೆ ನೀಡುವಂತವ್ರು. ನಿಜಕ್ಕೂ ನಾವು ಈ ಭಕ್ತ ಸ್ಥಳದಲ್ಲಿ ನಿಂತು ಐಕ್ಯ ಸ್ಥಳಕ್ಕೆ ಏರಿದಂತಹ ಮಹಾಶಿವಯೋಗಿಗಳನ್ನ ನಾವೆಲ್ಲ ಕಣ್ಣಾರೆ ಕಂಡವರು, ಅವರ ಪಾದ ಸ್ಪರ್ಶವನ್ನ ಮಾಡಿದವರು ನಾವೆಲ್ಲ. ಇಂತಹ ಭಕ್ತ ಸ್ಥಳದ ವಿಚಾರಗಳನ್ನ ನಾವು ನೋಡಿದಾಗ 20 ಲಕ್ಷಣ ಯಾರಲ್ಲಿತ್ತು ಅಂತಕ್ಕಂಥ ಪ್ರಶ್ನೆ, ನಾವು 12ನೇ ಶತಮಾನದಲ್ಲಿ ಇರ್ತಕ್ಕಂಥ ಶಿವಶರಣರನ್ನ ಯಾರೂ ನೋಡ್ಲಿಲ್ಲ. ನಾವೆಲ್ಲ ನೋಡಿದ್ದು ಈ 20 ಲಕ್ಷಣ ಯಾರಲ್ಲಿತ್ತು ಅಂದ್ರೆ ಪರಮ ಪೂಜ್ಯ ಮಹಾಶಿವಯೋಗಿಗಳಾಗಿರ್ತಕ್ಕಂಥ ಶಿವಕುಮಾರ ಮಹಾಶಿವಯೋಗಿಗಳು. ಅದು ಉತ್ಪ್ರೇಕ್ಷೆ ಇಲ್ಲ ಅಂತಕ್ಕಂಥದ್ದೇ ನನ್ನ ಭಾವನೆ. ಅದು ಈ ಎಲ್ಲಾ ಗುಣಲಕ್ಷಣಗಳನ್ನ ನಾವು ಅವರಲ್ಲಿ ಕಂಡಂತವ್ರು ನಾವೆಲ್ಲ. ಈ ಈ ಈ ಷಟ್ಸ್ಥಳಗಳ ಬಗ್ಗೆ ನಾವು ನೋಡಿದಾಗ ಸದಾಕಾಲ ಒಂದೊಂದು ವಚನವನ್ನ ನೋಡಿದಾಗ ಅದು ಯಾರ ಜೀವನಕ್ಕೆ ತಾಳೆ ಆಗುತ್ತೆ ಅಂದ್ರೆ ನಮ್ಮ ಪೂಜ್ಯರ ಜೀವನಕ್ಕೆ ತಾಳೆ ಆಗಿರುವಂತಹದ್ದು. ಇದು ನಿಜವಾದಂತಹ ಭಕ್ತ ಸ್ಥಳ. ಇಂತಹ ಭಕ್ತ ಸ್ಥಳವೇ ಎಲ್ಲಾ ಸ್ಥಳಗಳಿಗೂ ಆಧಾರವಾಗಿರ್ತಕ್ಕಂಥ ಆಧಾರ ಸ್ತಂಭ ಅಂತಾನೆ ಹೇಳಬಹುದಾಗಿರ್ತಕ್ಕಂಥದ್ದು. ಅದಕ್ಕೆ ಭಕ್ತಿಯೇ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಮೊಗ್ಗಿ ಮಾರಿದೇವರು ತಮ್ಮ ಶಿವಾನುಭವ ಸೂತ್ರದಲ್ಲಿ ಹೇಳ್ತಾರೆ, ಶಿವ ಅಧಿಕನೋ ಭಕ್ತನ ಅಧಿಕನೋ ಅಂತ ಹೇಳಿದಾಗ ಅವ್ರು ಹೇಳುವಂತ ಒಂದೇ ಒಂದು ಉತ್ತರ ಏನು ಅಂದ್ರೆ ಭಕ್ತನೇ ಅಧಿಕ ಅಂತಕ್ಕಂಥದ್ದು, ಶಿವನಿಗಿಂತ ಭಕ್ತನೇ ಶ್ರೇಷ್ಠ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂತಹ ಭಕ್ತ ಸ್ಥಳದಲ್ಲಿ ನಾವೆಲ್ಲ ನಿಂತ್ಕೊಂಡು ಪ್ರತಿ ಹಂತದಲ್ಲೂ ಸಹ ಒಂದೊಂದು ಸ್ಥಳವನ್ನ ಏರಿ, ನಾವು ಭಕ್ತ ಸ್ಥಳ ಇದ್ರೆ ಅಲ್ಲೇ ನಿಲ್ಲಬಾರ್ದು, ನಾವು ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಐಕ್ಯ ಸ್ಥಳಕ್ಕೆ ಹೋಗ್ಬೇಕು, ಐಕ್ಯ ಸ್ಥಳದಲ್ಲಿ ಅಲ್ಲೇ ನಿಲ್ಬಾರ್ದು, ಪ್ರತಿದಿನವೂ ಸಹ ನಾವೇನು ಮಾಡಬೇಕು, ಭಕ್ತ ಸ್ಥಳಕ್ಕೆ ಮತ್ತೆ ಬರಬೇಕು. ಈ ತರ ನಿರಂತರವಾಗಿ 6 ಸ್ಥಳಗಳನ್ನ ಏರಿದಾಗ ನಮ್ಮ ಜೀವನ ಅದು ಶಿವ ಸಾಕ್ಷಾತ್ಕಾರವನ್ನ ಪಡೆಯುವಂತ ಜೀವನ ಆಗುತ್ತೆ, ಭಗವಂತನ ನಿಜವಾದಂತ ದರ್ಶನ ಆಗುತ್ತೆ. ಆಗ ನಾವು ಹೇಗಿರ್ತೀವಿ ಅಂತಂದ್ರೆ ಆದಯ್ಯನವರ ವಚನದ ರೀತಿಯಲ್ಲಿ ನಾವು ಇರ್ತೀವಿ. ನಮ್ಮ ಜೀವನ ಆ ರೀತಿಯಾಗಿರುವಂತದ್ದು. ಪರಮ ಪೂಜ್ಯ ಶಿವಕುಮಾರ ಶಿವಯೋಗಿಗಳವರು ಅವರ ಕೊನೆ ಜೀವನ ಕಾಲಘಟ್ಟದಲ್ಲಿ ಅವ್ರು ಹೇಗಿದ್ರು ಅಂದ್ರೆ ಅವ್ರ ಹತ್ರ ಯಾರು ಹೋದ್ರು ಅಷ್ಟೇನೆ, ಅವನು ಒಳ್ಳೆಯವನು ಹೋದ್ರು ಸಹ, ಅವನು ಕೆಟ್ಟವನು ಹೋದ್ರು ಸಹ, ಕಳ್ಳ ಹೋದ್ರು ಸುಳ್ಳ ಹೋದ್ರು ಯಾರು ಹೋದ್ರು ಸಹ ಅವ್ರನ್ನ ನೋಡುವಂತ ದೃಷ್ಟಿಕೋನ ಏನಾಗಿತ್ತು, ಒಂದೇ ರೀತಿಯಾಗಿರ್ತಕ್ಕಂಥದ್ದು. ಅದು ನಿಜವಾದಂತಹ ಷಟ್ಸ್ಥಳಗಳು. ಷಟ್ಸ್ಥಳ ಜ್ಞಾನಿಗಳ ನಿಜ ಸ್ವರೂಪವೇ ಆ ರೀತಿಯಾಗಿರ್ತಕ್ಕಂಥದ್ದು. ಅಂತಹ ಷಟ್ಸ್ಥಳದಲ್ಲಿ ಅದ್ರ ವಿಶೇಷವಾಗಿ ಭಕ್ತ ಸ್ಥಳವನ್ನ ನಾವೆಲ್ಲ ಆಚರಣೆ ಮಾಡುವಂತವ್ರು ಆಗ್ಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಇವತ್ತು ಉರ್ಲಿಂಗ ಪೆದ್ದಿಯವರ ಒಂದು ಶಿವ ಬದುಕನ್ನ ಒಂದು ವಚನದ ಮೂಲಕ ಅದನ್ನ ನಿರ್ವಚನ ಮಾಡುವುದರ ಮೂಲಕ ವಿಶ್ಲೇಷಣಾತ್ಮಕವಾಗಿ ನಮಗೆ ಉಣಬಡಿಸಿದಂಥವರು ನಮ್ಮ ಶ್ರೀಮಠದ ಸದ್ಭಕ್ತರಾಗಿರ್ತಕ್ಕಂಥ PK ನಂದೀಶ್ ರವರು. ವಿಶೇಷವಾಗಿ ಉರ್ಲಿಂಗ ಪೆದ್ದಿಯವರು ಅಷ್ಟೇ, ಅವರು ಒಂದು ಭಕ್ತ ಸ್ಥಳದಲ್ಲೇ ನಿಂತ್ಕೊಂಡು ಪರಿವರ್ತನೆ ಆದಂಥವ್ರು.
ಅವರು ವಿಶೇಷವಾಗಿ ಅವರ ಗುರುಗಳು ಯಾರು ಅಂದ್ರೆ ಉರ್ಲಿಂಗ ಪೆದ್ದಿ ದೇವ ಅಂತ. ಅವರ ಗುರುಗಳು ಸೂರ್ಯನಿಗೆ ಒಂದು ದೀಕ್ಷೆಯನ್ನು ನೀಡ್ತಾ ಇರ್ತಾರೆ. ಇವರು ಮೇಲ್ಚಾವಣಿಯಲ್ಲಿ ನಿಂತ್ಕೊಂಡು ಆ ದೀಕ್ಷಾ ಕ್ರಮವನ್ನೆಲ್ಲ ಗಮನಿಸ್ತಾ ಇರ್ತಾರೆ. ನೋಡಿ, ಅಲ್ಲಿ ಶ್ರದ್ಧಾ ಭಕ್ತಿ ಇರುತ್ತೆ. ಆ ಶ್ರದ್ಧಾ ಭಕ್ತಿಯಿಂದಲೇ ಅವರ ಕಳ್ಳತನ ಹೋಗಿ ಅವರು ವಿಶೇಷವಾಗಿ ಶಿವಯೋಗಿ ಶಿವಶರಣ ಆಗಿರೋದಕ್ಕೆ ಪರಿವರ್ತನೆ ಆಗುವುದಕ್ಕೆ ಸಾಧ್ಯ ಆಗಿರುವಂತಹದ್ದು. ಅಂದ್ರೆ ನಿಜವಾದಂತಹ ಭಕ್ತ ಸ್ತರದಲ್ಲಿರ್ತಕ್ಕಂಥ ಶ್ರದ್ಧಾ ಭಕ್ತಿಯೇ ಪ್ರಧಾನವಾಗಿರುವಂತಹದ್ದು. ಅಂತಹ ಶ್ರದ್ಧಾ ಭಕ್ತಿ ನಿಮ್ಮಲ್ಲಿದ್ರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಂತಹ ಕ್ಲೇಶಗಳು ಸಹ ಪರಿವರ್ತನೆ ಆಗುತ್ತವೆ. ಅಂತಹ ಒಬ್ಬ ಶರಣ ಶ್ರೇಷ್ಠನನ್ನ ಇವತ್ತು ಚಿಂತನೆ ಮಾಡುವಂತ ಒಂದು ಅವಕಾಶವನ್ನ ನಮ್ಮ ಪರಮ ಪೂಜ್ಯ ಗುರುದೇವರು ನಮ್ಮೆಲ್ಲರಿಗೂ ದಯಪಾಲಿಸಿದ್ದಾರೆ. ಅಂತಹ ಶರಣ ಶ್ರೇಷ್ಠರನ್ನ ನಾವೆಲ್ಲ ಇವತ್ತು ಸ್ಮರಿಸಿಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ನಾನು ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಹೇಳ್ತಕ್ಕಂಥ ಒಂದೇ ಒಂದು ಮಾತು, ನೀವು ಬನ್ನಿ, ಜೊತೆಗೆ ನಿಮ್ಮ ಮಕ್ಕಳನ್ನು ಕರೆತನ್ನಿ ಅಂತಕ್ಕಂಥದ್ದು. ಮಾತೆಯರು ಇಲ್ಲಿ ಹಳೆ ಮಠದ ಮುಂದೆ ಬಂದಾಗ ಒಂದು ವಿಚಾರವನ್ನ ನನ್ನ ಮುಂದೆ ಇಟ್ರು. ಇವತ್ತು ಎಷ್ಟೊಂದು ಶರಣ ತತ್ವವನ್ನ ನಾವು ಹೇಳ್ತೀವಿ, ನಾವು ಮನೆಯಲ್ಲೇ ಶರಣ ತತ್ವವನ್ನ ಪಾಲಿಸಕ್ ಸಾಧ್ಯ ಆಗ್ತಾ ಇಲ್ಲ ಅಂತ. ಅವ್ರ ಮನಸ್ಸಿನ ವೇದನೆ ಏನು, ದುಗುಡ ಪಾಪ ಅವ್ರಿಗೆ. ಇಷ್ಟೊಂದು ಶರಣ ತತ್ವ ಚಿಂತನೆಯನ್ನ ಮಾಡ್ತೀವಿ, ಮನೆಯಲ್ಲೇ ನಾವು ಆಚರಣೆ ಮಾಡಕ್ ಆಗ್ತಾ ಇಲ್ಲ ಬುದ್ಧಿ. ಶರಣ ತತ್ವಗಳನ್ನ ಹೇಳ್ತಾರೆ, ಕೇಳ್ತೀವಿ, ಆದ್ರೆ ಆಚರಣೆ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ನನ್ನ ಮುಂದೆ ವ್ಯಕ್ತಪಡಿಸಿದ್ರು. ನಾನು ಹೇಳಿದೆ, ತಪ್ಪು ಎಲ್ಲರಲ್ಲೂ ಇದೆ, ಇದರಲ್ಲಿ ಎಲ್ಲರೂ ಭಾಗಿಗಳಾಗಿದ್ದೀವಿ ನಾವು ಈ ತಪ್ಪಿನಲ್ಲಿ. ಏನು ಅಂತಂದ್ರೆ, ಇವತ್ತು ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತೀವಿ, ತಾಯಿಯೇ ಮೊದಲ ಗುರು. ತಾಯಿ ಜೊತೆಗೆ ಇವತ್ತು ತಂದೆನೂ ಸಹ ಸೇರ್ಕೊಳ್ಬೇಕು. ತಾಯಿ ಮೇಲೆ ಮಾತ್ರ ನಾವು ಜವಾಬ್ದಾರಿ ವಹಿಸಬಾರ್ದು. ಯಾಕಂದ್ರೆ ಇವತ್ತು ಸಂಸಾರದ ತೇರನ್ನ ಇವರು ಇಬ್ರು ಜೊತೆಯಾಗಿ ಎಳೆಯುವಂತವರಾಗಿದ್ದಾರೆ. ಇಬ್ರು ಇವತ್ತು ಕಾಯಕದಲ್ಲಿ ನಿರತರಾಗಿದ್ದಾರೆ. ಅಂದ್ರೆ ಮನೆಯ ಮೊದಲ ಪಾಠಶಾಲೆ ಆಗಿರೋದ್ರಿಂದ ತಂದೆ ತಾಯಿಗಳು ಮಕ್ಕಳಿಗೆ ಆ ತತ್ವವನ್ನ ಬಿತ್ತರಿಸುವಂತ ಕೆಲಸ ಆಗಬೇಕು. ನಾವು ತಿಳ್ಕೊಂಡಿದ್ದೀವಿ, ನಾವು ತಿಳ್ಕೊಂಡಿದ್ನ ಅವ್ರು ಪಾಲಿಸ್ಬೇಕು ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ ಚೆನ್ನಾಗಿ. ಹೌದು, ಈ ತತ್ವ ಈ ತರ ಹೇಳುತ್ತೆ, ಇದ್ರ ಇನ್ನೊಂದು ಬೇರೆದ ಅವಶ್ಯಕತೆ ಇದೆಯಾ ಅಂತಕ್ಕಂಥದ್ದು. ಆದ್ರೆ ಮಕ್ಕಳಿಗೆ ಆ ತತ್ವವನ್ನು ನಾವು ಉಣಬಡಿಸುವುದರಲ್ಲಿ ವಿಫಲರಾಗಿದ್ದೀವಿ ನಾವು. ಅದಕ್ಕೆ ನಮ್ಮ ಮನಸ್ಥಿತಿನೇ ಬೇರೆ, ಮಕ್ಕಳ ಮನಸ್ಥಿತಿನೇ ಇವತ್ತು ಬೇರೆ ಆಗಿದೆ. ಇದು ಬದಲಾವಣೆ ಆಗಬೇಕು. ನಮ್ಮ ಮನಸ್ಥಿತಿಯೇ ನಮ್ಮ ಮನೆಯಲ್ಲೂ ಇರಬೇಕು ಅಂತಂದ್ರೆ ನೀವೇನ್ ಮಾಡಬೇಕು, ನಿಮ್ಮ ಮಕ್ಕಳನ್ನ ಇಂತಹ ಶರಣ ತತ್ವ ಚಿಂತನ ಗೋಷ್ಠಿಯಲ್ಲಿ ಭಾಗವಹಿಸುವಂತೆ ನೀವು ಪ್ರೇರಣೆಯನ್ನ ಕೊಡಬೇಕು. ತತ್ವಗಳನ್ನ ಮೊದಲು ನೀಡಿ ನೀವು ಅವರಿಗೆ, ಆ ನಂತರದಲ್ಲಿ ಬದಲಾವಣೆಯನ್ನ ನೀವು ಬಯಸಬೇಕಾಗಿರುವಂತಹದ್ದು. ಮನೆಯೇ ಮೊದಲು ಪರಿವರ್ತನೆ ಅನ್ನೋದು ನಾವು ಸಮಾಜದಲ್ಲಿ ಮಾಡುವಂಥದ್ದಲ್ಲ. ಮೊದಲು ಶರಣರ ದೃಷ್ಟಿಯಲ್ಲಿ ಮನಸ್ಸು ಪರಿವರ್ತನೆ ಆಗಬೇಕು. ಮನಸ್ಸು ಪರಿವರ್ತನೆ ಆದ ನಂತರ ನಮ್ಮ ಮನೆ ಪರಿವರ್ತನೆ ಆಗಬೇಕಾಗಿರುವಂತಹದ್ದು. ಅಂತ ಕೆಲಸ ಆದಾಗ ಮಾತ್ರ ಇಂತಹ ಶರಣ ತತ್ವ ಚಿಂತನ ಗೋಷ್ಠಿಗಳು ಅದರ ಫಲ ಸಾರ್ಥಕ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಇವತ್ತು ಇಂತಹ ಗೋಷ್ಠಿಗಳನ್ನ ನಡೆಸುವಂತ ಸಂದರ್ಭದಲ್ಲಿ ವಿಶೇಷವಾಗಿ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರು ಇಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇರ್ತಿದ್ದೀರಾ. ದಿನೇ ದಿನೇ ಆ ಸಂಖ್ಯೆಯ ಪ್ರಮಾಣ ಸಹ ಏನಾಗ್ತಾ ಇದೆ ಅಂದ್ರೆ ಹೆಚ್ಚಾಗ್ತಾ ಇರುವಂತದ್ದು. ಅದು ತುಂಬಾ ಸಂತೋಷವನ್ನ ಉಂಟು ಮಾಡ್ತಾ ಇದೆ. ನೀವೆಲ್ಲ ತವ್ರ ಮನೆಗೆ ಬಂದಷ್ಟೇ ಖುಷಿ ಆಗುವಂತ ಸನ್ನಿವೇಶ ಇದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ಮತ್ತೆ ಗಮನ ಇಟ್ಟು ನೀವೆಲ್ಲ ಕೇಳಿಸ್ಕೊಬೇಕು. ಮುಂದಿನ ಗೋಷ್ಠಿಯಲ್ಲಿ ನೀವು ಬರ್ಬೇಕಾದ್ರೆ ಯಾರನ್ನ ಕರೆತಾರೆ ಬರಬೇಕು, ನಿಮ್ಮ ಮಕ್ಕಳನ್ನ ಕರೆತಾರೆ. ಅವ್ರು ಕೇಳಿ ಬಿಡ್ಲಿ. ಈಗ ನಮ್ಮ ಇಲ್ಲಿ ಮಠದ ಮಕ್ಕಳು ಎಷ್ಟೋ ಜನ ಕೂತಿದ್ದಾರೆ, ಅವ್ರಿಗೆ ಪ್ರಾರಂಭ ದಿನದಲ್ಲಿ ಅನೇಕ ಪಾರಿಭಾಷಿಕ ಪದಗಳೇ ಗೊತ್ತಿರ್ಲಿಲ್ಲ ಅವ್ರಿಗೆ. ನಾನು ಪ್ರಾರಂಭ ಮಾಡಿದಾಗ ನಾನು ಹೇಳಿದ್ದೆ, ಎಷ್ಟೋ ಪದಗಳು ನಿಮ್ಗೆ ಪರಿಚಯ ಇಲ್ಲ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಮುಂದಿನ ದಿನಮಾನಗಳಲ್ಲಿ ಅವು ಒಂದೊಂದೇ ಪದಗಳ ಪರಿಚಯ ಆಗ್ತಾ ಇದೆ ಅಂತ. ನಿಜಕ್ಕೂ ಅದು ಅದರ ಫಲವನ್ನ ನಾವು ಈಗ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಎಷ್ಟೋ ಮಕ್ಕಳಲ್ಲಿ ಇವತ್ತು ಶರಣ ತತ್ವಗಳ ಅನೇಕ ವಿಚಾರಧಾರೆಗಳು ಅವರು ಹಳೆ ಮಠಕ್ಕೆ ಬಂದಾಗ ನಾನು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ಕೆಲವು ಸಂದರ್ಭದಲ್ಲಿ. ಅದಕ್ಕೆ ಅವರು ಉತ್ತರವನ್ನ ನೀಡುವಷ್ಟು ಸಾಮರ್ಥ್ಯ ಅವರು ಗಳಿಸ್ಕೊಂಡಿದ್ದಾರೆ. ಇಂಥ ಬದಲಾವಣೆ ನಿಮ್ಮ ಮನೆಯಲ್ಲೂ ಸಹ ಆಗಬೇಕಾಗಿರುವಂತಹದ್ದು. ಆ ಕೆಲಸ ಆಗುತ್ತೆ ಅಂತಕ್ಕಂಥ ಒಂದು ಭಾವನೆಯನ್ನ ಇಟ್ಕೊಂಡು ಈ ಎರಡು ಮಾತುಗಳನ್ನ ಪೂಜ್ಯರ ಪಾದಗಳಿಗೆ ಸಮರ್ಪಿಸಿ ಎಲ್ಲರ ಅಂತರಾತ್ಮಕ್ಕೆ ಮತ್ತೊಮ್ಮೆ ನಾನು ಶರಣಾರ್ಥಿಗಳನ್ನ ಸಮರ್ಪಿಸುತ್ತೇನೆ. ಹಿರಿಯ ಶ್ರೀಗಳ ಮಾತುಗಳಿಗೆ ತಿಂಗಳ ಬೆಳಕಿನ ನುಡಿ ಅಂತ
ಶೀರ್ಷಿಕೆಯನ್ನು ಕೊಟ್ಟಿದ್ದೇವೆ. ಇವತ್ತು ತಿಂಗಳ ಬೆಳಕು ಹೊರಗಡೆ ಇರುತ್ತೆ, ಇಡೀ ಪ್ರಕೃತಿಯಲ್ಲಿ ಆಹ್ಲಾದತೆಯನ್ನು ಉಂಟು ಮಾಡ್ತಾ ಇರುತ್ತೆ. ಹಾಗೆ ಪೂಜ್ಯರು ಮಾತನಾಡ್ತಕ್ಕಂತಹ ಮಾತುಗಳು ಕೂಡ ಆಶೀರ್ವಚನದ ರೂಪದಲ್ಲಿ ಶರಣ ತತ್ವದ ವಿಚಾರಗಳನ್ನು ತಿಳಿಸ್ತಾ ಇದ್ರೆ ನಮ್ಮೆಲ್ಲರ ಮನದಲ್ಲಿ ತಿಂಗಳ ಬೆಳಕು ಮೂಡಿದಂತಹ ಭಾವ ಉಂಟಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಪರಮ ಪೂಜ್ಯ ಸಿದ್ಧಗಂಗೆಯ ಗುರು ಪರಂಪರೆ ನಮ್ಮನ್ನೆಲ್ಲರನ್ನೂ ಆರಿಸ್ತದೆ ಅನ್ನುವಂತಹ ಭಾವನೆಯನ್ನು ವ್ಯಕ್ತಪಡಿಸ್ತಾ ಪರಮ ಪೂಜ್ಯರ ಪಾದಾರವಿಂದಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಶರಣಾರ್ಥಿಗಳನ್ನು ಸಮರ್ಪಿಸ್ತೇವೆ. ಶರಣ ಸಮರ್ಪಣೆಗೆ ಹೋಗುವ ಮುನ್ನ ಒಂದು ಪ್ರಕಟಣೆಯನ್ನ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ಶರಣರಾದಂತಹ ಎಂ ಜಿ ಸಿದ್ದರಾಮಣ್ಣನವರು ಪ್ರಕಟಿಸಲಿದ್ದಾರೆ. ಗುರುಚರಣದಲ್ಲಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸಿದ್ಧಗಂಗೆಯ ಗುರು ಪರಂಪರೆಗೆ ಹಣೆಮಣಿದು ನಮ್ಮೆಲ್ಲರ ಆರಾಧ್ಯ ದೈವ ಸಿದ್ಧಗಂಗೆಯ ಸದ್ಗುರು ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರಲ್ಲಿ, ಕ್ಷೇತ್ರಾಧ್ಯಕ್ಷರಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರಲ್ಲಿ, ಹಿರಿಯ ಶ್ರೀಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮೀಜಿಯವರಲ್ಲಿ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ನೆರೆದಿರತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳಲ್ಲಿ, ಶರಣ ಬಂಧುಗಳಲ್ಲಿ, ಪ್ರೀತಿಯ ಸೋದರರಲ್ಲಿ ನನ್ನ ಭಕ್ತಿಪೂರ್ವಕ ಶರಣಾರ್ಥಿ ಅರ್ಪಿಸುತ್ತಾ ಒಂದು ಪ್ರಕಟಣೆ. ಇದು ನಮ್ಮ ಸಿದ್ಧಗಂಗಾ ಮಠದಲ್ಲಿ ಓದಿದಂತಹ ಇಬ್ಬರು ವಿದ್ಯಾರ್ಥಿಗಳು 65 ವರ್ಷಗಳ ಹಿಂದೆ ಮಠದಲ್ಲಿ ಓದಿದವರು. ಒಬ್ಬರು ಹಂಸಲೇಖರವರ ಅಣ್ಣ ಧನ್ಪಾಲ್ ಅಂತ ಹೇಳಿ, ಅವರು 2 ರೂಪಾಯಿ ಇಲ್ಲದಲೇ 65 ವರ್ಷಗಳ ಹಿಂದೆ 2 ವರ್ಷ ವಿದ್ಯಾಭ್ಯಾಸವನ್ನೇ ಮಾಡಿರಲಿಲ್ಲ. ಅಂಥವರು ಸಿದ್ಧಗಂಗಾ ಮಠಕ್ಕೆ ಬಂದು ಪರಮ ಪೂಜ್ಯ ಸ್ವಾಮೀಜಿಯವರ ಕೃಪೆಗೆ ಪಾತ್ರರಾಗಿ ನೀನೊಲಿದರೆ ಕೊರಡು ಕೊನರುವುದಯ್ಯ ಎನ್ನುವ ಬಸವಣ್ಣನವರ ವಚನಕ್ಕನುಸಾರವಾಗಿ ಅವರ ಅನುಗ್ರಹಕ್ಕೆ ಪಾತ್ರರಾದವರು ಇವತ್ತು 82 ವರ್ಷದಲ್ಲಿ ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರನ್ನು ಪ್ರತಿನಿತ್ಯವೂ ಜ್ಞಾಪಿಸಿಕೊಳ್ತಾ ಇದ್ದು, ಅವರ ಜೊತೆಯಲ್ಲಿರ್ತಕ್ಕಂಥ ಇನ್ನೊಬ್ಬರು ರೇಣುಕಾರಾಧ್ಯ ಅಂತ ಹೇಳಿ, ಅವರು ಕೂಡ ಸಿದ್ಧಗಂಗಾ ಮಠದ 80 ವರ್ಷದ ಈಗ ನಡೀತಾ ಇದೆ ಅವರಿಗೆ. ಅವರಿಬ್ಬರು ಸೇರಿ ಬೆಂಗಳೂರಿನಲ್ಲಿದ್ದಾರೆ. ಈಗ ಒಂದು ಶಿವಕುಮಾರ ಸ್ವಾಮೀಜಿಯವರನ್ನ ಬಗ್ಗೆ ನಾವು ಋಣವನ್ನ ಹೇಗೆ ತೀರಿಸುವುದು ಅಂತ ಹೇಳಿ ಒಂದು ಮಹಾ ಗ್ರಂಥವನ್ನ ಹೊರತಂದಿದ್ದಾರೆ. ಅದಕ್ಕೆ ಹೆಸರು ದಾಸೋಹ ಚಕ್ರವರ್ತಿ ಅಂತ ಹೇಳಿ ಹೆಸರಿದ್ದಾರೆ. ಆ ಗ್ರಂಥ ನಾಡಿದ್ದು 18ನೇ ತಾರೀಕು ಸಿದ್ಧಗಂಗಾ ಮೆಡಿಕಲ್ ಕಾಲೇಜಿನಲ್ಲಿ ಬೆಳಿಗ್ಗೆ 10:00 ಅದು ಬಿಡುಗಡೆ ಆಗ್ತಾ ಇದೆ, ಲೋಕಾರ್ಪಣೆ ಆಗ್ತಾ ಇದೆ. ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಬಂದು ಆ ಗ್ರಂಥವನ್ನ ಅರ್ಪಣೆ ಮಾಡ್ತಾ ಇದ್ದಾರೆ ಲೋಕಕ್ಕೆ. ಅದರ ಜೊತೆನಲ್ಲಿ ವಿಶೇಷ ಅಂತಂದ್ರೆ ಇಲ್ಲಿ ತುಂಬಾ ಹಿರಿಯೋರಿದ್ದೀವಿ, ತಾರದಿಂದರು, ಶರಣೆಯರು. 9 ಗಂಟೆಯಿಂದ 10:30ವರೆಗೆ ಉಚಿತ ಆರೋಗ್ಯ ತಪಾಸಣೆಯನ್ನು ಕೂಡ ನಮ್ಮ ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಸಿದ್ಧಗಂಗಾ ಆಸ್ಪತ್ರೆಯ ಎಲ್ಲ ವೈದ್ಯ ಸಿಬ್ಬಂದಿಯವರು ನಡೆಸಿಕೊಡ್ತಾ ಇದ್ದಾರೆ. ಯಾರಿಗೆ ಏನೇ ತೊಂದರೆಗಳಿದ್ರು ಕೂಡ ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಳ್ಬಹುದು. ಮತ್ತು ಇನ್ನೊಂದು ವಿಶೇಷ ಅಂದ್ರೆ ಡಾಕ್ಟರ್ ಸಿ ಸೋಮಶೇಖರರವರು, ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಅಧ್ಯಕ್ಷರು, ಅವತ್ತು ಬಂದು ಗ್ರಂಥವನ್ನು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಹಂಸಲೇಖ ಅವರವರೇ ಕೂಡ ಬಂದು ಆ ಗ್ರಂಥಕ್ಕೆ ಅವರ ಇಡೀ ಕುಟುಂಬವೇ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಒಬ್ಬಟ್ಟಿನ ಸಿಹಿ ಭೋಜನವನ್ನು ಕೂಡ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ 1:30 ಗಂಟೆವರೆಗೂ ಕಾರ್ಯಕ್ರಮ 2 ಗಂಟೆ ಆಗಬಹುದು. ಮತ್ತು ಇನ್ನೊಂದು ವಿಶೇಷ ಅಂದ್ರೆ ಪರಮ ಪೂಜ್ಯ ಸ್ವಾಮೀಜಿಯವರನ್ನ ಕುರಿತು ಏನು ಲಿಂಗೈಕ್ಯರಾದ ನಂತರ ಒಂದು ಗೀತೆ ಪ್ರಸಿದ್ಧವಾಗಿದೆ, ಅಭಿನವ ಬಸವಣ್ಣನವರನ್ನ ಶಿವಕುಮಾರ ಸ್ವಾಮೀಜಿಯವರನ್ನ ಕುರಿತು. ಆ ಗೀತೆಯನ್ನ ಡಾಕ್ಟರ್ ಶ್ರಾವ್ಯ ಅಂತ ಹೇಳಿ ನಮಗೆ ಇಲ್ಲಿ ಸಿದ್ಧಗಂಗಾ ಮಠದಲ್ಲಿ ಅವ್ರ ಮಕ್ಕಳ ಆರೋಗ್ಯ ಡಾಕ್ಟರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಸರಿಗಮಪದಲ್ಲಿ ಆ ಗೀತೆಯನ್ನ ಪ್ರಸ್ತುತಪಡಿಸಿ ವಿಜೇತರಾಗಿರ್ತಕ್ಕಂಥವ್ರು. ಅವರು ಅವತ್ತು ಆ ಗೀತೆಯನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಮತ್ತೆ ಧನ್ಪಾಲ್ ಅವರು, ರೇಣುಕಾರಾಧ್ಯರು ಇಬ್ರು ಬಂದು ಇಡೀ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರ್ತಾರೆ. ತಾವೆಲ್ಲರೂ ಕೂಡ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಒಂದು ಸಹಯೋಗದಲ್ಲಿ ಆ ಕಾರ್ಯಕ್ರಮವನ್ನು ಅವ್ರು ಕೇಳಿದಾಗ ನಮ್ಮ ಸೇವೆಯನ್ನು ಮಾಡಿಕೊಡ್ತಾರೆ ಅಷ್ಟೇ, ನಮ್ಮದೇನು ಪಾತ್ರ ಇಲ್ಲ. ಇದಕ್ಕೆಲ್ಲರೂ ಕೂಡ ಹಿಂದುಗಡೆ ಕುಳಿತಿರ್ತಕ್ಕಂಥವ್ರು ಅವಕಾಶವನ್ನು ಬಳಸ್ಕೊಳ್ಬೇಕು. 9ರಿಂದ 10:30 ಆರೋಗ್ಯ ತಪಾಸಣೆ, 10:30ಯಿಂದ 1:30 ನಮ್ಮ ಇಡೀ ಕಾರ್ಯಕ್ರಮ, 1:00 ಮಹಾಭೋಜನ. ಅದು ದಾಸೋಹ ಚಕ್ರವರ್ತಿ ಹೆಸರಿಗೆ ದಾಸೋಹ ನಡೀಲೇಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ನಡೆಯುತ್ತೆ. ಮತ್ತು ಇನ್ನೊಂದು ವಿಶೇಷ ಅಂದ್ರೆ ಅಲ್ಲಿಂದ 8 ದಿನಕ್ಕೆ ಅಂದ್ರೆ ಇವತ್ತಿಗೆ 8 ದಿವಸಕ್ಕೆ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಸ್ವಾಮೀಜಿಯವರನ್ನೇ ಕುರಿತು
ಇನ್ನೊಂದು ಕೃತಿ ಬರ್ತಾ ಇದೆ, ವಿಶ್ವರತ್ನ ಮಹಾಜಂಗಮ ಅಂತೇಳಿ, ಅದು ನೆಲಮಂಗಲದಲ್ಲಿ ಬಿಡುಗಡೆ ಆಗ್ತಾ ಇದೆ. ಆ ಕೃತಿ ನೆಲಮಂಗಲದಲ್ಲಿ ಇದೂ ಸೋಮಣ್ಣ ಅಂತಕ್ಕಂಥವ್ರು ಬರೆದಿರ್ತಕ್ಕಂಥದ್ದು. ಇವೆಲ್ಲ ಇನ್ಮೇಲೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ನಾವು ಏನು ಹೇಳ್ತೀವಿ. ಇವತ್ತು ಸಿದ್ಧಗಂಗಾ ಮಠದ ಸ್ವಾಮೀಜಿಯವ್ರ ಬಗ್ಗೆ ಒಂದಲ್ಲ ಒಂದು ಕಡೆ ವಿಚಾರ ಸಂಕಿರಣಗಳು, ಗೀತಗಳು, ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇದಕ್ಕೆಲ್ಲ ನಾವೆಲ್ಲ ಭಾಗಿಯಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ 18ನೇ ತಾರೀಕು 9 ಗಂಟೆಗೆ ಉಚಿತ ಆರೋಗ್ಯ ತಪಾಸಣೆ, 10:30 1:30 2 ಗಂಟೆವರೆಗೆ ತಾವೆಲ್ಲರೂ ಇದ್ದು ದಾಸೋಹವನ್ನು ಸ್ವೀಕರಿಸಿ. ಮತ್ತು ಇನ್ನೊಂದು ವಿಶೇಷ ಅಂದರೆ ಅವತ್ತು ಆ ಕೃತಿಯನ್ನ ಲೋಕಾರ್ಪಣೆ ಆದ ನಂತರ 1050 ರೂಪಾಯಿಗಳ ಗ್ರಂಥವನ್ನ 900 ರೂಪಾಯಿಗಳಿಗೆ ರಿಯಾಯಿತಿ ದರದಲ್ಲೂ ಕೂಡ ನಾವು ಕೊಡ್ತಾ ಇದ್ವಿ. ತಾವೆಲ್ಲರೂ ಕೂಡ ಬಂದು ಅದನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಶರಣಾರ್ಥಿಗಳು, ಶರಣ ಬಂಧುಗಳೇ, ಮುಂದಿನ ಕಾರ್ಯಕ್ರಮ ಮುಂದಿನ ತಿಂಗಳು 13ನೇ ತಾರೀಕು ಸೋಮವಾರದಂದು ಇರುತ್ತೆ. 13/1/2024 ಸೋಮವಾರ ಸಂಜೆ 6:30ಕ್ಕೆ ಸಕಾಲಕ್ಕೆ ಎಲ್ಲರ ಈಗಿನಂತೆಯೇ 25 ಜನವರಿ ಹೊಸ ಕ್ಯಾಲೆಂಡರ್ ಪ್ರಾರಂಭವಾಗಿರುತ್ತೆ. 13/1/25ಕ್ಕೆ ಮುಂದಿನ ಕಾರ್ಯಕ್ರಮ ಇರುತ್ತೆ. ತಾವೆಲ್ಲರೂ ಕೂಡ ಸಕಾಲಕ್ಕೆ ಆಗಮಿಸಬೇಕು ಅಂತ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಈಗ ಶರಣು ಸಮರ್ಪಣೆಯನ್ನು ಮಾಡಿದ್ದಾರೆ. ಮಂಡ್ಯದೊಂದು ಹೇಳ್ಬಿಡಿ ಅಣ್ಣ, ಒಂದೇ ನಿಮಿಷ. ಗುರುಚಾರ್ ಅವರು ಸಮ್ಮೇಳನ ಅಧ್ಯಕ್ಷರಾಗಿದ್ದಾರೆ ಮಂಡ್ಯದಲ್ಲಿ. 20, 21, 22 ಈ ತಿಂಗಳು ನಡೀತಾ ಇರ್ತಕ್ಕಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಸರ್ವಾಧ್ಯಕ್ಷರಾಗಿ ಗುರು ಚನ್ನಬಸಪ್ಪನವರು ಆಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ನೋಂದಣಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಎಲ್ಲರೂ ಕೂಡ ಆ ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ಭಾಗವಹಿಸಿ ಸಾಹಿತ್ಯದ ಆ ಒಂದು ರಸವನ್ನ ಸವಿಯಬೇಕಾಗಿ ಪ್ರಾರ್ಥಿಸ್ತಾ ಈಗ ಶರಣ ಸಮರ್ಪಣೆ ಮಾಡಲಿದ್ದಾರೆ ಸದಾಶಿವ ಸ್ವಾಮಿಗಳು, ವಿಜಯಪುರ ಮಠ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯರು, ನಡೆದಾಡುವ ದೇವರು, ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಶಿವಗಳನ್ನು ಹೃನ್ಮಂಗದಲ್ಲಿ ಪ್ರತಿಷ್ಠಾಪಿಸಿ ಪರಮ ಪೂಜ್ಯರು ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ ಈ ಗೋಷ್ಠಿಯ ಪರವಾಗಿ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಹಾಗೂ ಪರಮ ಪೂಜ್ಯ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಈ ಗೋಷ್ಠಿಯ ಪರವಾಗಿ ಶರಣುಗಳನ್ನು ಸಮರ್ಪಿಸುತ್ತಿದ್ದೇನೆ. ಇದುವರೆಗೂ ಶರಣ ಗುರುಲಿಂಗ ಪೆದ್ದಿಯವರ ವಿಷಯವನ್ನು ಕುರಿತು ಮಾತನಾಡಿದಂತಹ ಶರಣ ಶ್ರೀ PK ನಂದೀಶ್ ಅವರಿಗೂ ಸಹ ಈ ಗೋಷ್ಠಿಯ ಪರವಾಗಿ ಶರಣ ಸಮರ್ಪಣೆಯನ್ನು ಮಾಡುತ್ತಿದ್ದಾರೆ. ಹಾಗೂ ಎಲ್ಲ ಹೊರಗುರು ಶರಣಮೂರ್ತಿಗಳಿಗೂ ಈ ಗೋಷ್ಠಿಯ ಪರವಾಗಿ ಶರಣ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಈ ಮಠದ ಅನುಭಾವಿಗಳು, ವಿದ್ವಾಂಸರು ಹಾಗೂ ಮಾತೆಯರಿಗೂ ಸಹ ಹಾಗೂ ಶರಣ ಬಂಧುಗಳಿಗೂ ಸಹ ವಿದ್ಯಾರ್ಥಿಗಳಿಗೂ ಸಹ ಈ ಶರಣ ಸಮರ್ಪಣೆಯನ್ನ ನಾನು ಮಾಡ್ತಾ ಇದ್ದೇನೆ. ಎಲ್ರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಮಂಗಳದೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಜ್ಯೋತಿ ಬೆಳಗುತ್ತಿದೆ ನಿರ್ಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಮಾತೋ ಮನಂಗಳಿಂದ ದತ್ತ ಮೀರಿದ ಸಾಗಿಶಯದ ನಿರೋಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ನಿರ್ಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಜಯ ಗುರು ಬಸವೇಶ ಹರ ಮಹಾದೇವ, ಜಯ ಗುರು ಸಿದ್ಧಲಿಂಗೇಶ ಹರ ಮಹಾದೇವ, ಜಯ ಗುರು ಶಿವಕುಮಾರೇಶ ಹರ ಮಹಾದೇವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕಾಗಿ ಪ್ರಾರ್ಥನೆ.